ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ CET ನೋಡೋಣ. ಕ್ವಶನ್ ನಂಬರ್ 1, ದ ಆಕ್ಟೇಟ್ ರೂಲ್ ಈಸ್ ನಾಟ್ ವೈಲೇಟೆಡ್ ಇನ್ ಕೇಸ್ ಆಫ್. ಆಕ್ಟೇಟ್ ರೂಲ್ ಇಸ್ ನಾಟ್ ವೈಲೇಟೆಡ್ ಇನ್ ಕೇಸ್ ಆಫ್ ಅಂತಂದರೆ ಯಾವುದರಲ್ಲಿ ಆಕ್ಟೇಟ್ ರೂಲ್ ವೈಲೇಟ್ ಆಗ್ತಿಲ್ಲ ಅಂದರೆ ವಿಚ್ ಒನ್ ವಿಲ್ ಒಬೆ ಆಕ್ಟೇಟ್ ರೂಲ್ ಅಂತ. ಸೊ ಮೀನಿಂಗ್ ಏನಪ್ಪ ಅಂದರೆ ಇಲ್ಲಿ ದ ಒನ್ ವಿಚ್ ಒಬೆ ಆಕ್ಟೇಟ್ ಅಂತ. ಓಕೆ, ವಿಚ್ ಒನ್ ವಿಲ್ ಒಬೆ ಆಕ್ಟೇಟ್ ರೂಲ್. ಆಕ್ಟೇಟ್ ರೂಲ್ ಅಂತಂದ್ರೆ ಏನು? ಸೊ ಎಲಿಮೆಂಟ್ಸ್ ಕಂಬೈನ್ ಐದರ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆರ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಟು ಅಟೈನ್ 80 ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸ್ ಶೆಲ್. ಅಂತಂದರೆ ಎರಡು ಎಲಿಮೆಂಟ್ಸ್ ಕಂಬೈನ್ ಆಗ್ತಾ ಇದೆ ಅಂತಂದರೆ ಅದು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆದರೂ ಆಗ್ಬೋದು ಅಥವಾ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆದರೂ ಆಗ್ಬೋದು, ಬಟ್ ಅಲ್ಟಿಮೇಟ್ಲಿ 8 ಎಲೆಕ್ಟ್ರಾನ್ಸ್ ಇರಬೇಕು ವೇಲೆನ್ಸ್ ಶೆಲ್ಲಲ್ಲಿ ಅನ್ನೋ ಕಾನ್ಸೆಪ್ಟ್ ಇದು. ಓಕೆ, ಹಾಗಾದರೆ 8 ಎಲೆಕ್ಟ್ರಾನ್ಸನ್ನು ಚೆಕ್ ಮಾಡ್ಕೊಬರೋಣ. ಅದಕ್ಕೆ ಮುಂಚೆ ಫಸ್ಟ್ ನಿಮಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗೊತ್ತಿರಬೇಕು. ನಿಮಗೆ ಗ್ರೂಪ್ ನಂಬರ್ ಮತ್ತು ವೇಲೆನ್ಸ್ ಎಲೆಕ್ಟ್ರಾನ್ಸ್. ಈಗ ಗ್ರೂಪ್ ನಂಬರ್ 1 ಎಲಿಮೆಂಟ್ಸ್ ಯೂಶಲಿ ವಿಲ್ ಹ್ಯಾವ್ ಗ್ರೂಪ್ 1 ವಿಲ್ ಹ್ಯಾವ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಗ್ರೂಪ್ ನಂಬರ್ ಮತ್ತು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರೀತೀನಿ ನಿಮಗೆ ಇಲ್ಲಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್, ಗ್ರೂಪ್ ನಂಬರ್ 1 ವೇಲೆನ್ಸ್ ಎಲೆಕ್ಟ್ರಾನ್ ಇಸ್ 1, group number 2 valence electrons are 2, group 13 3, group 14 4, group 15 5, group 16 6, group 17 7, group 18 8 valence electrons. ಇದು ನಿಮಗೆ ಎಂಟೈರ್ ಚಾಪ್ಟರ್ ನೀವು ಡೀಲ್ ಮಾಡಬೇಕು ಅಂತಂದರೆ ಇದು ಕ್ವೈಟ್ ಕಾಮನ್ ಬೇಸಿಕ್ ಪಾಯಿಂಟ್ ನಿಮಗೆ ಗೊತ್ತಿರಲೇಬೇಕು. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಗ್ರೂಪ್ ನಂಬರ್. ಗ್ರೂಪ್ 1 ಎಲಿಮೆಂಟ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 1 ಇರುತ್ತೆ. ಗ್ರೂಪ್ 2 ಎಲಿಮೆಂಟ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 2 ಇರುತ್ತೆ. ಗ್ರೂಪ್ 13 ಅಂದರೆ ಬೋರಾನ್ ಫ್ಯಾಮಿಲಿ ಎಲಿಮೆಂಟ್ಸ್ ವಿಲ್ ಹ್ಯಾವ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 3. ಗ್ರೂಪ್ 14 ಅಂದರೆ ಕಾರ್ಬನ್ 14 ಎಲಿಮೆಂಟ್ಸ್ ವಿಲ್ ಹ್ಯಾವ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 4. ಗ್ರೂಪ್ 15 ನೈಟ್ರೋಜನ್ ಫ್ಯಾಮಿಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ 5. ಗ್ರೂಪ್ 16 ಆಕ್ಸಿಜನ್ ಫ್ಯಾಮಿಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ 6. ಗ್ರೂಪ್ 17 ಹ್ಯಾಲೋಜನ್ಸ್ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಗ್ರೂಪ್ 18 ನೋಬಲ್ ಗ್ಯಾಸಸ್ ವಿಲ್ ಹ್ಯಾವ್ 8 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ಹಾಗಾದರೆ ಈಗ ಕ್ವಿಕ್ ಆಗಿ ಯಾವ ಥರ ಫೈಂಡ್ ಔಟ್ ಮಾಡೋದು ವಿಚ್ ಒನ್ ವಿಲ್ ಒಬೆ ನಾಟ್ ವಿಚ್ ಒನ್ ವಿಲ್ ಒಬೆ ಆಕ್ಟೇಟ್ ರೂಲ್, ವಿಚ್ ಒನ್ ವಿಲ್ ನಾಟ್ ಒಬೆ ಆಕ್ಟೇಟ್ ರೂಲ್ ಅಂತ. ಈಗ ಆಪ್ಷನ್ ಎ ತಗೋಣ, Cl2F2. ಓಕೆ, ಸೆಂಟ್ರಲ್ ಎಲಿಮೆಂಟ್ ಯಾವುದಿದೆ ಇದರಲ್ಲಿ? ಕಾರ್ಬನ್ ಅಲ್ವಾ. ಕಾರ್ಬನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 4. ಔಟ್ ಆಫ್ 4 ಹೌ ಮೆನಿ ಆರ್ ಶೇರ್ಡ್ ವಿತ್ ಟು ದ ಸರೌಂಡೆಡ್ ಎಲಿಮೆಂಟ್ಸ್? ನೀವು ಚೆಕ್ ಮಾಡ್ಬೋದು. 4 ಎಲೆಕ್ಟ್ರಾನ್ಸನ್ನು 2 ಕ್ಲೋರಿನ್ಗೆ 2 ಫ್ಲೋರಿನ್ಗೆ ಶೇರ್ ಮಾಡ್ತಾ ಇದೆ ಅಂದರೆ ನಮ್ಗೆ ಎಷ್ಟು ಆಡ್ ಆಗುತ್ತೆ? ಎಕ್ಸ್ಟ್ರಾ 4 ಎಲೆಕ್ಟ್ರಾನ್ಸ್ ಆಡ್ ಆಗುತ್ತೆ. ದೆನ್ ಮೀನ್ಸ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಕಾರ್ಬನ್ ಇಸ್ 8 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ಹಾಗೆ ಆಪ್ಷನ್ ಬಿ ಬರೋಣ, PCl5. ಫಾಸ್ಫರಸ್ ಎಷ್ಟು? ಫಾಸ್ಫರಸ್ ಇಸ್ ಅ ಗ್ರೂಪ್ 15 ಎಲಿಮೆಂಟ್ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 5 ವೇಲೆನ್ಸ್ ಎಲೆಕ್ಟ್ರಾನ್. ಸೊ 5 ಔಟ್ ಆಫ್ 5 ಹೌ ಮೆನಿ ಆರ್ ಶೇರ್ಡ್ ವಿತ್ ಕ್ಲೋರಿನ್? ಆಲ್ 5, ಬಿಕಾಸ್ ನೋಡ್ಬೋದು 5 ಕ್ಲೋರಿನ್ಸ್ ಇದೆ ಇಲ್ಲಿ ನಮಗೆ, ಅಂದರೆ ಆಲ್ 5 ಆರ್ ಶೇರ್ಡ್ ವಿತ್ 5 ಕ್ಲೋರಿನ್ಸ್ ಅಂದರೆ ನಮಗೆ ಎಕ್ಸ್ಟ್ರಾ 5 ಆ್ಯಡ್ ಆಗುತ್ತೆ ಅಂತಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಈಸ್ 10 ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಬೋರಾನ್ ಟ್ರೈಫ್ಲೋರೈಡ್. Boron, it's nothing but group 13 element. So valence electrons are 3, and how many electrons we get it from fluorine? That is 3 electrons. So total is equal to 6 electrons. Okay, next one, SF6. Sulfur, group 16 element, valence electrons are 6, plus how many electrons we get it from the fluorines? Each fluorine will give 1 electron, so we get it 6 electrons. So total number of electrons is equal to 12 electrons. Now you can check it out here. ಸೊ ಕ್ವಶನ್ ಇಸ್ ವಿಚ್ ಒನ್ ಒಬೆ ಆಕ್ಟೇಟ್ ರೂಲ್. ನೀವು ಚೆಕ್ ಮಾಡ್ಬೋದು ನಮಗೆ CCl2F2 ವಿಚ್ ಹ್ಯಾಸ್ 8 ವೇಲೆನ್ಸ್ ಎಲೆಕ್ಟ್ರಾನ್ ಆ್ಯಂಡ್ ವಿಚ್ ಒಬೆ ಆಕ್ಟೇಟ್ ರೂಲ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಹಾಗಾದರೆ ಆಪ್ಷನ್ ಬಿ ಬನ್ನಿ, PCl5. ಇದನ್ನೇನಂತ ಕರಿತೀವಿ ಅಂತಂದರೆ ಸೂಪರ್ ಆಕ್ಟೇಟ್ ಅಂತ ಕರಿತೀವಿ. ಮೀನಿಂಗ್ ಆಫ್ ಸೂಪರ್ ಆಕ್ಟೇಟ್ ಈಸ್ ಇಫ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಮೋರ್ ದೆನ್ 8 ವಿ ಕಾಲ್ ಇಟ್ ಎ ಸೂಪರ್ ಆಕ್ಟೇಟ್. ಆ್ಯಂಡ್ ಇವನ್ SF6 ಆಲ್ಸೋ ಸೂಪರ್ ಆಕ್ಟೇಟ್, ಆಲ್ಸೋ ನೋನ್ ಇಸ್ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್. ಸೂಪರ್ ಆಕ್ಟೇಟ್ ಆರ್ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಕರಿತೀವಿ. ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್, ಸೂಪರ್ ಆರ್ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್. ಓಕೆ, ಬೋರಾನ್ ಟ್ರೈಫ್ಲೋರೈಡ್ ಎಷ್ಟಿದೆ? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಲೆಸ್ ದೆನ್ 8 ಇದೆಯಲ್ವಾ, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಇನ್ಕಂಪ್ಲೀಟ್ ಆಕ್ಟೇಟ್ ಅಂತ ಕರಿತೀವಿ. ಇನ್ಕಂಪ್ಲೀಟ್ ಆಕ್ಟೇಟ್ ಅಂತ ಕರಿತೀವಿ. ಸೊ ಸೂಪರ್ ಆಕ್ಟೇಟ್, ಇನ್ಕಂಪ್ಲೀಟ್ ಆಕ್ಟೇಟ್ ಅಂಡ್ ಆಕ್ಟೇಟ್. ಇಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಈಕ್ವಲ್ ಟು 8 is ಆಕ್ಟೇಟ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಲೆಸ್ ದೆನ್ 7 is incomplete. Less than 8 is valence electrons is incomplete octet. More than 8 valence electrons is super octet. ಸೊ ಹಾಗಾಗಿರೋದ್ರಿಂದ ನಮಗೆ ಯಾವುದು ಆಕ್ಟೇಟ್ ರೂಲ್ ಒಬೆ ಮಾಡುತ್ತೆ ಅಂದರೆ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 2, the formal charges of oxygen atoms in the ozone are respectively.
ಒಂದು ಆಕ್ಸಿಜನ್ ಅಂದರೆ ಓಝೋನ್ ಮೇಲೆ ಫಾರ್ಮಲ್ ಚಾರ್ಜ್ ಮೀನ್ಸ್ ಅಪೇರೆಂಟ್ ಚಾರ್ಜ್ ಇನ್ ಎ ಮಾಲಿಕ್ಯೂಲ್ ಅಂದರೆ ಒಂದು ಕೆಮಿಕಲ್ ಬಾಂಡಲ್ಲಿ ಒಂದು ಎಲಿಮೆಂಟ್ ಮೇಲೆ ಯಾವ ಚಾರ್ಜ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂತಂದರೆ ದಟ್ಸ್ ಅ ಫಾರ್ಮಲ್ ಚಾರ್ಜ್ ಅಂತ ಕರಿತೀವಿ ಅದನ್ನು. ಓಕೆ, ಹಾಗಾದರೆ ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಾಟ್ ಈಸ್ ದ ಫಾರ್ಮುಲಾ ಆಲ್ರೆಡಿ ವಿಚ್ ಇಸ್ ದೇರ್ ಇನ್ ದ NCERT and I have given also here same formula. Formal charge on any element is equal to total number of valence electrons in a free atom minus total number of non-bonded electrons means lone pair electrons minus half of the bonding electrons. ಹಾಗಾದರೆ ನಾನೀಗ ಏನು ಮಾಡ್ತೀನಿ ಅಂದರೆ ಈ ಆಕ್ಸಿಜನ್ಸ್ಗೆ 3 ಆಕ್ಸಿಜನ್ಸ್ ಇದೆ ಇಲ್ಲಿ, ಆ 3 ಆಕ್ಸಿಜನ್ಸ್ಗೆ ಐ ವಿಲ್ ಮಾರ್ಕ್ ಆಸ್ ಎ ಆಕ್ಸಿಜನ್ 1, ಆಕ್ಸಿಜನ್ 2 ಆ್ಯಂಡ್ ಆಕ್ಸಿಜನ್ 3 ಅಂತ ಮಾರ್ಕ್ ಮಾಡ್ತೀನಿ. ಈಗ ನಾವು ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡೋಣ ಈಗ ಒಂದೊಂದು ಎಲಿಮೆಂಟಿಗೆ. ವಾಟ್ಸ್ ಅ ಫಾರ್ಮಲ್ ಚಾರ್ಜ್ ಫಾರ್ಮುಲಾ? ಓಕೆ, ಈಗ ಫಸ್ಟ್ ಒನ್ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಫಾರ್ಮಲ್ ಚಾರ್ಜ್ ಆನ್ ದಿ ಆಕ್ಸಿಜನ್ 1. ಫಾರ್ಮಲ್ ಚಾರ್ಜ್ ಆನ್ ದಿ ಆಕ್ಸಿಜನ್ 1 is equal to total valence electrons of free so oxygen alva ಎಷ್ಟು valence electrons group 16 alva valence electrons 6 minus total number of lone pair electrons. ಈಗ ಚೆಕ್ ಮಾಡ್ಬೋದು, I have written ಆಕ್ಸಿಜನ್ ಅಲ್ಲಿ ಆಕ್ಚುಲಿ 2 ಎಲೆಕ್ಟ್ರಾನು ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದೆ. ವೇಲೆನ್ಸ್ ಎಲೆಕ್ಟ್ರಾನ್ 6 ಇರೋದು 2 ಬಾಂಡಿಂಗ್ ಅಲ್ಲಿ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ ಅಂದರೆ ರಿಮೈನಿಂಗ್ ಎಷ್ಟಿದೆ 4. ಯು ಕ್ಯಾನ್ ಸಿ 4 ಇಟ್ಸ್ ಅ ಲೋನ್ ಪೇರ್ ಎಲೆಕ್ಟ್ರಾನ್ ಆರ್ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ minus 4 minus half of ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಬಾಂಡಿಂಗ್ ಅಂತಂದರೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ ಇನ್ ದ ಬಾಂಡಿಂಗ್? ಡಬಲ್ ಬಾಂಡ್ ಅಲ್ವೇ ಇರೋದು ಆಕ್ಸಿಜನ್ಗೆ ಅಂತಂದರೆ ಡಬಲ್ ಬಾಂಡ್ ಅಂತಂದರೆ 4 ಎಲೆಕ್ಟ್ರಾನ್ಸ್. ಯಾಕೆ ಹಾಫ್ ಆಫ್ ದ 4 ಎಲೆಕ್ಟ್ರಾನ್ಸ್ ಅಂತ ಮೆನ್ಷನ್ ಮಾಡಿರೋದು ಅಂತಂದರೆ ಆ 4 ಎಲೆಕ್ಟ್ರಾನ್ಸ್ ಅಲ್ಲಿ ದಟ್ಸ್ ನಾಟ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ಆಕ್ಸಿಜನ್ 1. ಔಟ್ ಆಫ್ 4 2 ಓನ್ಲಿ ಬಿಲಾಂಗ್ಸ್ ಟು ಆಕ್ಸಿಜನ್ 1 ಅಲ್ವಾ, ಅದಕ್ಕೆ ನಾವು ಹಾಫ್ ಆಫ್ ದ 4 ಅಂತ ಹಾಕ್ಕೊಳ್ತೀವಿ ನಾವು. ಓಕೆ, ದೆನ್ ಫಾರ್ಮಲ್ ಚಾರ್ಜ್ ಇಸ್ ಈಕ್ವಲ್ ಟು 6 minus 4 minus 2 is equal to 0. The formal charge on the first oxygen is 0. Next we'll go for formal charge on the second oxygen. That is equal to, again valence electrons are same. Oxygen is 6 minus non-bonded electron. Iga out of 6 valence electrons, actually you can see 4 electrons are involved in the bonding. So angar estiде ali 2 ideyalva, 2 electrons ideyalla non-bonded electrons minus half of bonding electrons are 6 is equal to 6 minus 2 minus 3 is equal to 6 minus 5 is equal to minus 1. Sorry, plus 1. So the formal charge on the central oxygen is plus 1. Next we will come to the third one. Formal charge on the third oxygen, that's equal to, again central oxygen is the element in the third oxygen. Valence electrons are 6 minus and non-bonded electrons. Non-bonded electrons ಎಷ್ಟಿದೆ 3 pairs ಇದೆ ಅಲ್ವಾ, 3 pairs ಅಂತಂದರೆ that is 6 minus half of the bonding electron. one single bond ಇನ್ವಾಲ್ವ್ ಆಗಿದೆ, single bond ಅಂದರೆ 2 electrons. That is 6 minus 1 is equal to minus 1. So formal charge on the each oxygen is 0 plus 1 minus 1. Left terminal oxygen is 0, central oxygen is plus 1, right terminal oxygen is minus 1. ಸೊ ನಮಗೆ ಯಾವ ಆಪ್ಷನಲ್ಲಿ ಬರ್ತಿದೆ ಅಂತಂದರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ಇನ್ ಫಾಸ್ಫೇಟ್ ಅಯಾನ್ ದ ಫಾರ್ಮಲ್ ಚಾರ್ಜ್ ಆನ್ ದಿ ಆಕ್ಸಿಜನ್ ಆಟಮ್ ಇಸ್. ಈಗ ನಾವು ಯಾವುದೇ ಒಂದು ಮಾಲಿಕ್ಯೂಲಲ್ಲಿ ರೆಸೊನೆನ್ಸ್ ಇರಬೇಕಾದ್ರೆ ಒಂದು ಸಿಂಗಲ್ ಆಕ್ಸಿಜನ್ ನಾವು ಫಾರ್ಮಲ್ ಚಾರ್ಜ್, ಈಗ ಪ್ರೀವಿಯಸ್ ಕ್ವಶನ್ ಏನಪ್ಪ ಅಂತಂದರೆ ಈಚ್ ಆಕ್ಸಿಜನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ಇಲ್ಲಿ ಕೇಳ್ತಿರೋದು ಫಾರ್ಮಲ್ ಚಾರ್ಜ್ ಅಂದ ಆಕ್ಸಿಜನ್ ಅಂದರೆ ನಾವು ಏನು ತಗೋಬೇಕು ಅಂತಂದರೆ ಆವರೇಜ್ ಫಾರ್ಮಲ್ ಚಾರ್ಜನ್ನು ತಗೋಬೇಕು ನಾವು. ಇಫ್ ಎನಿ ಮಾಲಿಕ್ಯೂಲ್ ಹ್ಯಾಸ್ ಅ ರೆಸೊನೆನ್ಸ್ ಸ್ಟ್ರಕ್ಚರ್ ಇಟ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ಫಾರ್ಮಲ್ ಚಾರ್ಜ್ ಅಂದ ಸಿಂಗಲ್ ಆಕ್ಸಿಜನ್, ದೆನ್ ವಿ ಹ್ಯಾವ್ ಟು ಗೋ ಫಾರ್ ದಿ ಆವರೇಜ್ ಫಾರ್ಮಲ್ ಚಾರ್ಜ್. ಅದಕ್ಕೆ ನಾವೇನು ಬರೀಬೇಕಂದ್ರೆ ಫಸ್ಟು ಸ್ಟ್ರಕ್ಚರನ್ನು ಬರೀಬೇಕಾಗುತ್ತೆ. ಅಫ್ಕೋರ್ಸ್ ಸ್ಟ್ರಕ್ಚರ್ ಬರೀದನ್ನು ಫೈಂಡ್ ಔಟ್ ಮಾಡ್ಬೋದು, ಯಾಕೆ ಅಂತಂದರೆ ಯು ಕ್ಯಾನ್ ಚೆಕ್ ಇಟ್ ಔಟ್. ಫಾಸ್ಫೇಟ್ ಅಯಾನ್ ಮೇಲೆ ಎಷ್ಟು ಓವರ್ ಆಲ್ ಚಾರ್ಜ್ ಇದೆ, -3 ಇದೆಯಲ್ವಾ. ಸೊ ದಟ್ಸ್ ಆರ್ ಇಲ್ಲಿ ಕೌಂಟ್ ಮಾಡಿ ಒಂದೊಂದು ಆಕ್ಸಿಜನ್ ಮೇಲೆ, ಫಸ್ಟ್ ಆಕ್ಸಿಜನ್ ಮೇಲೆ ಐ ಮಾರ್ಕ್ ಇಸ್ 1, ದಿಸ್ ಇಸ್ ದ ಸೆಕೆಂಡ್ ಆಕ್ಸಿಜನ್, ದಿಸ್ ಇಸ್ ದ ಥರ್ಡ್ ಆಕ್ಸಿಜನ್ ಆ್ಯಂಡ್ ದಿಸ್ ಇಸ್ ದ ಫೋರ್ತ್ ಆಕ್ಸಿಜನ್. ಚೆಕ್ ಮಾಡಿ, ಇಲ್ಲಿ ಫಸ್ಟ್ ಆಕ್ಸಿಜನ್ ಮೇಲೆ 0 ಇದೆ, ಸೆಕೆಂಡ್ ಆಕ್ಸಿಜನ್ ಮೇಲೆ -1, ಥರ್ಡ್ ಆಕ್ಸಿಜನ್ ಮೇಲೆ -1, ಫೋರ್ತ್ ಆಕ್ಸಿಜನ್ ಮೇಲೆ -1. ಸೊ ಓವರ್ ಆಲ್ ಚಾರ್ಜ್ ಏನು ಬರುತ್ತೆ ನಮಗೆ -3 ಡಿವೈಡೆಡ್ ಬೈ ಹೌ ಮೆನಿ ಆಕ್ಸಿಜನ್ಸ್ ಆರ್ ದೇರ್, ದಟ್ ಈಸ್ 4 ಆಕ್ಸಿಜನ್ಸ್. ದಟ್ ಮೀನ್ಸ್ -3/4 ಅಂತಂದರೆ ದಟ್ ಈಸ್ -0.75 is the average formal charge. ಇದನ್ನು ನಾವು ಅವರೇಜ್ ಫಾರ್ಮಲ್ ಚಾರ್ಜ್ ಅಂತ ಕರಿತೀವಿ. ಯಾವುದೇ ಒಂದು ಮಾಲಿಕ್ಯೂಲ್ಸ್ಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಇದ್ದರೆ ಯೂಶಲಿ
ಅಥವಾ ಒಂದು ಆಕ್ಸಿಜನ್ಗೆ ಫಾರ್ಮಲ್ ಚಾರ್ಜ್ ಕೇಳ್ತಾ ಇದ್ದಾರೆ ಅಂದರೆ ವಿ ರೈಟ್ ಇಟ್ ಆಸ್ ಎ ಅವರೇಜ್ ಫಾರ್ಮಲ್ ಚಾರ್ಜ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್, -0.75. ನೆಕ್ಸ್ಟ್ ಕ್ವಶನ್ ನಂಬರ್ 4. ದ ಕಾಂಪೌಂಡ್ ಕಂಟೈನಿಂಗ್ ಕೋಆರ್ಡಿನೇಟ್ ಬಾಂಡ್ ಈಸ್. ಇದನ್ನು ನಾವು ಇನ್ನೊಂದು ವರ್ಡಲ್ಲಿ ಯೂಸ್ ಮಾಡ್ತೀವಿ, ಅದನ್ನು ಡೇಟಿವ್ ಬಾಂಡಿಂಗ್ ಅಂತಲೂ ಕರಿತೀವಿ ನಾವು. ಡೇಟಿವ್ ಬಾಂಡಿಂಗ್, ಕೋಆರ್ಡಿನೇಟ್ ಬಾಂಡ್ ಆರ್ ಡೇಟಿವ್ ಬಾಂಡಿಂಗ್ ಅಂತ ಯೂಸ್ ಮಾಡ್ತೀವಿ ವರ್ಡನ್ನು. ಸೊ ವಾಟ್ಸ್ ಅ ಡೇಟಿವ್ ಬಾಂಡಿಂಗ್ ಆರ್ ಕೋಆರ್ಡಿನೇಟ್ ಬಾಂಡಿಂಗ್? ಇಟ್ಸ್ sharing, complete transfer of the one pair electrons from the one element to another element. So one element will give the one pair of electron to the another element. That's we call it as dative bonding, coordinate bond. Okay, ಈ ಥರ ಡೇಟಿವ್ ಬಾಂಡಿಂಗ್ ಯಾವ ಥರ ಫೈಂಡ್ ಔಟ್ ಮಾಡೋದು ನಾವು ಅಂತಂದರೆ ಸಿಂಪಲ್ ಕಾನ್ಸೆಪ್ಟ್ ಇಲ್ಲಿ. ವೆನ್ ಎಲಿಮೆಂಟ್ exceeds normal covalency, when central element exceeds ನಾರ್ಮಲ್ ಕೋವಲೆನ್ಸಿ, ಇದು ಟ್ರಿಕ್ ನಮ್ಗೆ ಆ್ಯಕ್ಚುಲಿ ಫೈಂಡ್ ಔಟ್ ಮಾಡೋದಕ್ಕೆ ಶಾರ್ಟ್ಕಟ್ ಮೆಥಡು. ನಾರ್ಮಲ್ ಕೋವಲೆನ್ಸಿ, ದೆನ್ ದೇರ್ ವಿಲ್ ಬಿ ಎ ಡೇಟಿವ್ ಬಾಂಡಿಂಗ್. ಏನದು ನಾರ್ಮಲ್ ಕೋವಲೆನ್ಸಿ ಅಂತಂದರೆ, ಯೂಶಲಿ ಈಗ ಒಂದು ಸ್ಟ್ರಕ್ಚರ್ ಬರೆಯೋಣ. ಸಲ್ಫ್ಯೂರಿಕ್ ಆಸಿಡ್ ಕೊಟ್ಟಿದ್ದಾರೆ, H2SO4 ಅಲ್ವಾ ಸ್ಟ್ರಕ್ಚರ್ ಇದು. H2SO4 ಇದು ಸ್ಟ್ರಕ್ಚರ್, H2SO4 ಡಬಲ್ ಬಾಂಡ್ ಸಲ್ಫ್ಯೂರಿಕ್ ಆಸಿಡ್. ಓಕೆ, ಹಾಗಾದರೆ ಯೂಶಲಿ ನಾರ್ಮಲ್ ಕೋವಲೆನ್ಸಿ ಸಲ್ಫರ್, ಸೆಂಟ್ರಲ್ ಆಟಮ್ ಯಾವುದಿದು ಸಲ್ಫರ್ ಅಲ್ವಾ. ಸಲ್ಫರ್ ಬಿಲಾಂಗ್ಸ್ ಟು ಆಕ್ಸಿಜನ್. ಯೂಶಲಿ ಆಕ್ಸಿಜನ್ ಫ್ಯಾಮಿಲಿಗೆ ನಾರ್ಮಲ್ ಕೋವಲೆನ್ಸಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ, ನಾರ್ಮಲಿ ಇಟ್ಸ್ 2 ನಾರ್ಮಲ್ ಕೋವಲೆನ್ಸಿ. ಅಫ್ಕೋರ್ಸ್ ಇಟ್ ಕ್ಯಾನ್ ಗೋ ಬಿಹೈಂಡ್ ದ 4, it can reach up to 4 second period elements and it can go behind the 4 also. For the sulfur usually it will have 6 bonds. But normal covalency ಎಷ್ಟಪ್ಪ ಅಂತಂದರೆ 2 ಅಲ್ವಾ ನಾರ್ಮಲ್ ಕೋವಲೆನ್ಸಿ ಆಕ್ಸಿಜನ್ ಫ್ಯಾಮಿಲಿಗೆ. ಅಂದರೆ ಸಲ್ಫರ್ಗೆ ಈಗ 2 ಬಾಂಡ್ಕ್ಕಿಂತ ಜಾಸ್ತಿ ಇದ್ದಿದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ಸ್ ಕೋಆರ್ಡಿನೇಟ್ ಬಾಂಡ್. ಈಗ ನೋಡಿ ಚೆಕ್ ಮಾಡ್ಬೋದು ನೀವು ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ. ಸಲ್ಫರ್ ಲೆಫ್ಟ್ ಸೈಡ್ ಒಂದು ಸಿಂಗಲ್ ಬಾಂಡ್, ರೈಟ್ ಸೈಡ್ ಒಂದು ಸಿಂಗಲ್ ಬಾಂಡ್ ಅಲ್ವಾ. ರಿಮೈನಿಂಗ್ ಇನ್ನು ಉಳಿದಿರುವಂಥದ್ದು ಯಾವ ಬಾಂಡ್ ಅಂತ ಕರಿತೀವಿ ನಾವು? ಇಟ್ ಈಸ್ ಅ ಡೇಟಿವ್ ಬಾಂಡಿಂಗ್ ಅಂತ ಕರಿತೀವಿ. ಯೂಶಲಿ ಡೇಟಿವ್ ಬಾಂಡನ್ನು ಆರೋ ಮಾರ್ಕಿಂದ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ ಇಟ್ಸ್ ಅ ಡೇಟಿವ್ ಬಾಂಡಿಂಗ್. ಸೊ ಇನ್ ಸಲ್ಫ್ಯೂರಿಕ್ ಆಸಿಡ್ ಹ್ಯಾಸ್ ಅ ಡೇಟಿವ್ ಬಾಂಡಿಂಗ್. ನೆಕ್ಸ್ಟ್ ಅದೇ ಥರನೇ ನೆಕ್ಸ್ಟ್ ಎಕ್ಸಾಂಪಲ್ಗೆ ಬರೋಣ, ದಟ್ ಈಸ್ ಓಝೋನ್. ಇಫ್ ಯು ರೈಟ್ ಓಝೋನ್ ಅಂದರೆ ಈಗ ಸೆಂಟ್ರಲ್ ಆಕ್ಸಿಜನ್ 2 ವೇಲೆನ್ಸಿ ಇರಬೇಕು, ಯೂಶಲಿ 2 ಕೋವಲೆನ್ಸಿ ಇರಬೇಕು. ಅಂದರೆ ಆಕ್ಸಿಜನ್ಗೆ 2 ನಾರ್ಮಲ್ ಕೋವಲೆಂಟ್ ಬಾಂಡ್ಸ್ ಇರಬೇಕು. ನಾವು ಯು ಕ್ಯಾನ್ ಸಿ ಎಷ್ಟು ಬಾಂಡ್ಸ್ ಇದೆ ಇಲ್ಲಿ. ಆಕ್ಸಿಜನ್ಗೆ 3 ಬಾಂಡ್ಸ್ ಇದೆ, ಅಂದರೆ 2 ಬಿಟ್ಟು ರಿಮೈನಿಂಗ್ ಇನ್ನೇನಂತ ಕರಿತೀವಿ ನೆಕ್ಸ್ಟ್ ಬಾಂಡ್ ಅನ್ನೋದನ್ನ ಕೋಆರ್ಡಿನೇಟ್ ಬಾಂಡ್ ಅಥವಾ ಡೇಟಿವ್ ಬಾಂಡಿಂಗ್ ಅಂತ ಕರಿತೀವಿ ನಾವು. ಹಿಯರ್ ಆಲ್ಸೋ ದೇರ್ ಇಸ್ ಅ ಡೇಟಿವ್ ಬಾಂಡಿಂಗ್. ನೆಕ್ಸ್ಟ್ ಎಕ್ಸಾಂಪಲ್ ಬರೋಣ, ದಟ್ ಈಸ್ ಸಲ್ಫರ್ ಟ್ರೈಆಕ್ಸೈಡ್. ಯೂಶಲಿ ಸಲ್ಫರ್ ಅಗೇನ್ ಇಟ್ಸ್ ಬಿಲಾಂಗ್ಸ್ ಟು ಆಕ್ಸಿಜನ್ ಫ್ಯಾಮಿಲಿ. ನಾರ್ಮಲ್ ಕೋವಲೆನ್ಸಿ ಇಸ್ ಹೌ ಮಚ್, ವಿಚ್ ಇಸ್ 2, ಬಟ್ ಹಿಯರ್ ಇಟ್ ಹ್ಯಾಸ್ ಹೌ ಮೆನಿ ಬಾಂಡ್ಸ್? 6 ಬಾಂಡ್ಸ್. ಅಂತಂದರೆ ದಟ್ ಮೀನ್ಸ್ 2 ಬಿಟ್ಟು ರಿಮೈನಿಂಗ್ ಅಂತಂದರೆ ರಿಮೈನಿಂಗ್ ಬಾಂಡ್ಸ್ ನಾವೇನಂತ ಕರಿತೀವಿ? ದಟ್ಸ್ ಅ ಡೇಟಿವ್ ಬಾಂಡಿಂಗ್ ಅಂತ ಕರಿತೀವಿ, ಡೇಟಿವ್ ಬಾಂಡಿಂಗ್. ಓಕೆ, ದೆನ್ ಇದು ನಾರ್ಮಲ್ ಸಿಂಪಲ್ ಕಾನ್ಸೆಪ್ಟ್. ಇದು ನಾರ್ಮಲ್ ಕೋವಲೆನ್ಸಿ. ಫಾರ್ ಎಕ್ಸಾಂಪಲ್ ಬೋರಾನ್ ತೊಗೊಂಡ್ರೆ 3 ಇರುತ್ತೆ ನಾರ್ಮಲಿ, ಕಾರ್ಬನ್ ತೊಗೊಂಡ್ರೆ 4 ಇರುತ್ತೆ, ನೈಟ್ರೋಜನ್ ತೊಗೊಂಡ್ರೆ 3 ಇರುತ್ತೆ, ಆಕ್ಸಿಜನ್ಗೆ 2 ಇರುತ್ತೆ, ಹ್ಯಾಲೋಜನ್ಸ್ಗೆ 1 ಇರುತ್ತಲ್ವಾ. ಇದನ್ನು ಬಿಟ್ಟು ಎಕ್ಸ್ಟ್ರಾ ಕೋವಲೆನ್ಸಿ ಬಂದಿದೆ ಅಂತಂದರೆ ಆ ಗ್ರೂಪ್ಗಳಲ್ಲಿ ಅದನ್ನೇನಂತ ಕರಿತೀವಿ? ಅದನ್ನು ಡೇಟಿವ್ ಬಾಂಡಿಂಗ್ ಆರ್ ಕೋಆರ್ಡಿನೇಟ್ ಬಾಂಡ್ ಅಂತ ಫಾರ್ಮೇಷನ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅದಕ್ಕೆ. ಸೊ ಹಾಗಾದರೆ ವಾಟ್ ಈಸ್ ಆನ್ಸರ್? ಆಪ್ಷನ್ ಡಿ is correct. All of these contain coordinate bond or dative bonding. Next question number 5. According to Fajans rule, covalent bond is favored by. Okay, Fajans rule. In Fajans rule antandre actually which explains the polarizing power. Polarizing power. And which is nothing but polarizing power is nothing but covalent character, or we also known as covalent character of ionic bonds. Covalent character of ionic bonds. Okay, that's Fajans rule which will explain the covalent character of ionic compounds. ಅದರಲ್ಲಿ ಅಂದರೆ ಕೊಟ್ಟಿರೋ ಅಯಾನಿಕ್ ಕಾಂಪೌಂಡ್ಸಲ್ಲಿ ಕೋವಲೆಂಟ್ ಕ್ಯಾರೆಕ್ಟರ್ ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋದೆ ಫಜನ್ಸ್ ರೂಲ್. ಅದನ್ನು ಪೋಲರೈಸಿಂಗ್ ಪವರ್ ಅಂತಲೂ ಕರಿತೀವಿ. ಪೋಲರೈಸಿಂಗ್ ಪವರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕೋವಲೆಂಟ್ ಕ್ಯಾರೆಕ್ಟರ್. ಅಂದರೆ polarizing power ಜಾಸ್ತಿ ಆದರೆ covalent character ಜಾಸ್ತಿ ಆಗುತ್ತೆ ಅಂತ ಅದರ ಮೀನಿಂಗ್. ಓಕೆ ದೆನ್, ಸೊ ಆಕ್ಚುಲಿ ವೆನ್ ವಿ ಕಮ್ ಟು ದ covalent character ಅಕಾರ್ಡಿಂಗ್ ಟು ದ Fajans rule, small cation and large anion, small cation and large anion are favorable for covalent character. ಸೊ ನಮಗೆ ಕ್ಯಾಟಯನ್ ಸ್ಮಾಲ್ ಕ್ಯಾಟಯನ್ ಇರಬೇಕು, ಮತ್ತು ಆನಯನ್ ಲಾರ್ಜ್ ಆನಯನ್ ಇದ್ದರೆ ಆ ಕಾಂಪೌಂಡ್ ಯೂಶಲಿ ಆ ಅಯಾನಿಕ್ ಕಾಂಪೌಂಡ್ ಏನಾಗಿರುತ್ತೆ ಅಂದರೆ ದಟ್ ವಿಲ್ ಹ್ಯಾವ್ ಮೋರ್ ಕೋವಲೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ತೊಗೊಂಡ್ರೆ ನಾವು ಆ್ಯಕ್ಚುಲಿ
again, more charge on, as a charge on cation and anion both should increase. If the charge on cation should be more, should increase, and even charge on anion also should increase. Anion, if it increases, then covalent character is favorable. Covalent character is favorable. Okay. ಚಾರ್ಜ್ ಆ್ಯಂಡ್ ಕ್ಯಾಟಯನ್ ಚಾರ್ಜ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, +1 +2 +3 ಅಂತ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಅಟಾಮಿಕ್ ಸೈಜ್ ಕಡಿಮೆ ಆಗುತ್ತೆ, ದಟ್ ಈಸ್ ಅ ಸ್ಮಾಲ್ ಕ್ಯಾಟಯನ್ ಆಗುತ್ತೆ. ಅದೇ ಆನಯನ್ ಮೇಲೆ ನೆಗೆಟಿವ್ ಚಾರ್ಜ್ ಲೈಕ್ -1 -2 -3 ಚಾರ್ಜ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ದಟ್ ಈಸ್ ವಿ ಗೆಟ್ ಇಟ್ ಲಾರ್ಜ್ ಅನಯನ್. ಅದನ್ನ ಆಗಲೇ ನಾನು ಹೇಳಿದ್ದು, ಸ್ಮಾಲ್ ಕ್ಯಾಟಯನ್ ಲಾರ್ಜ್ ಅನಯನ್ ಆರ್ ಫೇವರಬಲ್ ಫಾರ್ ದ ಕೋವಲೆಂಟ್ ಕ್ಯಾರೆಕ್ಟರ್. ಅದನ್ನು ಇಂಡೈರೆಕ್ಟ್ ಆಗಿ ನಾವು ಒನ್ಸ್ ಅಗೇನ್ ಚಾರ್ಜ್ ಆನ್ ದ ಕ್ಯಾಟಯನ್ ಇನ್ಕ್ರೀಸಸ್ ಅಂಡ್ ಚಾರ್ಜ್ ಆನ್ ದ ಅನಯನ್ ವಿಚ್ ಇಸ್ ಇನ್ಕ್ರೀಸಸ್, ದೆನ್ ದಟ್ಸ್ ಅ ಫೇವರಬಲ್ ಫಾರ್ ಕೋವಲೆಂಟ್ ಕ್ಯಾರೆಕ್ಟರ್. ಓಕೆ, ಇದು ನಮಗೆ ಫಜನ್ಸ್ ರೂಲ್ ಕಾನ್ಸೆಪ್ಟ್. ಓಕೆ, ಹಾಗಾದರೆ ವಿಚ್ ಇಸ್ ಫೇವರಬಲ್ ಫಾರ್ ದಿ ಕೋವಲೆಂಟ್ ಬಾಂಡ್ ಫೇವರಿಸಮ್ ಫ್ರಮ್ ದಿ ಫಜನ್ಸ್ ರೂಲ್, ದಟ್ ಈಸ್ ಸ್ಮಾಲ್ ಕ್ಯಾಟಯನ್ ಲಾರ್ಜ್ ಅನಯನ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ಪೋಲರೈಸಿಂಗ್ ಪವರ್? ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ, ದಟ್ ಈಸ್ ಅಕಾರ್ಡಿಂಗ್ ಟು ದ ಫಜನ್ಸ್ ರೂಲ್. ಅಕಾರ್ಡಿಂಗ್ ಟು ದ ಫಜನ್ಸ್ ರೂಲ್, ಸೊ polarizing power is nothing but covalent character. Polarizing power is nothing but covalent character. ಎರಡು ಒಂದೇ ಅಂತ ಅನ್ಕೊಳ್ಳಿ. Polarizing power or covalent character, how they are related to the size and charge. ಈಗ ನೀವು ನೋಡ್ಬೋದು ಈ ಅಯಾನ್ಸ್ ಅಲ್ಲಿ ಏನು ಡಿಫ್ರೆನ್ಸ್ ಆಗ್ತಾ ಇದೆ ಅಂತಂದ್ರೆ, ಬೋತ್ ಸೈಜ್ ಮತ್ತೆ ಚಾರ್ಜ್, ನೀವು ಎರಡರಲ್ಲಿ ಯಾವ್ದು ಕನ್ಸಿಡರ್ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ ನಮಗೆ. ಸೊ ವಿಚ್ ಇಸ್ ಫೇವರಬಲ್ ಮೀನ್ಸ್ more charge on cation, more charge on cation is favorable for covalent character and is polarizing power. Covalent character is nothing but polarizing power. Okay, ಹಾಗಾದ್ರೆ next again what kind of the cation? Small cation. ಎರಡು ಒಂದೇ, ಸ್ಮಾಲ್ ಕ್ಯಾಟಯನ್ ಮೋರ್ ಚಾರ್ಜ್ ಅಂದ್ರೆ ಎರಡು ಒಂದೇ ಬರುತ್ತೆ ನಿಮಗೆ ಆಕ್ಚುಲಿ. ಓಕೆ, ಈಗ ಚೆಕ್ ಮಾಡ್ಕೋಬಹುದು ನೀವು ಸೈಜ್ ಅನ್ನು ತಗೊಳ್ಬೇಕಾದ್ರೆ. ಕ್ಯಾಟಯನ್ ಮೆಗ್ನೀಷಿಯಂ 2+, Al3+, ಸೋಡಿಯಂ ಪ್ಲಸ್, ಆಲ್ ದೀಸ್ 3 ಆರ್ ವಾಟ್? ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್. ನಾನು ಆಲ್ರೆಡಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೌ ಅಯಾನಿಕ್ ಸೈಜ್ ಅಂಡ್ ಅಟಾಮಿಕ್ ನಂಬರ್ ವೇರೀಸ್ ಫಾರ್ ಇನ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ವಿಚ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ನಂಬರ್. ಗ್ರೇಟರ್ ಇಸ್ ಅಟಾಮಿಕ್ ನಂಬರ್ ವಿಲ್ ಬಿ ಹ್ಯಾವ್ ಅ ಸ್ಮಾಲರ್ ಸೈಜ್. ಹಾಗಾದರೆ ಇಲ್ಲಿ ನಮಗೆ ಬೇಕಾಗಿರೋದು ಯಾವುದು? ಸ್ಮಾಲ್ ಕ್ಯಾಟಯನ್ ಬೇಕಾಗಿರೋದ್ರಿಂದ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸೋಡಿಯಂ, ವಿಚ್ ಒನ್ ಹ್ಯಾಸ್ ಅ ಮೋರ್ ಅಟಾಮಿಕ್ ನಂಬರ್ ವಿಚ್ ಹ್ಯಾಸ್ ಅ ಸ್ಮಾಲ್ ಸೈಜ್? ಅಲ್ಯೂಮಿನಿಯಂ. ಓಕೆ, ಅಲ್ಯೂಮಿನಿಯಂ. ಓಕೆ, ನೆಕ್ಸ್ಟ್ ಇನ್ನೊಂದು ಬರೋಣ, ಕ್ಯಾಲ್ಶಿಯಂ. ಈಗ ಕ್ಯಾಲ್ಶಿಯಂ 2+, Al3+, ಏನಾಗುತ್ತೆ ಸೈಜ್ ಏನಾಗುತ್ತೆ ಅಂತಂದರೆ, ಸೈಜು ಕ್ಯಾಲ್ಶಿಯಂ 2+ ಜಾಸ್ತಿ ಇರುತ್ತೆ. ಕ್ಯಾಲ್ಶಿಯಂ 2+, ಯಾಕಂದರೆ ವಿಚ್ ಕಮ್ಸ್ ಇನ್ ಥರ್ಡ್, ಕ್ಯಾಲ್ಶಿಯಂ ಬರೋದು ಡೌನ್ ದ ಗ್ರೂಪ್ ಬರುತ್ತೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಕ್ಯಾಲ್ಶಿಯಂ. ಸೊ ಹಾಗಾಗಿರೋದ್ರಿಂದ ಆ್ಯಂಡ್ ಮೋರ್ ಓವರ್ ನಿಮಗೆ ಚಾರ್ಜ್ ಏನಿದೆ ಕಡಿಮೆ ಇದೆ, 2+ ಇದೆಯಲ್ವಾ. ಸೊ ಫಾರ್ ಆಲ್ ದೀಸ್ ರೀಸನ್ಸ್ ಅಲ್ಯೂಮಿನಿಯಂ ಹ್ಯಾಸ್ ಮೋರ್ ಚಾರ್ಜ್ ಆಸ್ ವೆಲ್ ಆಸ್ ಸ್ಮಾಲ್ ಕ್ಯಾಟಯನ್. ಇನ್ ಆಲ್ ದೀಸ್ ರೀಸನ್ಸ್ aluminum 3+ has a maximum covalent character as well as maximum polarizing power. So option B is correct. Next question number 7. Least ionic compound among the following is, again the same concept, ionic, least ionic character and covalent character na find out ಮಾಡಿದ್ರೆ ionic character is inversely proportional. ಓಕೆ, ಹಾಗಾದರೆ ಲೀಸ್ಟ್ ಅಯಾನಿಕ್ ಅಂದರೆ ಲೀಸ್ಟ್ ಅಯಾನಿಕ್ ಅಂತಂದರೆ ಮೀನಿಂಗ್ ಏನು ಅಂದರೆ ಮೋಸ್ಟ್ ಕೋವಲೆಂಟ್ ಅಂತ ಮೀನಿಂಗ್ ಅಲ್ವಾ. ಲೀಸ್ಟ್ ಅಯಾನಿಕ್ ಇಸ್ ನಥಿಂಗ್ ಬಟ್ ಮೋಸ್ಟ್ ಕೋವಲೆಂಟ್. ಹಾಗಾದರೆ ಮೋಸ್ಟ್ ಕೋವಲೆಂಟ್ ಹೆಂಗೆ ಬರುತ್ತೆ? ಕೋವಲೆಂಟ್ಗೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ದಟ್ ಈಸ್ ಫಜನ್ಸ್ ರೂಲ್ನ ಅಪ್ಲೈ ಮಾಡ್ತೀವಲ್ವಾ. ಸೊ ಅಕಾರ್ಡಿಂಗ್ ಟು ದ ಫಜನ್ಸ್ ರೂಲ್, ವಿಚ್ ಒನ್ ಇಸ್ ಫೇವರಬಲ್? ಸ್ಮಾಲ್ ಕ್ಯಾಟಯಾನ್ and larger anion are favorable for the covalent character. Small cation and larger anion are favorable for most covalent character. Smaller cation and larger anion. ಹಾಗಾದ್ರೆ ಚೆಕ್ ಮಾಡ್ಕೊ ಬರೋಣ. ಈಗ ಕೊಟ್ಟಿರುವಂಥ ಕ್ಯಾಟಯನ್ಸ್ ಯಾವ್ದು ಕೊಟ್ಟಿದ್ದಾರೆ ನಮಗಿಲ್ಲಿ? ಲೀಥಿಯಂ ಕೊಟ್ಟಿದ್ದಾರೆ, ಮತ್ತು ಪೊಟ್ಯಾಷಿಯಂ ಕೊಟ್ಟಿದ್ದಾರೆ, ಸೋಡಿಯಂ ಕೊಟ್ಟಿದ್ದಾರೆ, ಸೀಸಿಯಂ ಕೊಟ್ಟಿದ್ದಾರೆ. ಓಕೆ, ಆಲ್ ದೀಸ್ ಆರ್ ವಾಟ್? ಆಲ್ಕಲಿ ಮೆಟಲ್ಸ್ ಅಲ್ವಾ. lithium, sodium, potassium, rubidium, cesium. So down the group atomic size decreases. Size decrease ಆಗುತ್ತಲ್ವಾ, size increases ಆಗುತ್ತಲ್ವಾ down the group, ionic size increases ಅಲ್ವಾ, down the group atomic size or ionic size increases. ಓಕೆ, ಹಾಗಾದರೆ ನಮ್ಗೆ ಏನು ಬೇಕಾಗಿರೋದು?
ಸ್ಮಾಲರ್ ಕ್ಯಾಟಯನ್. ಯಾವುದು ಸ್ಮಾಲರ್ ಕ್ಯಾಟಯನ್? ಡೌನ್ ದ ಗ್ರೂಪ್ ಅಯಾನಿಕ್ ಸೈಜ್ ಇನ್ಕ್ರೀಸ್ ಆದರೆ ಸ್ಮಾಲ್ ಇರೋದು ಯಾವುದು ಅಂತಂದರೆ ಲಿಥಿಯಂ ಅಯಾನ್ ಇಸ್ ಅ ಸ್ಮಾಲರ್ ಅಯಾನ್. ಓಕೆ, ದೆನ್ ಆನಯಾನಿಗೆ ಬರೋಣ. ಹೀಗಾದರೆ ಯಾವ ಆನಯನ್ಸ್ ಕೊಟ್ಟಿದ್ದಾರೆ ನಮಗೆ? ಎರಡೇ ಆನಯನ್ ಇದೆ, ಒಂದು ಕ್ಲೋರೈಡ್, ಇನ್ನೊಂದು ಅಯೋಡೈಡ್ ಇದೆ. ಅಮಾಂಗ್ ದಿ ಕ್ಲೋರೈಡ್ ಅಂಡ್ ಅಯೋಡೈಡ್ ಅಗೇನ್ ಡೌನ್ ದ ಗ್ರೂಪ್ ಅಯಾನಿಕ್ ಸೈಜ್ ಇನ್ಕ್ರೀಸಸ್, ಅಯಾನಿಕ್ ಸೈಜ್ ಇನ್ಕ್ರೀಸಸ್. ದೆನ್ ನಮಗೆ ಇಲ್ಲಿ ಯಾವ ಆನಯನ್ ಬೇಕು? ಲಾರ್ಜರ್ ಆನಯನ, ಸ್ಮಾಲರ್ ಆನಯನ? ಲಾರ್ಜರ್ ಆನಯನ್ ಬೇಕಾಗಿರೋದ್ರಿಂದ ಡೌನ್ ದ ಗ್ರೂಪ್ ಸೈಜ್ ಇನ್ಕ್ರೀಸ್ ಆಗೋದ್ರಿಂದ ವಿಚ್ ಒನ್ ಹ್ಯಾಸ್ ಮೋರ್ ಸೈಜ್? Iodide. So hence combination. So which one will have the more covalent character? The one which is a smaller cation and larger anion. That combination becomes the least ionic or most covalent compound. ಹಾಗಾದರೆ ಯಾವ ಕಾಂಪೌಂಡ್ ಇದೆ ನಮಗೆ? ಹಾಗಾದರೆ ಲಿಥಿಯಂ ಅಯೋಡೈಡ್. ಸೊ ಆಪ್ಷನ್ ಡಿ is correct. Next question number 8. The correct order of bond angle is? Okay, bond angle ಗೆ there is a shortcut formula. ಯೂಶಲಿ ಯಾವ ಥರ ಶಾರ್ಟ್ಕಟ್ ಅಪ್ಲೈ ಮಾಡೋದು ಅಂತಂದರೆ, ಯೂಶಲಿ ನಿಮ್ಗೆ ಏನು ಮಾಡಿರ್ತಾರೆ ಬಾಂಡ್ ಆ್ಯಂಗಲಲ್ಲಿ ಅಂತಂದರೆ, ಸೆಂಟ್ರಲ್ ಎಲಿಮೆಂಟನ್ನು ಕಾಮನ್ ಆಗಿಟ್ಟು ಸರೌಂಡೆಡ್ ಎಲಿಮೆಂಟನ್ನು ಚೇಂಜ್ ಮಾಡ್ತಾರೆ, ಅಥವಾ ಸರೌಂಡೆಡ್ ಎಲಿಮೆಂಟನ್ನು ಕಾಮನ್ ಆಗಿ ಇಟ್ಕೊಂಡು ಸೆಂಟ್ರಲ್ ಎಲಿಮೆಂಟನ್ನು ಚೇಂಜ್ ಮಾಡ್ತಾರೆ. ಯೂಶಲಿ ಮ್ಯಾಕ್ಸಿಮಮ್ ಮಾಡುವಂಥದ್ದು ಅದೇ. ನಮಗೆ ಆರ್ಡರ್ನ ಬರೀಬೇಕಂತಂದರೆ ಬಾಂಡ್ ಆ್ಯಂಗಲ್ ಆರ್ಡರ್ ಅಂದರೆ ಒಂದು ರ್ಯಾಂಡಮ್ ಆಗಿ ಕೊಟ್ಬಿಟ್ಟು ಬಾಂಡ್ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂದರೆ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ಆದರೆ ಫೈಂಡ್ ಔಟ್ ಮಾಡ್ಬೋದು. ಯಾವುದು ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ ಅಂತಂದರೆ ಲೈಕ್ ಲೀನಿಯರ್ ಇದ್ದರೆ ಎಷ್ಟು ಬಾಂಡ್ ಆ್ಯಂಗಲ್? ಆಕ್ಚುಲಿ ಇಟ್ಸ್ 180 ಡಿಗ್ರಿ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್. ಇಟ್ಸ್ ಅ ಪರ್ಫೆಕ್ಟ್ಲಿ ಲೀನಿಯರ್ ಮಾಲಿಕ್ಯೂಲ್ ಆದರೆ 180 ಡಿಗ್ರಿ ಇರುತ್ತೆ. ಅದೇ ಟ್ರೈಗನಲ್ ಪ್ಲೇನಾರ್ ಇದ್ದರೆ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ನಮಗೆ? ಇಟ್ಸ್ 120 ಡಿಗ್ರಿ. ಟ್ರೈಗನಲ್ ಪ್ಲೇನಾರ್ ಇಸ್ ಈಕ್ವಲ್ ಟು 120 ಡಿಗ್ರಿ. ಓಕೆ, ಆ್ಯಂಡ್ ಟೆಟ್ರಾಹೆಡ್ರಲ್ ಎಷ್ಟಿರುತ್ತೆ ಬಾಂಡ್ ಆ್ಯಂಗಲ್? ಇಟ್ಸ್ 109 ಡಿಗ್ರಿ 28 ಮಿನಿಟ್ಸ್. ಆ್ಯಂಡ್ ಟಿ ಬಿ ಪಿ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ನಮಗೆ? ಟಿ ಬಿ ಪಿ ಬಾಂಡ್ ಆ್ಯಂಗಲ್ ಇಸ್ 90 ಡಿಗ್ರಿ ಆ್ಯಂಡ್ 120 ಡಿಗ್ರಿ. ಓಕೆ, ದೆನ್ ಆಕ್ಟಾಹೆಡ್ರಲ್ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ನಮಗೆ? ಹಾಗಾದರೆ ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಇದು ಬಾಂಡ್ ಆ್ಯಂಗಲ್ಸ್. ನಮಗೆ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ಸ್ ಕೊಟ್ಟರೆ ಆಟೋಮೆಟಿಕಲಿ ನಾವೇನು ಮಾಡ್ಬೋದು? ಬಾಂಡ್ ಆ್ಯಂಗಲ್ ಹೇಳ್ಬೋದು. ಈಗ ಸ್ಟ್ಯಾಂಡರ್ಡ್ ಮಾಲಿಕ್ಯೂಲ್ಸ್ ಅಂದರೆ ದಿಸ್ ಪರ್ಫೆಕ್ಟ್ ಜಾಮೆಟ್ರೀಸ್ ಕೊಡಲಿಲ್ಲ ಅಂತಂದರೆ ದೆನ್ ಹೌ ಟು ಫೈಂಡ್ ಔಟ್ ದ ಬಾಂಡ್ ಆ್ಯಂಗಲ್? ಆ ಥರದ ಕೇಸಸಲ್ಲಿ ಏನು ಚೇಂಜಸ್ ಮಾಡ್ತಾರೆ ಅಂತಂದರೆ, ಬೇಸಿಕಲಿ ದೇ ವಿಲ್ ಕೀಪ್ ಸೆಂಟ್ರಲ್ ಎಲಿಮೆಂಟ್ ಕಾನ್ಸ್ಟೆಂಟ್, ದೇ ವಿಲ್ ಚೇಂಜ್ ಸರೌಂಡೆಡ್ ಎಲಿಮೆಂಟ್ ಆರ್ ವೈಸ್ ವರ್ಸ. ಓಕೆ, ಆ ಥರ ಇರಬೇಕಾದ್ರೆ ನಾವು ಒಂದು ಸ್ಮಾಲ್ ಶಾರ್ಟ್ಕಟ್ ಅಪ್ಲೈ ಮಾಡಿ ನಾವು ಬಾಂಡ್ ಆ್ಯಂಗಲ್ಸನ್ನು ಈಸಿಯಾಗಿ ವೇರಿಯೇಷನನ್ನು ಫೈಂಡ್ ಔಟ್ ಮಾಡ್ಬೋದು. ಯಾವ ಥರ ಅಂತಂದರೆ, ಶಾರ್ಟ್ಕಟ್ ಫಾರ್ಮುಲಾ ಈಸ್ ಬಾಂಡ್ ಆ್ಯಂಗಲ್ which is directly proportional to size of surrounded element and which is inversely proportional to size of central element. ಓಕೆ, ಇದು ನೀವು ಸಿಂಪಲ್ ಟ್ರಿಕ್ ಅನ್ನು ಅಪ್ಲೈ ಮಾಡಿ ನಾವು ಬಾಂಡ್ ಆ್ಯಂಗಲ್ಸನ್ನು ಈಸಿಯಾಗಿ ಆರ್ಡರ್ನ ಬರೀಬೋದು. ಈಗ ನಾವು ಕೊಟ್ಟಿರುವಂಥ ಮಾಲಿಕ್ಯೂಲ್ಸನ್ನು ಚೆಕ್ ಮಾಡಿ. ಸೊ ದಟ್ ಈಸ್ ಫಾಸ್ಫರಸ್ ಟ್ರೈಫ್ಲೂರೈಡ್, ಫಾಸ್ಫರಸ್ ಟ್ರೈಕ್ಲೋರೈಡ್, ಫಾಸ್ಫರಸ್ ಟ್ರೈಬ್ರೋಮೈಡ್, ಫಾಸ್ಫರಸ್ ಟ್ರೈ ಅಯೋಡೈಡ್. ಓಕೆ, ಹಾಗಾದರೆ ನೀವು ಚೆಕ್ ಮಾಡೋದು ಫಾಸ್ಫರಸ್ ಸೆಂಟ್ರಲ್ ಎಲಿಮೆಂಟ್ ಕಾಮನ್ ಆಗಿದೆಯಾ? ಓಕೆ, ಯಾವ ಎಲಿಮೆಂಟ್ ಚೇಂಜ್ ಆಗ್ತಾ ಇದೆ ಇಲ್ಲಿ? ಸರೌಂಡೆಡ್ ಎಲಿಮೆಂಟ್ ಈಸ್ ಚೇಂಜಿಂಗ್. ಓಕೆ, ಫ್ಲೂರಿನ್, ಕ್ಲೋರಿನ್, bromine, iodine. We know that it's a down the group alva. Halogens alva down the group. Atomic size increases alva. Atomic size increases. Okay. Iga as per the bond angle trick, bond angle is directly proportional to size of the surrounded element alva. ಹಾಗಾದರೆ ಯಾವುದು ಬಾಂಡ್ ಆ್ಯಂಗಲ್ ಜಾಸ್ತಿ ಇರುತ್ತೆ ಇಲ್ಲಿ? ಯಾವುದು ಸೈಜ್ ಜಾಸ್ತಿ ಇದೆ ಸರೌಂಡೆಡ್ ಎಲಿಮೆಂಟ್ ಇದು, ಅದರದ್ದು ಬಾಂಡ್ ಆ್ಯಂಗಲ್ ಜಾಸ್ತಿ ಇರುತ್ತೆ. ಯಾವುದು ಬಾಂಡ್ ಆ್ಯಂಗಲ್ ಜಾಸ್ತಿ ಬರುತ್ತೆ? ಹಾಗಾದರೆ ಫಾಸ್ಫರಸ್ ಟ್ರೈ ಅಯೋಡೈಡ್ ಈಸ್ ಗ್ರೇಟರ್ ದ್ಯಾನ್, ಫಾಸ್ಫರಸ್ ಟ್ರೈ ಬ್ರೋಮೈಡ್ ಈಸ್ ಗ್ರೇಟರ್ ದ್ಯಾನ್, ಫಾಸ್ಫರಸ್ ಟ್ರೈ ಕ್ಲೋರೈಡ್ ಈಸ್ ಗ್ರೇಟರ್ ದ್ಯಾನ್ phosphorus trifluoride. This is the trick we apply to find out the order of the bond angle. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಹಾಗಾದರೆ ವಿಚ್ ಆಪ್ಷನ್ ಇಸ್ ಕರೆಕ್ಟ್? phosphorus trifluoride, chloride, bromide, iodide. So option D is correct. Next question number 9. Which of the following pairs of the compounds is isostructural? ಓಕೆ, ಇದು VSPR ಥಿಯರಿ, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ಸ್ಟ್ರಕ್ಚರ್ಸ್, ಈ ಸ್ಟ್ರಕ್ಚರ್ಸ್ ಬರಬೇಕು ಅಂತಂದರೆ ಒಂದು ಟ್ರಿಕ್ ಇದೆ ಫೈಂಡ್ ಔಟ್ ಮಾಡೋಕ್ಕೆ. ಬಟ್ ನಿಮಗೆ ಅದು ಇಷ್ಟು ಬಾಂಡ್ ಪೇರ್ ಮತ್ತು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದ್ದರೆ ಏನು ಶೇಪ್ ಇರುತ್ತೆ, ಜಾಮೆಟ್ರಿ ಇರುತ್ತೆ ಅನ್ನೋದನ್ನು ನಿಮಗೆ ಕಂಪಲ್ಸರಿ ಗೊತ್ತೇ ಇರಬೇಕು. ದಿಸ್ ಟೇಬಲ್ ನೀವು ಬೇಕಾದ್ರೆ ಶಾರ್ಟ್ಕಟ್ ಇದನ್ನು ನೀವು ಬೇಕಾದ್ರೆ ಸ್ಕ್ರೀನ್ ಶಾಟನ್ನು ತೊಗೊಂಡು ಆಮೇಲೆ ನೀವು ಚೆಕ್ ಮಾಡ್ಕೋಬೋದು. I have given all the information completely.
if these many bond pair and those many lone pair electrons are present, then what will be the geometry and shape of the molecule with certain all examples have given. ಎಲ್ಲ ಕಂಪ್ಲೀಟ್ ಲಿಸ್ಟ್ ಇದೆ, ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ. ಬಾಂಡ್ ಪೇರ್, ಲೋನ್ ಪೇರ್ ಅಂಡ್ ಶೇಪ್ ಆಫ್ ದ ಮಾಲಿಕ್ಯೂಲ್, ಜಾಮೆಟ್ರಿ ಆಫ್ ದ ಮಾಲಿಕ್ಯೂಲ್. ಸೊ ಇದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಸ್ಕ್ರೀನ್ ಶಾಟ್ ಅಂತ ತಗೊಳ್ಳಿ, ಆಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಬರೋಣ ಕ್ವಶನ್ಗೆ. ಕ್ವಶನ್ ನಂಬರ್ 9, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ದ ಕಾಂಪೌಂಡ್ಸ್ ಈಸ್ ಐಸೋಸ್ಟ್ರಕ್ಚರಲ್. ಐಸೋಸ್ಟ್ರಕ್ಚರಲ್ ಅಂತಂತಂದ್ರೆ ಸೇಮ್ ಸ್ಟ್ರಕ್ಚರ್ ಅಂತ ಮೀನಿಂಗ್. ಸೊ ಈಗ ಒಂದೊಂದೇ ಚೆಕ್ ಮಾಡ್ಕೊಂಡು ಹೋಗೋಣ. ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ, ಫಸ್ಟ್ ನಿಮಗೆ ಲೋನ್ ಪೇರ್, ಬಾಂಡ್ ಪೇರ್, ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡೋದು ಬರಬೇಕು. ಒನ್ಸ್ ಅದು ಬಂತು ಅಂತಂದರೆ, ನಾನು ಆಲ್ರೆಡಿ ಈ ಟೇಬಲ್ ಕೊಟ್ಟಿದ್ದೀನಲ್ವಾ, ಈ ಟೇಬಲಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಲಿ ಸ್ಟ್ರಕ್ಚರ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಆದರೆ ಯಾವ ಥರ ಫೈಂಡ್ ಔಟ್ ಮಾಡೋದು, ದೇರ್ ಇಸ್ ಅ ಟ್ರಿಕ್ ಫಾರ್ಮುಲಾ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅರೌಂಡ್ ದ ಸೆಂಟ್ರಲ್ ಎಲಿಮೆಂಟ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅರೌಂಡ್ ಸೆಂಟ್ರಲ್ ಎಲಿಮೆಂಟ್. ಯಾಕಂದರೆ ಬಿಕಾಸ್ ಶೇಪ್ ಆಫ್ ದ ಮಾಲಿಕ್ಯೂಲ್ ಆರ್ ದ ಜಾಮೆಟ್ರಿ ಆಫ್ ದ ಮಾಲಿಕ್ಯೂಲ್ ಇಸ್ ಡಿಸೈಡೆಡ್ ಬೈ ಎಲೆಕ್ಟ್ರಾನ್ಸ್ ಪೇರ್ ಅರೌಂಡ್ ದ ಸೆಂಟ್ರಲ್ ಎಲಿಮೆಂಟ್. ಸೆಂಟ್ರಲ್ ಎಲಿಮೆಂಟಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಪೇರ್ಸ್ ಇದೆ ಅನ್ನೋದ್ರ ಮೇಲೆ ಜಾಮೆಟ್ರಿ ಡಿಸೈಡ್ ಆಗೋದು, ನಾಟ್ ಆನ್ ದ ಸರೌಂಡೆಡ್ ಎಲಿಮೆಂಟ್ಸ್. ಹಾಗಾಗಿರೋದ್ರಿಂದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅರೌಂಡ್ ದ ಸೆಂಟ್ರಲ್ ಎಲಿಮೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ಸ್ ಅ ಫಾರ್ಮುಲಾ, ದಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಸೆಂಟ್ರಲ್ ಎಲಿಮೆಂಟ್ ಪ್ಲಸ್ ಸರೌಂಡೆಡ್ ಎಲಿಮೆಂಟ್ಸ್ ಆರ್ ಬಾಂಡೆಡ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಅಥವಾ ಸರೌಂಡೆಡ್ ಎಲಿಮೆಂಟ್ಸ್ ಅಂತ ತಗೋಬಹುದು, ಅಥವಾ ಬಾಂಡೆಡ್ ಎಲಿಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಅಂಡ್ ಪ್ಲಸ್ ಆರ್ ಮೈನಸ್ ಚಾರ್ಜ್. ಅಗೇನ್ ನಿಮಗೆ ಅಯಾನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಬೇಕು, ನೆಗೆಟಿವ್ ಚಾರ್ಜ್ ಇದ್ದರೆ ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 2. ಈ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ. ಎಕ್ಸೆಪ್ಟ್ ವೆನ್ ಆಕ್ಸಿಜನ್ ಈಸ್ ಪ್ರೆಸೆಂಟ್ ಆಸ್ ಎ ಸರೌಂಡೆಡ್ ಎಲಿಮೆಂಟ್. ಅಂದರೆ ಆಕ್ಸಿಜನ್ ಸರೌಂಡೆಡ್ ಎಲಿಮೆಂಟ್ ಇದ್ದಾಗ ಇನ್ನು ಸ್ವಲ್ಪ ಫಾರ್ಮುಲಾ ಸ್ಲೈಟ್ ಚೇಂಜ್ ಆಗುತ್ತೆ, ಅದು ಎಕ್ಸಾಂಪಲ್ಸ್ ಬಂದಾಗ ನೋಡೋಣ. ಬಟ್ ವೆನ್ ಆಕ್ಸಿಜನ್ ಈಸ್ ನಾಟ್ ದೇರ್ ಆಸ್ ಎ ಸರೌಂಡೆಡ್ ಎಲಿಮೆಂಟ್, ಸೊ ದಿಸ್ ಇಸ್ ದ ಫಾರ್ಮುಲಾ ವಿ ಯೂಸ್ ಇಟ್. ಹಾಗಾದರೆ ಒಂದೊಂದಕ್ಕೆ ಚೆಕ್ ಮಾಡ್ಕೊಬರೋಣ. ಹಾಗಾದರೆ BCl3 ಯಾವುದಪ್ಪ ಸೆಂಟ್ರಲ್ ಎಲಿಮೆಂಟ್ ಇಲ್ಲಿ? ಬೋರಾನ್ ಅಲ್ವಾ? ಬೋರಾನ್. ಬೋರಾನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? ಆಗಲೇ ಬಿಗಿನಿಂಗ್ ಫಸ್ಟ್ ಕ್ವಶನ್ ಅಲ್ಲೇ ಕೊಟ್ಟಿದ್ದೀನಿ ನಾನು ನಿಮಗೆ. ಬೋರಾನ್ ಬಿಲಾಂಗ್ಸ್ ಟು ಗ್ರೂಪ್ 13, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 3. ಓಕೆ, 3 ಪ್ಲಸ್ ಸರೌಂಡೆಡ್ ಎಲಿಮೆಂಟ್ಸ್ ಆರ್ ಬಾಂಡೆಡ್ ಎಲಿಮೆಂಟ್ಸ್ ಎಷ್ಟಿದೆ? ಬಾಂಡೆಡ್ ಎಲಿಮೆಂಟ್ಸ್ 3 ಕ್ಲೋರಿನ್ ಅಲ್ವಾ? ಸೊ ಪ್ಲಸ್ 3. ಅಂಡ್ ಡು ಹ್ಯಾವ್ ಎನಿ ಚಾರ್ಜ್? ನೋ ಚಾರ್ಜ್, ಸೊ ನಥಿಂಗ್ ವಿಲ್ ಬಿ ಆಡೆಡ್, ಡಿವೈಡೆಡ್ ಬೈ 2. So 3 plus 3 is 6. 6 divided by 2 is 3 electron pairs are present around the boron. Okay, then out of 3 electron pairs, how many bond pair or how many lone pair? ಇಲ್ಲಿ ನೋಡ್ಬೋದು chlorine. Chlorine 3 surrounded element ಅಲ್ವಾ, ಅಂದರೆ 3 bonded elements ಅಲ್ವಾ. That means how many electron pairs? 3 bond pairs. BP ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಅಂದರೆ ಬಾಂಡ್ ಪೇರ್ ಅಂತ ಮೀನಿಂಗು. ಓಕೆ, ರಿಮೈನಿಂಗ್ 3 ಬಾಂಡ್ ಪೇರ್ ಹೊರಟೋಯ್ತು ಅಂದರೆ ರಿಮೈನಿಂಗ್ ಎಷ್ಟು ಉಳಿದಿದೆ? 3 electron pairs ಅಲ್ಲಿ 0 lone pair electron. If 3 bond pair, 0 lone pair electrons are present, then what is the shape of the molecule? ನೋಡ್ಬೋದು, ಇಲ್ಲಿ ನಾನು ಟೇಬಲ್ ಅನ್ನು ಕೊಟ್ಟಿದ್ದೀನಿ, ಎಕ್ಸಾಂಪಲ್ 1 ತೋರಿಸ್ತೀನಿ ನಾನು ನಿಮಗೆ. 3 bond pair, 0 lone pairs are present, then the shape of the molecule is trigonal planar. What's the shape? It is trigonal planar. So it's a trigonal planar. ಸೊ ಇದೇ ಥರನೇ ನೀವೇನು ಮಾಡಬೇಕು, ಫಸ್ಟು ಎಲೆಕ್ಟ್ರಾನ್ ಪೇರ್ಸನ್ನು ಫೈಂಡ್ ಔಟ್ ಮಾಡಿ, ಆಮೇಲೆ ನಿಮಗೆ ಆ ಟೇಬಲ್ ಏನಿದೆ ಕಂಪ್ಲೀಟಾಗಿ ಅದನ್ನು ಮಗಪ್ ಮಾಡಬೇಕಾಗತ್ತೆ ನೀವು. ಓಕೆ, ನೆಕ್ಸ್ಟ್ XeF2 xenon ಡೈಫ್ಲೋರೈಡ್. ಇಲ್ಲಿ ಸೆಂಟ್ರಲ್ ಎಲಿಮೆಂಟ್ ಯಾವುದು? xenon. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? ನೋಬಲ್ ಗ್ಯಾಸ್ ಅಲ್ವಾ, ಗ್ರೂಪ್ 18 ಎಲಿಮೆಂಟ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 8 ಪ್ಲಸ್ ಸರೌಂಡೆಡ್ ಎಲಿಮೆಂಟ್ ಮೀನ್ಸ್ ಬಾಂಡೆಡ್ ಎಲಿಮೆಂಟ್ 2 ಡಿವೈಡೆಡ್ ಬೈ 2. ಸೊ 8 ಪ್ಲಸ್ 2 is 10, 10 divided by 2 is 5 electron pairs. 5 electron pairs. Out of 5, how many bond pair, how many are lone pair? ಈಗ ಬರೋಣ, XeF2 ಅಂದರೆ 2 ಬಾಂಡೆಡ್ ಎಲೆಕ್ಟ್ರಾನ್ಸ್ ಇದೆ ಅಂತಂದರೆ ಎಷ್ಟು ಬಾಂಡ್ ಪೇರ್ ಇರುತ್ತೆ? 2 ಬಾಂಡ್ ಪೇರ್. ರಿಮೈನಿಂಗ್ ಎಷ್ಟಿದೆ? 3 ಲೋನ್ ಪೇರ್ ಇದೆ. ಲೋನ್ ಪೇರನ್ನು LP ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಬಾಂಡ್ ಪೇರನ್ನು BP ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಹಾಗಾದರೆ ಇಫ್ 2 ಬಾಂಡ್ ಪೇರ್, 3 ಲೋನ್ ಪೇರ್ಸ್ ಆರ್ ಪ್ರೆಸೆಂಟ್, ವಾಟ್ ಈಸ್ ದ ಶೇಪ್ ಆಫ್ ದ ಮಾಲಿಕ್ಯೂಲ್? ವಿಚ್ ಇಸ್ ಲೀನಿಯರ್ ಶೇಪ್. ನೀವು ಅದರ ಟೇಬಲಲ್ಲಿದೆ, ಅದನ್ನು ನೀಟಾಗಿ ಓದ್ಕೋಬೇಕು, ಅಲ್ಲೇ ನಿಮಗೆ ಸಿಗುತ್ತೆ. ಇಟ್ಸ್ ಅ ಲೀನಿಯರ್ ಶೇಪ್. ಓಕೆ, ಹಾಗಾದರೆ ನೆಕ್ಸ್ಟ್ ಬರೋಣ. ಇದು ಸಿಮಿಟ್ರಿಕಲ್ ಆಯ್ತಾ? ಸೇಮ್ ಸ್ಟ್ರಕ್ಚರ್ ಬಂತ? ಐಸೋ ಸ್ಟ್ರಕ್ಚರಲ್ ಆಯ್ತಾ? ಇಲ್ಲ. ಹಾಗಾದರೆ ನೆಕ್ಸ್ಟ್ ಆಪ್ಷನ್ ಬರೋಣ. ಟೆಲೂರಿಯಂ ಡೈಅಯೋಡೈಡ್, TeI2. ಟೆಲೂರಿಯಂ ಇಸ್ ಬಿಲಾಂಗ್ಸ್ ಟು ಆಕ್ಸಿಜನ್ ಫ್ಯಾಮಿಲಿ. ಆಕ್ಸಿಜನ್ ಫ್ಯಾಮಿಲಿ ಅಂತಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 6 ಪ್ಲಸ್ ಸರೌಂಡೆಡ್ ಎಷ್ಟು ಎಲಿಮೆಂಟ್ಸ್ ಇದೆ? ಬಾಂಡೆಡ್ ಎಲಿಮೆಂಟ್ಸು 2 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 6 ಪ್ಲಸ್ 2 ಡಿವೈಡೆಡ್ ಬೈ 2, ದಟ್ ಈಸ್ 8 ಡಿವೈಡೆಡ್ ಬೈ 2. 8 ಡಿವೈಡೆಡ್ ಬೈ 2 ಅಂತಂದರೆ 4 ಎಲೆಕ್ಟ್ರಾನ್ ಪೇರ್ಸ್ ಬರುತ್ತೆ. ಔಟ್ ಆಫ್ 4 ಎಲೆಕ್ಟ್ರಾನ್ ಪೇರ್ಸ್, ಹೌ ಮೆನಿ ಆರ್ ಬಾಂಡ್ ಪೇರ್? ಬಾಂಡ್ಸ್ ಎಷ್ಟಿದೆ ಅಲ್ಲಿ ನಮಗೆ? ಸರೌಂಡೆಡ್ ಎಲಿಮೆಂಟ್ಸ್ 2 ಇದೆಯಲ್ವಾ, ಹಾಗಾದರೆ 2 ಬಾಂಡ್ ಪೇರ್ಸ್. ರಿಮೈನಿಂಗ್ ಉಳಿದಿರೋದು ಎಷ್ಟು? ಆಗಾದರೆ ಅದನ್ನು ಲೋನ್ ಪೇರ್ ಎಲೆಕ್ಟ್ರಾನ್ಸ್, ದಟ್ ಈಸ್ 2 ಲೋನ್ ಪೇರ್ ಎಲೆಕ್ಟ್ರಾನ್ಸ್. 2 ಬಾಂಡ್ ಪೇರ್,
2 lone pair. What's the shape of the molecule? Which is a bent shape ಬರುತ್ತೆ. ಓಕೆ, ನೆಕ್ಸ್ಟ್ ಮಾಲಿಕ್ಯೂಲ್ ಬರೋಣ. XCF2 xenon difluoride. xenon ವೇಲೆನ್ಸ್ ಎಲೆಕ್ಟ್ರಾನ್ ಆಲ್ರೆಡಿ ಆಗಿದೆ. xenon difluoride ಆಲ್ರೆಡಿ ನಾವು ಸೆಕೆಂಡ್ ಮಾಲಿಕ್ಯೂಲ್ ಮಾಡಿದ್ದೀವಿ. ಅದನ್ನು ಒನ್ಸ್ ಅಗೇನ್ ಅದನ್ನ ಮಾಡೋ ನೆಸೆಸಿಟಿ ಇಲ್ಲ. ಅದು ಯಾವುದು ಶೇಪ್ ಇದೆ? ಲೀನಿಯರ್ ಇದೆ. ಎರಡು ಮ್ಯಾಚ್ ಆಗ್ತಿದೆಯಾ? ಐಸೋಸ್ಟ್ರಕ್ಚರಲ್ ಬರ್ತಿದೆಯಾ? ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಮಾಲಿಕ್ಯೂಲ್ ಬರೋಣ. IBr2 ಮೈನಸ್. ಸೆಂಟ್ರಲ್ ಎಲಿಮೆಂಟ್ ಯಾವುದು ಇಲ್ಲಿ? ಅಯೋಡಿನ್. ಅಯೋಡಿನ್ ಬಿಲಾಂಗ್ಸ್ ಟು ಗ್ರೂಪ್ 17 ಎಲಿಮೆಂಟ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 7 ಪ್ಲಸ್ ಬಾಂಡೆಡ್ ಎಲಿಮೆಂಟ್ಸ್ ಆರ್ 2. ಇಲ್ಲಿ ನೋಡಿ, ಈಗ ನೆಗೆಟಿವ್ ಚಾರ್ಜ್ ಇದೆ. ಆಗಲೇ ಹೇಳಿದ್ದೀನಿ, ನೆಗೆಟಿವ್ ಚಾರ್ಜ್ ಇದೆ ಏನು ಮಾಡಬೇಕು? ನಾವು ಆ್ಯಡ್ ಮಾಡಬೇಕು. ಎಷ್ಟು ಎಲೆಕ್ಟ್ರಾನ್? -1 ಇರೋದ್ರಿಂದ ಇಲ್ಲಿ ಆ್ಯಡ್ 1 ಎಲೆಕ್ಟ್ರಾನ್ ಡಿವೈಡೆಡ್ ಬೈ 2. ಸೊ 7 + 3 divided by 10, 10 divided by 2 is 5 electron pairs. Out of 5 electron pairs, ಎಷ್ಟು ಬಾಂಡ್ ಪೇರ್ಸ್ ಆಗುತ್ತೆ ನಮಗೆ ಚೆಕ್ ಮಾಡಿ. ಬಿಗಿನಿಂಗಲ್ಲಿ IBr2 ಇದೆಯಲ್ಲ, ಸೊ ಹೌ ಮೆನಿ ಬಾಂಡ್ಸ್ ಅಂತಂದ್ರೆ ಮೀನಿಂಗ್ ಆದರೆ 2 ಬಾಂಡ್ಸ್ ಅಂತ ಮೀನಿಂಗು. ಹಾಗಾದರೆ 2 ಬಾಂಡ್ ಪೇರ್. ರಿಮೈನಿಂಗ್ ಅಂದರೆ ಎಷ್ಟು? 3 ಲೋನ್ ಪೇರ್ ಅಲ್ವಾ? ಹಾಗಾದರೆ 2 ಬಾಂಡ್ ಪೇರ್, 3 ಲೋನ್ ಪೇರ್ ಅಂದರೆ ವಾಟ್ಸ್ ದ ಶೇಪ್ ಆಫ್ ದ ಮಾಲಿಕ್ಯೂಲ್? ವಿಚ್ ಇಸ್ ಲೀನಿಯರ್ ಶೇಪ್. ಓಕೆ, IBr. XCF2 ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಯಾವ ಶೇಪ್ ಇದೆ? ಲೀನಿಯರ್ ಇದೆ. ಓಕೆ, ಹಾಗಾದರೆ ಇವೆರಡು ಸೇಮ್ ಸ್ಟ್ರಕ್ಚರ್ ಬಂತಲ್ವಾ? So both XCF2 and IBr minus both are linear but isostructural. So ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ಆಪ್ಷನ್ ಸಿ ಇಸ್ ಕರೆಕ್ಟ್. ಇದೇ ಥರನೇ ನಾವೇನು ಮಾಡಬೇಕು ಅಂತಂದರೆ ಸ್ಟ್ರಕ್ಚರ್, ಬಾಂಡ್ ಪೇರ್, ಲೋನ್ ಪೇರ್ ಎಲೆಕ್ಟ್ರಾನ್ ಮತ್ತು ಶೇಪನ್ನು ಫೈಂಡ್ ಔಟ್ ಮಾಡಬೇಕು ಬೈ ಯೂಸಿಂಗ್ ದಿಸ್ ಶಾರ್ಟ್ಕಟ್ ಮೆಥಡ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. Using VSPR theory, valence shell electron pair repulsion theory, the number of lone pairs in PCl5, IF5, OSF4, XCOF4. ಓಕೆ, ನಾನು ಆಗಲೇ ಹೇಳಿದೆ ವೆನ್ ಆಕ್ಸಿಜನ್ ಇಸ್ ಎ ಸರೌಂಡೆಡ್ ಎಲಿಮೆಂಟ್ ಅದರ ಕಾಂಟ್ರಿಬ್ಯೂಷನ್ ನಾವು 0 ಅಂತ ತಗೊಳ್ತೀವಿ. ಯಾಕಂದರೆ ಆಕ್ಸಿಜನ್ ಫಾರ್ಮ್ಸ್ ಮಲ್ಟಿಪಲ್ ಬಾಂಡ್ಸ್. ಇನ್ ಅಕಾರ್ಡಿಂಗ್ ಟು ದ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ, ಮಲ್ಟಿಪಲ್ ಬಾಂಡ್ಸ್ ಆರ್ ಟ್ರೀಟೆಡ್ ಎಸ್ ಎ ಸಿಂಗಲ್ ಸೂಪರ್ ಪೇರ್ ಅಂತ ಕನ್ಸಿಡರ್ ಮಾಡ್ತೀವಿ. ನಮ್ಮ ಟ್ರಿಕ್ಕಲ್ಲಿ ವೆನ್ ಆಕ್ಸಿಜನ್ ಇಸ್ ಪ್ರೆಸೆಂಟ್ ಎಸ್ ಎ ಸರೌಂಡೆಡ್ ಎಲಿಮೆಂಟ್ ಅದನ್ನು ಸರೌಂಡೆಡ್ ಎಲಿಮೆಂಟ್ ಕಾಂಟ್ರಿಬ್ಯೂಷನ್ ತಗೊಳ್ಳೋಗಿಲ್ಲ. ಎಕ್ಸಾಂಪಲ್ ನೋಡೋಣ ಈಗ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ. ಓಕೆ, ಲೆಟ್ ಅಸ್ ಕಮ್ ಟು ದಿ PCl5, phosphorus pentachloride. Valence electrons of phosphorus belongs to group 15 plus surrounded elements, the bonded elements are 5 divided by 2. So that's equal to 5 electron pairs are there around phosphorus. Then out of 5 electron pairs, how many are bond pair, how many are lone pair? You can check it out. If 5 chlorines are surrounded, then how many bond pairs? 5 bond pairs. Remaining are lone pairs. How many are lone pairs? 0, because out of 5 electron pairs all are bond pair, remaining are lone pair. Okay, then the question is only here is a lone pair. So how many lone pairs are present? 0 lone pair. Okay, then come to the second example. IF5, iodine, central element, valence electrons, group 17 element, which is a base 7 valence electrons. Again bonded elements are 5 divided by 2. 7 plus 5 is 12. 12 divided by 2 is 6 electron pairs. Out of 6 electron pairs, how many are bond pair here? That is 5 fluorines are there, means 5 bond pairs. And how many are lone pair? That is 1 lone pair. So 1 lone pair. Already ನಮ್ಗೆ ಆನ್ಸರ್ ಬಂದ್ಬಿಟ್ಟಿದೆ. ದಟ್ ಈಸ್ 0 1 ಅಂತಂದರೆ ಒಂದೇ ಆಪ್ಷನಲ್ಲಿ ಇರೋದು ನಮಗದು. ಆಪ್ಷನ್ 1A ಇಸ್ ಕರೆಕ್ಟ್ ಬಂದಿದೆ. ಬಟ್ ಸ್ಟಿಲ್ ವಿ ವಿಲ್ ಫೈಂಡ್ ಔಟ್. ನಾವೇ ಪ್ರಾಕ್ಟೀಸ್ ಅಂತ ಇರೋದ್ರಿಂದ ನಾವೆಲ್ಲ ಚೆಕ್ ಮಾಡೋಣ ಎಲ್ಲ ಆಪ್ಷನ್ಸನ್ನು. OSF4. ಇಲ್ಲಿ ಸೆಂಟ್ರಲ್ ಎಲಿಮೆಂಟ್ ಯಾವುದು? ಸಲ್ಫರ್. ಯಾಕೆ ಆಕ್ಸಿಜನ್ ಆಗೋದಿಲ್ಲ ಅಂತಂದರೆ ಇಲ್ಲಿ ಆಕ್ಸಿಜನ್ ಇಸ್ ನಾಟ್ ಎ ಸೆಂಟ್ರಲ್ ಎಲಿಮೆಂಟ್. ಆಕ್ಸಿಜನ್ ಕೆನಾಟ್ ಫಾರ್ಮ್ ಮೋರ್ ದೆನ್ 4 ಬಾಂಡ್ಸ್. ಇಲ್ಲಿ ಹಾಗಾದರೆ ನೀವು ಆಕ್ಸಿಜನ್ನ ಸೆಂಟ್ರಲ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡಿದ್ದೀರಾ ಅಂತಂದರೆ ಎಷ್ಟು ಬಾಂಡ್ಸ್ ಆಗುತ್ತೆ? ಮೋರ್ ದೆನ್ 4 ಬಾಂಡ್ಸ್ ಆಗುತ್ತೆ ಆಕ್ಸಿಜನ್ಗೆ. 4 ಫ್ಲೂರಿನ್ ಇದೆ, 1 ಸಲ್ಫರ್ ಇದೆ. ಹಾಗಾಗಿರೋದ್ರಿಂದ ಮೋರ್ ದೆನ್ 4 ಬಾಂಡ್ಸ್ ಬರುತ್ತೆ. ದಟ್ ಈಸ್ ನಾಟ್ ಪಾಸಿಬಲ್. ಹಾಗಾಗಿರೋದ್ರಿಂದ ಸಲ್ಫರ್ ಕ್ಯಾನ್ ಫಾರ್ಮ್ ಮೋರ್ ದೆನ್ 4 ಬಾಂಡ್ಸ್. ಓಕೆ, ಹಾಗಾಗಿರೋದ್ರಿಂದ ಸಲ್ಫರ್ನ ಸೆಂಟ್ರಲ್ ಎಲಿಮೆಂಟ್ ಆಗಿ ಕನ್ಸಿಡರ್ ಮಾಡೋಣ. ಸೆಂಟ್ರಲ್ ಎಲಿಮೆಂಟ್ ಸಲ್ಫರ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಮಚ್? ಆಕ್ಸಿಜನ್ ಫ್ಯಾಮಿಲಿ ಗ್ರೂಪ್ 16, 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ಲಸ್ ಸರೌಂಡೆಡ್ ಎಲಿಮೆಂಟ್ಸ್. ನಾನು ಆಗಲೇ ಹೇಳಿದೆ ವೆನ್ ಆಕ್ಸಿಜನ್ ಆಸ್ ಎ ಸರೌಂಡೆಡ್ ಎಲಿಮೆಂಟ್ ಇಟ್ಸ್ ಕಾಂಟ್ರಿಬ್ಯೂಷನ್ ವಿ ವಿಲ್ ನಾಟ್ ಕನ್ಸಿಡರ್. ಅಂದರೆ ನಾವು ಫ್ಲೂರಿನ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಅಂದರೆ 6 + 4 ಆಕ್ಸಿಜನ್ ಅನ್ನು ಕನ್ಸಿಡರ್ ಮಾಡೋದಿಲ್ಲ ಕಾಂಟ್ರಿಬ್ಯೂಷನ್ ಅಲ್ಲಿ. ಸೊ ದಟ್ಸ್ ಡಿವೈಡೆಡ್ ಬೈ 2. 6 + 4 is 10. 10 divided by 2 is 5 electron pairs. Out of the 5 electron pairs, how many bond pair? ಇಲ್ಲಿ ನಾವು ಆಕ್ಸಿಜನ್ ಅನ್ನು ಕನ್ಸಿಡರ್ ಮಾಡ್ಕೋಬಹುದು. ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಷನ್ ಅಲ್ಲಿ ಮಾತ್ರನೇ ಕನ್ಸಿಡರ್ ಮಾಡೋದಿಲ್ಲ. ಈಗ ಕಾಂಟ್ರಿಬ್ಯೂಷನ್ ಅನ್ನು ಕೌಂಟ್ ಮಾಡ್ತೀವಿ. ಅಂದರೆ 4 ಫ್ಲೂರಿನ್ಸ್ ಪ್ಲಸ್ 1 ಆಕ್ಸಿಜನ್ ಅಂತಂದರೆ ಟುಗೆದರ್ ಏನಂತ ಕನ್ಸಿಡರ್ ಮಾಡ್ತೀವಿ? 5 electron pairs, 5 bond pair. Out of 5 bond. Next remaining how many? 0 lone pair. Okay, ಹಾಗಾದರೆ ನೆಕ್ಸ್ಟ್ ಬರೋಣ ಲಾಸ್ಟ್ ಒನ್.
kcot. Xenon is a central element, valence electrons are 8, group 18 element ಆಗಿರೋದ್ರಿಂದ surrounded element oxygen ಇದೆ, oxygen contribution ತಗೊಳಂಗಿಲ್ಲ 0. ಸೊ ಹಾಗಾದ್ರೆ 8 plus 4 only fluorine ಮಾತ್ರ ಕನ್ಸಿಡರ್ ಮಾಡ್ತೀವಿ ನಾವಿಲ್ಲಿ, divided by 2 is equal to 6 electron pairs. Out of 6 electron pairs, how many bond pair? 4 fluorine plus 1 oxygen ಅಂತಂದ್ರೆ 5 bond pair. Remaining ಎಷ್ಟು ಉಳಿದಿದೆ electron pairs ಅಲ್ಲಿ? 1 is a lone pair. So hence already we have marked the option lone pair electrons in the all 4 molecules 0, 1, 0, 1. So already we have marked option A is correct. Next question number 11. The shapes of SF4 and XCF4 respectively. Okay, SF4 ನಮಗೆ ಶೇಪ್ ಬೇಕು ಅಂತಂದ್ರೆ ಫಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಎಲೆಕ್ಟ್ರಾನ್ ಪೇರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೆಂಟ್ರಲ್ ಎಲಿಮೆಂಟ್ ಇಸ್ ಸಲ್ಫರ್, ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 6 ಪ್ಲಸ್ surrounded elements means bonded elements are 4 divided by 2. 6 plus 4 is 10, 10 divided by 2 is 5 electron pairs. So there are 5 electron pairs around the sulfur. Out of 5, how many are bond pair? How many fluorines are there surrounded atoms? That is 4. So means that is 4 bond pair. And then how many lone pair? Which is 0 lone pair. Okay. Then 4 bond pair, 1 lone pair. What is the shape of the molecule SF4? 4 bond pair, 1 lone pair idre ನಾವು ಯಾವ shape ಅಂತ ಕರಿತೀವಿ actually, which is seesaw shape. What's the shape? It is seesaw shape. 4 bond pair, 0 lone pair. Sorry, I'm sorry. 1 lone pair. 4 bond pair, 1 lone pair. What's the shape of the molecule? Which is seesaw shape. Okay, next ಹಾಗಾದ್ರೆ ಇನ್ನೊಂದು ಚೆಕ್ ಮಾಡೋಣ. XCF4. So, xenon valence electrons are 8 plus surrounded elements are 4 divided by 2 is equal to 6 electron pairs. Out of 6 electron pairs, how many are bond pair? 4 bond pair and remaining are 2 lone pair. 4 bond pair, 2 lone pair. 4 bond pair ಹೆಂಗೆ ಬರುತ್ತೆ? 4 fluorines ಇರೋದ್ರಿಂದ 4 bond pair ಬರುತ್ತೆ, remaining are 2 lone pairs. What's the shape of the molecule? That is square planar. If 4 bond pair, 2 lone pairs are present, which is square planar. ಆಗಲೇ ಟೇಬಲ್ ಕೊಟ್ಟಿದ್ದೀನಲ್ವಾ, ಆ ಟೇಬಲ್ ಅಲ್ಲಿ ಇದೆ, ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ ಅ ಸ್ಕ್ವೇರ್ ಪ್ಲೇನಾರ್. ಸೊ ಹಾಗಾದ್ರೆ ವಾಟ್ ಈಸ್ ಆನ್ಸರ್? ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ದ ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಐಡೆಂಟಿಕಲ್ ಶೇಪ್. again ಐಡೆಂಟಿಕಲ್ ಶೇಪ್ ಅಂತಂದ್ರೆ ಸೇಮ್ ಶೇಪ್ ಅಂತ ಚೆಕ್ ಮಾಡ್ಕೋಬೇಕು ಯಾವ್ದ್ರಲ್ಲಿ ಇದೆ ಅಂತ. ಏನು ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ ನಾವು ಇಲ್ಲಿ? ದಟ್ ಈಸ್ ಅ ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ಸ್, ಬಾಂಡ್ ಪೇರ್, ಲೋನ್ ಪೇರ್ ಫೈಂಡ್ ಔಟ್ ಮಾಡಿ ಶೇಪ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಓಕೆ, I3+ ಅನ್ನು ನಾವು ಆಕ್ಚುಲಿ ಯಾವ ಥರ ಬರ್ಕೊಳ್ತೀವಿ ಅಂತಂದರೆ I2 ಇಲ್ಲಿ ಯಾಕಂದರೆ ಸೆಂಟ್ರಲ್ ಎಲಿಮೆಂಟು ಸರೌಂಡೆಡ್ ಎಲಿಮೆಂಟ್ ಗೊತ್ತಿಲ್ವಲ್ಲ ನಿಮಗೆ, ಅದಕ್ಕೆ ಏನು ಮಾಡ್ತೀವಿ ಅಂದರೆ ಎಕ್ಸ್ಪೆನ್ಷನ್ ಫಾರ್ಮಲ್ಲಿ ಆಕ್ಚುಲಿ ಅದು ಬರೋದು ಸ್ಟ್ರಕ್ಚರ್ ಯಾವ ಥರ ಬರುತ್ತೆ ಅಂತಂದರೆ I2+ ಈ ಥರ ಬರೋದು ನಮಗೆ ಸ್ಟ್ರಕ್ಚರ್. ಓಕೆ, ಹಾಗಾದರೆ ಈಗ ನಾವೇನು ಮಾಡೋಣ ಅಂತಂದರೆ ಇದನ್ನು ಅಗೇನ್ ಸೆಂಟ್ರಲ್ ಎಲಿಮೆಂಟ್ ಯಾವುದಿದೆ? ಅಯೋಡಿನ್ ಇದೆಯಲ್ವಾ? ಅಯೋಡಿನ್ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ? ದಟ್ಸ್ 7 ಪ್ಲಸ್ ಸರೌಂಡೆಡ್ ಎಲಿಮೆಂಟ್ಸ್ ಬಾಂಡೆಡ್ ಎಲಿಮೆಂಟ್ಸ್ ಎಷ್ಟಿದೆ ಇಲ್ಲಿ? 2 ಇದೆ. ಅಂಡ್ +1 ಚಾರ್ಜ್ ಇದೆ. +1 ಇದ್ರೆ ಏನು ಮಾಡಬೇಕು ನಾವು? ವಿ ನೀಡ್ ಟು ಸಬ್ಟ್ರಾಕ್ಟ್ 1 ಎಲೆಕ್ಟ್ರಾನ್ ಡಿವೈಡೆಡ್ ಬೈ 2. 7 + 2 is 9, 9 - 1 is 8 divided by 2 is 4 electron pairs. Okay, then out of 4 electron pairs, how many are bond pair? How many iodines are surrounded? It's a 2 iodines, so 2 bond pair. Remaining are what? 2 lone pairs. 2 bond pair, 2 lone pair. What's the shape of the molecule? Which is a bent shape. Okay, ಹಾಗಾದರೆ ನೆಕ್ಸ್ಟ್ ಮಾಲಿಕ್ಯೂಲ್ ಬರೋಣ. XCF4. xenon ಸೆಂಟ್ರಲ್ ಎಲಿಮೆಂಟ್, ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ? 8 ಪ್ಲಸ್ ಸರೌಂಡೆಡ್ ಎಲಿಮೆಂಟ್ಸ್ ಬಾಂಡೆಡ್ ಎಲಿಮೆಂಟ್ಸ್ ಎಷ್ಟಿದೆ? 4 ಇದೆ, ಡಿವೈಡೆಡ್ ಬೈ 2. ದಟ್ಸ್ ಈಕ್ವಲ್ ಟು 6 electron pairs. Out of 6 electron pairs, how many are bond pair, how many are lone pair? 4 fluorines ಇರೋದ್ರಿಂದ xenonಗೆ, so that means 4 bond pair. ರಿಮೈನಿಂಗ್ ಎಷ್ಟು ಉಳ್ಕೊಳ್ಳುತ್ತೆ? 6 ಅಲ್ಲಿ 4 ಹೋದರೆ ಬಾಂಡ್ ಪೇರು 2 lone pair. ಸೊ 4 bond pair, 2 lone pair ಇದ್ರೆ ವಾಟ್ ಇಸ್ ದ ಶೇಪ್? ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿದ್ವಿ ನಾವು ಇದನ್ನು. ಇಟ್ ಈಸ್ ಸ್ಕ್ವೇರ್ ಪ್ಲೇನಾರ್, ವಿಚ್ ಇಸ್ ಸ್ಕ್ವೇರ್ ಪ್ಲೇನಾರ್. ಓಕೆ, ನೆಕ್ಸ್ಟ್ ಬರೋಣ. CCl4, carbon tetrachloride, which is a well-known molecule for tetrahedral actually. Okay, still we calculate that carbon central element, valence electrons are 4 and bonded elements are 4 divided by 2. That's equal to 4 electron pairs. Out of 4 electron pairs, that is how many are bond pair?
4 bond pair, 4 chlorines are surrounded, so 4 bond pair, remaining 0 lone pair. So 4 bond pair, 0 lone pair, it is a tetrahedral shape. Okay, ಇಲ್ಲಿ ನಿಮಗೆ ಎಲ್ಲ ಸೇಮ್ ಐಡೆಂಟಿಕಲ್ ಶೇಪ್ ಬಂದಿದೆಯಾ? ಇಲ್ಲ. ಸೊ ದೆನ್ ವಿ ವಿಲ್ ಗೋ ಟು ಸೆಕೆಂಡ್ ಆಪ್ಷನ್, ClF3. ClF3. Okay, ClF3. Chlorine is a central element, valence electrons are 7 plus surrounded elements, bonded elements are 3 divided by 2. 7 plus 3 is 10 divided by 2 is 5 electron pairs. Out of 5 electron pairs, how many are bond pair, how many are lone pair? 3 fluorines are surrounded means 3 bond pair. Remaining how many are left? That's a 2 lone pair electrons. 3 bond pair, 2 lone pair. 3 bond pair, 2 lone pair. What's the shape of the molecule? That is T shape ಅಂತ ಕರಿತೀವಿ ಅದಕ್ಕೆ. T shape. ನಿಮಗೆ ಅಗೇನ್ ಕಂಪ್ಲೀಟ್ ಟೇಬಲ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ ಯಾವ ಬಾಂಡ್ ಪೇರ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ಗೆ ನಮಗೆ ಯಾವ ಶೇಪ್ ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇನ್ನೊಂದು ನೆಕ್ಸ್ಟ್ ಮಾಲಿಕ್ಯೂಲ್ ಬರೋಣ. ನೆಕ್ಸ್ಟ್ ಮಾಲಿಕ್ಯೂಲ್ ದಟ್ ಈಸ್ XeOF2. Xenon, central element, valence electrons are 8, surrounded element ಆಕ್ಸಿಜನ್ ಇದೆ, ಕಾಂಟ್ರಿಬ್ಯೂಷನ್ ತಗೊಳ್ಳಂಗಿಲ್ಲ, ಅದನ್ನು ಬಿಟ್ಟು ತಗೋಬೇಕಂತಂದ್ರೆ 2 ಫ್ಲೋರಿನ್ ಇದೆ, 2 ಡಿವೈಡೆಡ್ ಬೈ 2. 8 plus 2 divided by 2 is 5 electron pairs. Out of 5 electron pairs, how many are bond pair? 2 fluorines and 1 oxygen. ಅಂದರೆ 3 ಬರುತ್ತೆ, ಅಂದರೆ 3 bond pair. Remaining ಎಷ್ಟು ಉಳಿದಿದೆ ಹಾಗಾದರೆ? That is a 2 lone pair. Again 3 bond pair, 2 lone pair. What's the shape of the molecule? Which is again it's a T shape. Okay, then come to XeF3 plus. Xenon, 8 valence electrons and bonded elements are 3 and charge plus 1 is there. Plus 1 idre ಏನು ಮಾಡಬೇಕು? -1 divided by 2 is equal to 8 plus 3 is 11. 11 minus 1 is 10 divided by 2 is 5 electron pairs. 5 electron pairs. Out of 5 electron pairs, again it is a 3 bond pair, 2 lone pair. Then what's the shape of the molecule? Once again which is a T shape. So ಹಾಗಾದರೆ ನಮಗೆ 3 ಮಾಲಿಕ್ಯೂಲ್ಸ್ ಯಾವುದಿದೆ? T shape ಇದೆ. So option B is all 3 having identical shape. Next, question number 13. Which one of the following has a distorted octahedral structure? In distorted octahedral structure ಅಂತಂದ್ರೆ distorted octahedral ಗೆ there should be a 6 bond pair and 1 lone pair ಇದ್ರೆ ಅದನ್ನ ನಾವು ಯಾವ ಶೇಪ್ ಅಂತ ಕರಿತೀವಿ ಅಂದ್ರೆ ಸ್ಟ್ರಕ್ಚರ್ ಅನ್ನ distorted octahedral ಅಂತ ಕರಿತೀವಿ. distorted octahedral. ಅದಕ್ಕೆ ವೆಲ್ ನೋನ್ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ದಟ್ ಈಸ್ IF7 ಇಸ್ ಅ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಸಾರಿ, IF7 ಬರಲ್ಲ, XeO3 ಬರುತ್ತೆ, ಅದು ನೋಡಿ ಚೆಕ್ ಮಾಡಿ. XeF6 ಬರುತ್ತೆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್, XeF6 ಬರುತ್ತೆ. ಓಕೆ, ವೆಲ್ ನೋನ್, ವಿಲ್ ಚೆಕ್ ಇಟ್ ಔಟ್ ಒನ್ಸ್ ಅಗೇನ್. ವಿಚ್ ಒನ್ ಹ್ಯಾಸ್ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್? ಆಕ್ಚುಲಿ XeF6 ಬರುತ್ತೆ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್. ನೋ ಲೆಟ್ ಅಸ್ ಚೆಕ್ ಇಟ್ ಔಟ್. ಓಕೆ, ಅಗೇನ್ ಬಿಗಿನ್ ವಿತ್ ದ ಫಸ್ಟ್ ಒನ್, SF6 ಸಲ್ಫರ್ ಎಷ್ಟಿದೆ ವೇಲೆನ್ಸ್ ಎಲೆಕ್ಟ್ರಾನ್ಸ್? ದಟ್ ಈಸ್ 6 ಅಲ್ವಾ, ಪ್ಲಸ್ ಸರೌಂಡೆಡ್ ಬಾಂಡೆಡ್ ಆಟಮ್ಸ್ ಎಷ್ಟಿದೆ? ಅಗೇನ್ 6 ಇದೆ, ಡಿವೈಡೆಡ್ ಬೈ 2. ಸೊ ಮೆನಿ ಎಲೆಕ್ಟ್ರಾನ್ ಪೇರ್ಸ್? 6 ಎಲೆಕ್ಟ್ರಾನ್ ಪೇರ್ಸ್. ಸೊ ನಮ್ಗೆ ಇಲ್ಲೇ ರೂಲ್ ಔಟ್ ಆಗೋಯ್ತು, ಯಾಕಂದರೆ ನಮಗೆ ಟೋಟಲ್ ಎಲೆಕ್ಟ್ರಾನ್ ಪೇರ್ಸ್ ಎಷ್ಟು ಬೇಕು? ಇಲ್ಲಿ 7 ಬೇಕಲ್ವಾ? 7 ಇಲ್ಲ, ಇಲ್ಲಿ 6 ಎಲೆಕ್ಟ್ರಾನ್ ಪೇರ್ಸ್ ಇದೆ, ದಟ್ ಈಸ್ ರೂಲ್ಡ್ ಔಟ್. ಓಕೆ, ಅಗೇನ್ ವಿ ವಿಲ್ ರೈಟ್ ಇಟ್. 6 ಬಾಂಡ್ ಪೇರ್ ಅಂಡ್ 0 ಲೋನ್ ಪೇರ್. 6 bond pair, 0 lone pair, which is octahedral. Which shape it is? Octahedral. Okay, next, SiF6 2 minus. Silicon is belongs to carbon family. Valence electrons are 4 and bonded elements are 6. Charge is -2 ಇದೆ ಅಂತಂದ್ರೆ +2 divided by 2. That is equal to 6 electron pairs. Out of 6 electron pairs, all 6 are bond pair and remaining are 0 or lone pair. Again it is an octahedral shape. Okay, next one ಬರೋಣ. XeF4. Xenon already ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಇಟ್ಸ್ ಸ್ಕ್ವೇರ್ ಪ್ಲೇನರ್ ಅಲ್ವಾ? Xenon still will calculate. Xenon 8 valence electrons plus bonded elements are 4 divided by 2 is equal to 6 electron pairs. Out of 6 electron pairs, 4 bond pair, remaining 2 are lone pair. Means what's the shape it is? Square planar. Now we will come to the molecule XeF6. Xenon valence electrons are 8 plus surrounded elements are 6 divided by 2 is equal to 7 electron pairs. Out of 7 electron pairs, again it's a 6 bond pair, 6 fluorines ಇದೆ, 6 bonds, remaining 1 is a lone pair. 6 bond pair, 1 lone pair. So what's the shape of the molecule?
which is a distorted octahedral. Distorted octahedral. So option D is correct. Next question number 14. Which one of the following is a correct set? ಓಕೆ, ಇಲ್ಲಿ ನಮಗೆ ಹೈಬ್ರಿಡೈಸೇಷನ್ ಮತ್ತು ಶೇಪನ್ನು ಕೊಟ್ಟಿದ್ದಾರೆ. ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಚೆಕ್ ಮಾಡೋಣ. ಹೈಬ್ರಿಡೈಸೇಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಒನ್ಸ್ ವಿ ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್, ಲೈಕ್ if two electron pairs are present, around the central atom, then that is considered as sp hybridization. 2 alva andre one s orbital, one p orbital. If 3 electron pairs are present around the central element, then it is sp2. 3 alva, 3 andre one s orbital, 2 p orbitals. 4 electron pairs are present, then which will be sp3 hybridization. ಅದೇ ಥರ 5 electron pairs ಇದ್ರೆ that is sp3 3 orbitals alva is to p orbital. then next continuation ಯಾವ್ದು ಬರಬೇಕು? D. so if 6 electron pairs are present, that is sp3 d2 hybridization. ಈ ಥರ ನಾವೇನು ಮಾಡ್ತೀವಿ, ಹೈಬ್ರಿಡೈಸೇಷನ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ನಮ್ಗೆ ಹಿಂಗೇನು ಬೇಕು, ಈಗ ಫಸ್ಟು ಎಲೆಕ್ಟ್ರಾನ್ ಪೇರ್ಸ್ ಬರಬೇಕಲ್ವಾ, ಶೇಪ್ ಫೈಂಡ್ ಔಟ್ ಮಾಡಬೇಕು ಅಂದ್ರೂ ಆಸ್ ವೆಲ್ ಆಸ್ ನಾವು ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೂ ನಮಗೆ ಎಲೆಕ್ಟ್ರಾನ್ ಪೇರ್ಸ್ ಬೇಕು. ಸೊ ಕ್ಯಾಲ್ಕುಲೇಟರ್ಸ್ ಕ್ಯಾಲ್ಕುಲೇಟ್. ಫಸ್ಟ್ ಒಂದು ಚೆಕ್ ತಗೋಣ. ವಾಟರ್ H2O. ಸೆಂಟ್ರಲ್ ಎಲಿಮೆಂಟ್ ಯಾವುದಿದೆ? ಆಕ್ಸಿಜನ್. ಆಕ್ಸಿಜನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 6, ಗ್ರೂಪ್ 16 ಎಲಿಮೆಂಟ್ 6, ಪ್ಲಸ್ ಸರೌಂಡೆಡ್ ಮೀನ್ಸ್ ಬಾಂಡೆಡ್ ಎಲಿಮೆಂಟ್ಸ್ ಆರ್ 2 divided by 2. 6 plus 2 is 8, 8 divided by 2 is 4 electron pairs. Out of 4, okay, now let us come to the point, it's hybridization. Direct ಆಗಿ ಇಲ್ಲೇ ಬರ್ಬಿಡೋಣ. ಹೈಬ್ರಿಡೈಸೇಷನ್ ಏನು ಬರುತ್ತೆ? 4 electron pairs ಅಂತಂದರೆ sp3 hybridization. okay, further, out of 4 electron pairs, how many are bond pair? 2 elements are surrounded, then it is a 2 bond pair. Remaining 2 lone pair electrons. okay, so ಹಾಗಾದ್ರೆ what is the shape it is? it's a angular bent shape ಅಂತಾನೂ ಕರಿತೀವಿ, as well as angular shape ಅಂತಾನೂ ಕರಿತೀವಿ. angular or bent shape. okay, so ಹಾಗಾದ್ರೆ ನೀವು ಚೆಕ್ ಮಾಡ್ಬೋದು. ಆಪ್ಷನ್ ಎ ಇಟ್ ಸೆಲ್ಫ್ ಕರೆಕ್ಟ್. ಆಪ್ಷನ್ ಎ ಇಸ್ ಕರೆಕ್ಟ್. ರಿಮೈನಿಂಗ್ ಇದೇ ಥರನೇ ನೀವು ಆಪ್ಷನ್ ಸಿ ಮತ್ತು ಡಿಗೆ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 15. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಝೀರೋ ಓವರ್ಲ್ಯಾಪಿಂಗ್? ಓವರ್ಲ್ಯಾಪಿಂಗ್ ಅಲ್ಲಿ ನಮಗೆ ಯೂಶಲಿ ಅಟಾಮಿಕ್ ಆರ್ಬಿಟಲ್ಸ್ ಅಲ್ಲಿ 3 ಟೈಪ್ಸ್ ಬರುತ್ತೆ: ಪಾಸಿಟಿವ್, ನೆಗೆಟಿವ್, ಝೀರೋ ಓವರ್ಲ್ಯಾಪಿಂಗ್. ಏನು ಪಾಸಿಟಿವ್ ಓವರ್ಲ್ಯಾಪಿಂಗ್ ಅಂತಂದರೆ ಇನ್ ಫೇಸ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಒಂದೇ ಫೇಸಲ್ಲಿ ಓವರ್ಲ್ಯಾಪಿಂಗ್ ಆಗೋದು, ಅದನ್ನು ಪಾಸಿಟಿವ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಇಲ್ಲಿ ಪ್ಲಸ್ ಇಂಡಿಕೇಶನ್ ಏನಪ್ಪ ಅಂತಂದರೆ ಫೇಸ್ ಇಂಡಿಕೇಶನ್ ಅಷ್ಟೇ. ಇಲ್ಲಿ ಪ್ಲಸ್ ಮೈನಸ್ ಅಂದರೆ ಇಟ್ ಈಸ್ ನಾಟ್ ಎ ಚಾರ್ಜ್. ಇದು ಚಾರ್ಜ್ ಅಲ್ಲ. ಸೊ ಮೈಂಡಲ್ಲಿರಲಿ, ಪ್ಲಸ್ ಮೈನಸ್ ಅಂದರೆ ಚಾರ್ಜ್ ಅಲ್ಲ, ಜಸ್ಟ್ ಫೇಸನ್ನು ಇಂಡಿಕೇಶನ್ ಮಾಡೋದಷ್ಟೇ. ಈಗ ನೋಡ್ಬೋದು, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಲೋಬ್ಗೆ ಪ್ಲಸ್ ಅಂತ ಮೆನ್ಷನ್ ಮಾಡ್ತೀವಿ, ಇನ್ನೊಂದು ಲೋಬ್ಗೆ ನೆಗೆಟಿವ್ ಅಂತ ಮೆನ್ಷನ್ ಮಾಡ್ತೀವಿ. ಅದರ ಇಂಡಿಕೇಶನ್ ಏನಂತಂದರೆ ಒಂದು ಫೇಸಲ್ಲಿದೆ, ಇನ್ನೊಂದು ಫೇಸ್ ಆಪೋಸಿಟ್ ಫೇಸಲ್ಲಿದೆ ಅಂತ ಅದ್ರ ಮೀನಿಂಗು. ಈಗ ನೋಡ್ಬೋದು ನೀವು ಇಲ್ಲಿ, ಈಗ ಇನ್ನೊಂದು ಆರ್ಬಿಟಲ್ನ ಓವರ್ಲ್ಯಾಪ್ ಮಾಡ್ತೀನಿ, ಮೈನಸ್ ಆ್ಯಂಡ್ ಪ್ಲಸ್. ಓಕೆ, ಇಲ್ಲಿ ಮೈನಸ್ ಅಂತಂದರೆ ಸೈನ್ ಅಲ್ಲ, ವಿಚ್ ಇಸ್ ಜಸ್ಟ್ ರೆಪ್ರೆಸೆಂಟೇಷನ್ ಆಫ್ ದ ಫೇಸ್. ಈಗ ಮೈನಸ್ ಅಂದರೆ ಮೀನಿಂಗ್ ಏನು? ಸೇಮ್ ಫೇಸ್ ಅಂತಂದ್ರೆ. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಪಾಸಿಟಿವ್ ಓವರ್ಲ್ಯಾಪಿಂಗ್ ಅಂತಲೇ ಕರೆಯೋದು. ಯಾಕಂದರೆ ನೆಗೆಟಿವ್ ಅಂದರೆ ಸೇಮ್ ಫೇಸ್ ಅಂತ ಮೀನಿಂಗ್ ಅಲ್ಲಿ, ಸೇಮ್ ಫೇಸ್. ನೆಗೆಟಿವ್ ಇದು ಪಾಸಿಟಿವ್ ಓವರ್ಲ್ಯಾಪಿಂಗ್. ಇನ್ನೊಂದು ಎಕ್ಸಾಂಪಲ್ ಬೇಕು ನಿಮಗೆ ಅಂತಂದರೆ ಐ ವಿಲ್ ಟೇಕ್ ಅನದರ್ ಒನ್. ಈಗ ಮೈನಸ್ ಪ್ಲಸ್ ಎಸ್ ಆರ್ಬಿಟಲ್ ಪ್ಲಸ್. ನೋಡಿ, ಎರಡು ಏನಿದೆ ಒಂದೇ ಫೇಸಲ್ಲಿ ಇದೆಯಲ್ವಾ, ಪ್ಲಸ್ ಇಂಡಿಕೇಶನ್ ಅಂತಂದರೆ ಸೇಮ್ ಫೇಸ್ ಅಂತಂದ್ರೆ ವಾಟ್ ಕೈಂಡ್ ಆಫ್ ಓವರ್ಲ್ಯಾಪಿಂಗ್ ವಿಚ್ ಇಸ್ ಪಾಸಿಟಿವ್ ಓವರ್ಲ್ಯಾಪಿಂಗ್ ಅಂತ ಮೀನಿಂಗ್ ಇದು. ಓಕೆ, ಅದೇ ಥರ ಈಗ ನೆಕ್ಸ್ಟ್ ಬರೋಣ, ನೆಗೆಟಿವ್ ಓವರ್ಲ್ಯಾಪಿಂಗ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಈಗ ಐ ವಿಲ್ ಟೇಕ್ ಅನದರ್ ಒನ್. ಇಟ್ಸ್ ಅ ಪಿ ಆರ್ಬಿಟಲ್ ಪ್ಲಸ್, ಇದು ಮೈನಸ್, ಇನ್ನೊಂದು ಪ್ಲಸ್ ಮೈನಸ್. ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಅಂತಂದರೆ ಬಿಲೋ ದ ಪ್ಲೇನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಪ್ಲಸ್ ಏನಿದೆ ಅಬೋ ದ ಪ್ಲೇನಿಂಗ್. ಎರಡು ಏನಾಗುತ್ತೆ? ಡಿಫ್ರೆಂಟ್ ಫೇಸ್ ಅಲ್ವಾ. ಹಾಗಾಗಿರೋದ್ರಿಂದ ಇದನ್ನು ಏನಂತ ಕರಿತೀವಿ ಅಂದರೆ ನೆಗೆಟಿವ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ನೆಗೆಟಿವ್ ಓವರ್ಲ್ಯಾಪಿಂಗ್. ಓಕೆ, ನೆಕ್ಸ್ಟ್ ಬರೋಣ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ದಟ್ ಈಸ್ ಮೈನಸ್ ಪ್ಲಸ್. ಈಗ ನೋಡಿ, ಒಂದು ಲೋಬು ಪಾಸಿಟಿವ್ ಅಂತಂದರೆ ಒಂದು ಬೇರೆ ಫೇಸಲ್ಲಿದೆ, ಇನ್ನೊಂದು ಫೇಸಲ್ಲಿದೆ. ಹಂಗಂದರೆ ವಾಟ್ ಈಸ್ ದಟ್ ವಿ ಕಾಲ್ ಇಟ್ ಆಸ್ ನೆಗೆಟಿವ್ ಓವರ್ಲ್ಯಾಪಿಂಗ್. ಓಕೆ, ಇನ್ನೊಂದು ಬರೋಣ, ಝೀರೋ ಓವರ್ಲ್ಯಾಪಿಂಗ್, ಕಂಪ್ಲೀಟ್ಲಿ ಔಟ್ ಆಫ್ ದ ಫೇಸ್ ಅಂತಂದರೆ. ಫಾರ್ ಎಕ್ಸಾಂಪಲ್, ಪಿ ಎಕ್ಸ್, ಐ ವಿಲ್ ಓವರ್ಲ್ಯಾಪ್ ವಿತ್ ಪಿ ಎಕ್ಸ್ ವಿತ್ ಪಿ ಝೆಡ್. ಎಕ್ಸಾಕ್ಟ್ಲಿ, ಸಿ ಪಿ ಎಕ್ಸ್ ಆ್ಯಂಡ್ ಪಿ ಝೆಡ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಎರಡು ಔಟ್ ಆಫ್ ದ ಫೇಸ್. ಪಿ ಎಕ್ಸ್ ಇರುವಂಥದ್ದು ನಮಗೆ ಎಕ್ಸ್ ಆಕ್ಸಿಸಲ್ಲಿ,
ಪಿ ಝೆಡ್ ಇರುವಂಥದ್ದು ನಮಗೆ ಝೆಡ್ ಆಕ್ಸಿಸ್ ಅಲ್ಲಿ ಎಕ್ಸಾಕ್ಟ್ಲಿ ಬೋತ್ ಆರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್. ನೀವು ಒಂದಕ್ಕೊಂದು ಓವರ್ಲ್ಯಾಪ್ ಮಾಡೋದಕ್ಕಾಗದೇ ಇಲ್ಲ. ಸೇಮ್ ಆಕ್ಸಿಸ್ ಅಲ್ಲಿ ಇದ್ರೆ ಮಾತ್ರನೇ ನಮಗೆ ಏನು ಮಾಡ್ಬೋದು, ಓವರ್ಲ್ಯಾಪ್ ಅನ್ನು ಮಾಡ್ಬೋದು. ಸೊ ಹೆನ್ಸ್ ಇಟ್ ಇಸ್ ಅ ಝೀರೋ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ಓವರ್ಲ್ಯಾಪಿಂಗ್? ಇಟ್ಸ್ ಅ ಝೀರೋ ಓವರ್ಲ್ಯಾಪಿಂಗ್. ಇನ್ನೊಂದು ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ಅಲ್ಲಿ ಟೇಕ್ ಎಸ್ ಆರ್ಬಿಟಲ್ ಅಂತ ತಗೊಳ್ತೀನಿ. ಇದು ಪ್ಲಸ್, ಇದು ಮೈನಸ್. ಈಗ ಪ್ಲಸ್ ಮೈನಸ್ ಮಧ್ಯದಲ್ಲಿ ಬಂದು ಓವರ್ಲ್ಯಾಪ್ ಆದರೆ ಇದೇನಾಗುತ್ತೆ, ಇದು ಝೀರೋ ಓವರ್ಲ್ಯಾಪಿಂಗ್. ಅದೇ ಇದು ಎಸ್ ಆರ್ಬಿಟಲ್ ಮೇಲೆ ಓವರ್ಲ್ಯಾಪ್ ಆಗಿದ್ರೆ ಏನಾಗ್ತಿತ್ತು, ಇದು ಪಾಸಿಟಿವ್ ಓವರ್ಲ್ಯಾಪಿಂಗ್. ಅದೇ ಕೆಳಗಡೆ ಓವರ್ಲ್ಯಾಪ್ ಆಗಿದ್ರೆ ಏನಾಗ್ತಿತ್ತು, ಇಟ್ಸ್ ಅ ನೆಗೆಟಿವ್ ಓವರ್ಲ್ಯಾಪಿಂಗ್. ಈಗ ಮಧ್ಯದಲ್ಲಿ ಬಂದಿರೋದ್ರಿಂದ ದಿಸ್ ಇಸ್ ಝೀರೋ ಓವರ್ಲ್ಯಾಪಿಂಗ್. ಇದನ್ನೇ ನಾವು ಝೀರೋ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಈಗ ಆಪ್ಷನ್ಸ್ ಬರೋಣ. ಆಪ್ಷನ್ಸ್ ಎ ಇಸ್ ವಾಟ್ ಕೈಂಡ್ ಆಫ್ ಓವರ್ಲ್ಯಾಪಿಂಗ್? ಇಸ್ ಪಾಸಿಟಿವ್ ಓವರ್ಲ್ಯಾಪಿಂಗ್. ಆಪ್ಷನ್ ಬಿ ಬರೋಣ. ಅಗೇನ್ ಇಟ್ ಇಸ್ ಅ ಪಾಸಿಟಿವ್ ಓವರ್ಲ್ಯಾಪಿಂಗ್. ಪಾಸಿಟಿವ್ ನೆಗೆಟಿವ್ ಓವರ್ಲ್ಯಾಪ್ ಆಗ್ತಿರೋದ್ರಿಂದ ಸೇಮ್ ಫೇಸ್ ಓವರ್ಲ್ಯಾಪಿಂಗ್ ಆಗೋದ್ರಿಂದ ಇಟ್ಸ್ ಅ ಪಾಸಿಟಿವ್ ಓವರ್ಲ್ಯಾಪಿಂಗ್. ಆಪ್ಷನ್ ಸಿ ಬರೋಣ. ದಟ್ ಈಸ್ ಆಲ್ಸೋ ಸೇಮ್ ಫೇಸ್ ಓವರ್ಲ್ಯಾಪಿಂಗ್, ಇಟ್ಸ್ ಪಾಸಿಟಿವ್ ಓವರ್ಲ್ಯಾಪಿಂಗ್. ಆಪ್ಷನ್ ಡಿ ಬರೋಣ. ದಟ್ ಈಸ್ ಝೀರೋ ಓವರ್ಲ್ಯಾಪಿಂಗ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 16. Which is not true according to VBT? According to the VBT, which is not true. ಯಾವ ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಚೆಕ್ ಮಾಡಬೇಕು. A covalent bond is formed by the overlapping of atomic orbitals with unpaired electrons of opposite spin. 100% true. ನಮಗೆ ಇಲ್ಲಿ ಎರಡು ಆಪೋಸಿಟ್ ಸ್ಪಿನ್ ಎಲೆಕ್ಟ್ರಾನ್ಸ್ ಓವರ್ಲ್ಯಾಪ್ ಆದರೆ ನಮಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಅ ಟ್ರೂ ಒನ್. ನೆಕ್ಸ್ಟ್ ಆಪ್ಷನ್ ಬಿ ಬರೋಣ. The covalent bond is formed by the overlapping of the orbitals with unpaired electrons of the same spin. That is wrong. Same spin electrons ಏನಾಗುತ್ತೆ, that will not overlap and form the covalent bond. So option B is the incorrect one. Okay, in option C ಮತ್ತೆ D ನು ಚೆಕ್ ಮಾಡೋಣ. Greater is the extent of overlapping, stronger is the bonding. 100% true. That is why sigma bond is stronger, because there will be greater extent of overlapping than the pi bond. Okay, option D ಬಂದ್ರೆ overlapping takes place only in the direction of the maximum electron density of the orbital. Okay, correct. ಎಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೋ ಆ ರೀಜನ್ ಅಲ್ಲಿ ಏನಾಗುತ್ತೆ, ನಮಗೆ ಓವರ್ಲ್ಯಾಪಿಂಗ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ VBT. ಸೊ ಓನ್ಲಿ ವಿಚ್ ಇಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಪ್ಷನ್ ಬಿ. ಸೊ ಓವರ್ಲ್ಯಾಪಿಂಗ್ ಆಫ್ ಸೇಮ್ ಸ್ಪಿನ್ ಎಲೆಕ್ಟ್ರಾನ್ಸ್ ಇಸ್ ನಾಟ್ ಅಲೌಡ್ ಅಕಾರ್ಡಿಂಗ್ ಟು ದ VBT. ಸೊ ಆಪ್ಷನ್ ಬಿ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 17. SP ಓವರ್ಲ್ಯಾಪಿಂಗ್ ಇಸ್ ಪ್ರೆಸೆಂಟ್ ಇನ್. SP ಅಂತಂದ್ರೆ ಒಂದು ಆರ್ಬಿಟಲ್ ಎಸ್ ಆರ್ಬಿಟಲ್, ಇನ್ನೊಂದರಲ್ಲಿ ಪಿ ಆರ್ಬಿಟಲ್. ಈಗ ನಾನು ಬ್ರೋಮಿನ್ ತಗೊಂಡೆ ಅಂತ ಅನ್ಕೊಳ್ಳಿ. ಬ್ರೋಮಿನ್ ಸಿಂಗಲ್ ಬಾಂಡ್ ಬ್ರೋಮಿನ್. ಬ್ರೋಮಿನ್ ವೇಲೆನ್ಸ್ ಆರ್ಬಿಟಲ್ ಯಾವ್ದಿರೋದು, ಪಿ ಆರ್ಬಿಟಲ್. ಅಗೇನ್ ಅನದರ್ ಬ್ರೋಮಿನ್ ವೇಲೆನ್ಸ್ ಆರ್ಬಿಟಲ್ ಯಾವ್ದಿರೋದು, ಪಿ ಆರ್ಬಿಟಲ್. ಸೊ ನಾವು ಇದಕ್ಕೆ ಯಾವ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ ಅಂದ್ರೆ PP ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. PP ಸಿಗ್ಮಾ ಬಾಂಡ್. ಓಕೆ, ಈಗ ಹೈಡ್ರೋಜನ್ ತಗೋಣ. ಹೈಡ್ರೋಜನ್ ಸಿಂಗಲ್ ಬಾಂಡ್ ಹೈಡ್ರೋಜನ್. ಅಗೇನ್ ಹೈಡ್ರೋಜನ್ ಬಾಂಡಿಂಗ್ ವೇಲೆನ್ಸ್ ಆರ್ಬಿಟಲ್ ಯಾವ್ದಿರೋದು, ಎಸ್ ಆರ್ಬಿಟಲ್. ಇಲ್ಲಿ ಹೈಡ್ರೋಜನ್ ವೇಲೆನ್ಸ್ ಆರ್ಬಿಟಲ್. ಸೊ ವಿಚ್ ಫಾರ್ಮ್ ಸಿಗ್ಮಾ ಬಾಂಡ್? ವಾಟ್ ಕೈಂಡ್ ಆಫ್ ದ ಸಿಗ್ಮಾ ಬಾಂಡ್? ವಿಚ್ ಇಸ್ SS ಸಿಗ್ಮಾ ಬಾಂಡ್. ಓಕೆ, O2 ಮಾಲಿಕ್ಯೂಲ್ ಬರೋಣ. ಇಲ್ಲಿ ಎರಡು ಬರುತ್ತೆ ನಮಗೆ, ಸಿಗ್ಮಾ ಮತ್ತೆ ಪೈ ಬಾಂಡ್ ಎರಡು ಬರುತ್ತೆ. What is the valence orbital of oxygen? That is a p orbital. Again oxygen is p orbital. ನೀವು electronic configuration ಬರೆದಾಗ ಲಾಸ್ಟ್ ಆರ್ಬಿಟಲ್ ಯಾವ್ದು ಬರುತ್ತೆ, that's a valence orbital. ಸೊ ಆಕ್ಸಿಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ಯಾವ ಆರ್ಬಿಟಲ್ ಬರುತ್ತೆ ನಿಮಗೆ, 1s2 2s2 2p4 ಅಲ್ವಾ. ಸೊ p ಆರ್ಬಿಟಲ್ ಬರುತ್ತೆ, that is a valence orbital. ಸೊ ಇಲ್ಲಿ ನಮಗೆ what type of the sigma bond and pi bond is obtained, that is a pp overlapping ಅಂತ ಕರಿತೀವಿ. ಈಗ ಹೈಡ್ರೋಜನ್ ಫ್ಲೋರೈಡ್ ಬರೋಣ. HF. what's the valence orbital of hydrogen? s orbital. Fluorine, which is again belongs to p block element, so valence orbital is p orbital. So hence what type of the sigma bond are overlapping which forms, which is sp overlapping anta karitvi. Hence option D is correct. Next question number 18. Which of the following statement is correct? Okay, energy difference should be more between the orbitals which undergo hybridization, which is 100% wrong. ಯಾವುದೇ ಎರಡು ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಬೇಕು ಅಂತಂದ್ರೆ ದೇ ಶುಡ್ ಹ್ಯಾವ್ ಸಿಮಿಲರ್ ಎನರ್ಜಿ. ಸಿಮಿಲರ್ ಎನರ್ಜಿ ಆರ್ಬಿಟಲ್ಸ್ ಓನ್ಲಿ ಕ್ಯಾನ್ ಅಂಡರ್ಗೋ ಹೈಬ್ರಿಡೈಸೇಷನ್. ಸೊ ಆಪ್ಷನ್ ಎ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಬಿ ಬರೋಣ. ಹಾಗಾದ್ರೆ ನಂಬರ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಫಾರ್ಮ್ಡ್ ಶುಡ್ ಬಿ ಸೇಮ್ ಆಸ್ ದಟ್ ಆಫ್ ದಿ ನಂಬರ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಇನ್ವಾಲ್ವ್ಡ್ ಇನ್ ದ ಹೈಬ್ರಿಡೈಸೇಷನ್. ದಟ್ ಈಸ್ 100% ಟ್ರೂ. ನಾವು ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಅನ್ನು ಮಿಕ್ಸ್ ಮಾಡ್ತೀವೋ ಅಷ್ಟು ನಮಗೆ ಹೈಬ್ರಿಡ್ ಆರ್ಬಿಟಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಎಸ್ ಆರ್ಬಿಟಲ್ ಮತ್ತೆ ಎರಡು ಪಿ ಆರ್ಬಿಟಲ್ಸ್ ಅನ್ನು ಮಿಕ್ಸ್ ಮಾಡಿದ್ರೆ ನಮಗೆ 2p ಆರ್ಬಿಟಲ್ಸ್ ಅನ್ನು ಮಿಕ್ಸ್ ಮಾಡಿದ್ರೆ ನಮಗೆ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ, 3sp2 ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ನಮಗೆ 3sp2 ಹೈಬ್ರಿಡ್ ಅಂದ್ರೆ ನಾವು ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಅನ್ನು ಮಿಕ್ಸ್ ಮಾಡ್ತೀವೋ ಅಷ್ಟೇ ನಮಗೆ ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಸೊ ಎಕ್ಸಾಕ್ಟ್ಲಿ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಆಪ್ಷನ್ ಸಿ ಮತ್ತೆ ಡಿ ಚೆಕ್ ಮಾಡೋಣ.
hybrid orbitals arrange around the central atom unsymmetrically. That is true. Symmetrically, that's one of the statement of our hybridization ಆದಾಗ ಆರ್ಬಿಟಲ್ಸು ನಮಗೆ ಸಿಮಿಟ್ರಿಕ್ ಆಗಿ ಅರೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೀನಿಯರ್ ತಗೊಂಡೆ ಅಂತ ಅನ್ಕೊಳ್ಳಿ, ಈಗ ಲೆಫ್ಟ್ ಸೈಡ್ ಎಷ್ಟು ಇದರಲ್ಲಿ ಇದೆಯೋ ರೈಟ್ ಸೈಡು ಅಷ್ಟೇ ಸಿಮಿಟ್ರಿಕಲ್ ಇದೆಯಲ್ವಾ. ಅಥವಾ ಟ್ರೈಗನಲ್ ಪ್ಲೇನರ್ ತಗೊಳ್ಳಿ, ನೋಡಿ ಎಲ್ಲ ಆಂಗಲ್ ಅಲ್ಲೂ ನಿಮಗೆ ಸಿಮಿಟ್ರಿಕ್ ಕಾಣಿಸ್ತಿದ್ಯಾ. ದಟ್ಸ್ ಸಿಮಿಟ್ರಿಕಲಿ ಡಿಸ್ಟ್ರಿಬ್ಯೂಟೆಡ್. Orbitals are symmetrically distributed. Option D. Hybrid orbitals can form bonds. Wrong. Hybrid orbitals can form only sigma bonds. Which orbitals form pi bonds? Unhybrid orbitals will form pi bonds. Hybrid orbitals will form sigma bond. Unhybrid orbitals will form pi bond. So option D is also it's a wrong statement. So which is the correct one? Only option B is the correct statement here. Question number 19. Which has zero dipole moment? ಸೊ ನಿಮಗೆ ಝೀರೋ ಡೈಪೋಲ್ ಮೂಮೆಂಟ್ಗೆ ಒಂದು ಟ್ರಿಕ್ ಅನ್ನು ಕೊಟ್ಟಿದ್ದೀನಿ ನಾನು, ಇಲ್ಲಿ ನೋಡ್ಬೋದು, ಇಲ್ಲಿ ಫಾರ್ಮುಲಾನ ಕೊಟ್ಟಿದ್ದೀನಿ. ವೆನ್ ಹೋಮೋ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್ ಹ್ಯಾವ್ ಪರ್ಫೆಕ್ಟ್ ಜಾಮೆಟ್ರೀಸ್ ಲೈಕ್ ಲೀನಿಯರ್, ಟ್ರೈಗನಲ್, ಪ್ಲೇನಾರ್, ಟೆಟ್ರಾಹೆಡ್ರಲ್, TBP, ಆಕ್ಟಾಹೆಡ್ರಲ್, ದೆನ್ ಡೈಪೋಲ್ ಮೂಮೆಂಟ್ ವಿಲ್ ಬಿ ಝೀರೋ. ಏನು ಹೋಮೋ ಪಾಲಿ ಅಟಾಮಿಕ್ ಅಂತಂದರೆ, ಹೋಮೋ ಪಾಲಿ ಅಟಾಮಿಕ್ ಅಂದರೆ ಸಿಮಿಲರ್ ಅಟಾಮಿಕ್ ಇರಬೇಕು ವಿತ್ ಮೋರ್ ದ್ಯಾನ್ ಒನ್ ಆಟಮ್ ಇಸ್ ಪ್ರೆಸೆಂಟ್. ನೀವು ತಗೋಬೋದು PCl3 ತಗೊಳ್ಳಿ. ಆಪ್ಷನ್ ಬಿ ನೋಡಿ, PCl3. ಸೊ ಇಲ್ಲೇನಾಗಿದೆ, ಕ್ಲೋರಿನ್ ಏನು ಸೇಮ್ ಆಟಮ್ಸ್ ಅಲ್ವಾ ಸರೌಂಡ್ ಆಗಿರೋದು, ಮೋರ್ ದೆನ್ ಒನ್ ಆಟಮ್ ಇದೆ. ಸೊ ಅದನ್ನು ನಾವೇನಂತ ಕರಿತೀವಿ, ಹೋಮೋ ಪಾಲಿ ಅಟಾಮಿಕ್ ಅಂತ ಕರಿತೀವಿ. ಈಗ ಆಪ್ಷನ್ ಡಿ ಚೆಕ್ ಮಾಡಿ, ದಟ್ ಈಸ್ ನಾಟ್ ಹೋಮೋ ಪಾಲಿ ಅಟಾಮಿಕ್. ಹೋಮೋ ಪಾಲಿ ಅಟಾಮಿಕ್ ಅಲ್ಲ ಅದು. ಓಕೆ, ಸೊ ನಾನು ಹೇಳ್ತಿರೋದು ಪರ್ಫೆಕ್ಟ್ ಜಾಮೆಟ್ರೀಸ್ಗೆ ಸೇಮ್ ಟೈಪ್ ಆಫ್ ದ ಎಲಿಮೆಂಟ್ ಸರೌಂಡ್ ಆಗಿರಬೇಕು, ದೆನ್ ದ ಡೈಪೋಲ್ ಮೂಮೆಂಟ್ ವಿಲ್ ಬಿ ಝೀರೋ. ಈಗ ನೋಡಿ, ಕಾರ್ಬನ್ಗೆ ಆಪ್ಷನ್ ಡಿ ನಲ್ಲಿ ಕಾರ್ಬನ್ಗೆ ಫ್ಲೂರಿನ್ ಮತ್ತು ಕ್ಲೋರಿನ್ ಅಟ್ಯಾಚ್ ಆಗಿದೆ. ದಟ್ ಈಸ್ ನಾಟ್ ಹೋಮೋ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್. ಓಕೆ, so only for homo polyatomic molecules having perfect geometry. Perfect geometry ಅಂತಂದ್ರೆ lone pair electrons 0 ಇರಬೇಕು, only bond pair electrons ಇರಬೇಕು. ಲೈಕ್ ಲೀನಿಯರ್, ಟ್ರೈಗನಲ್, ಪ್ಲೇನಾರ್, ಟೆಟ್ರಾಹೆಡ್ರಲ್, ಟ್ರೈಗನಲ್, ಬೈಪಿರಮಿಡಲ್, ಆಕ್ಟಾಹೆಡ್ರಲ್, ಇವೆಲ್ಲ ಜಾಮೆಟ್ರೀಸ್ ಅಲ್ಲಿ ನಮಗೆ ಬಾಂಡ್ ಪೇರ್ ಮಾತ್ರ ಇರುತ್ತೆ, ಲೋನ್ ಪೇರ್ ಎಲೆಕ್ಟ್ರಾನ್ 0 ಇರುತ್ತೆ. ದೆನ್ ಇನ್ ದಟ್ ಕೇಸ್ ಡೈಪೋಲ್ ಮೂಮೆಂಟ್ ವಿಲ್ ಬಿ 0. ಓಕೆ, ಇದು ಟ್ರಿಕ್ ನಮ್ಗೆ ಆಕ್ಚುಲಿ. ಓಕೆ, ಚೆಕ್ ಮಾಡ್ಕೊಬರೋಣ ಹಾಗಾದ್ರೆ ಒಂದೊಂದೇ ಆಪ್ಷನ್ ಏನ. ಆಪ್ಷನ್ ಎ ಬಂದು ಸ್ಟಾರ್ಟ್ ಮಾಡೋಣ. CLF ಈಗ ಲೀನಿಯರ್ ಮಾಲಿಕ್ಯೂಲ್ ಅಲ್ವಾ, ಸೇಮ್ ಎಲಿಮೆಂಟ್ ಸರೌಂಡ್ ಆಗಿದೆಯಾ, ಇಲ್ಲ. ಸೊ ಹಾಗಾದ್ರೆ ಡೈಪೋಲ್ ಮೂಮೆಂಟ್ ವಿಚ್ ಇಸ್ ನಾಟ್ ಈಕ್ವಲ್ ಟು 0 ಅಂತಂದ್ರೆ ಯಾವ ಕಡೆ ಇರುತ್ತೆ ಯೂಶುವಲಿ ಡೈಪೋಲ್ ಮೂಮೆಂಟ್? ದ ಡೈಪೋಲ್ ಮೂಮೆಂಟ್ ವಿಲ್ ಬಿ ಟುವರ್ಡ್ಸ್ ಫ್ಲೋರಿನ್, ಬಿಕಾಸ್ ಫ್ಲೋರಿನ್ is more electronegative, right? Hence the dipole moment will be towards fluorine. Hence the dipole moment does not equal to 0. Okay, option B ಬರೋಣ. PCl3 ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು, ಶೇಪ್ ಅನ್ನ ಫೈಂಡ್ ಔಟ್ ಮಾಡಬೇಕಲ್ವಾ. ಯಾವ ತರ ಫೈಂಡ್ ಔಟ್ ಮಾಡೋದು? ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಫಾಸ್ಫರಸ್ 5 ಪ್ಲಸ್ ಬಾಂಡೆಡ್ ಎಲಿಮೆಂಟ್ಸ್ ಆರ್ 3 divided by 2 is equal to 4 electron pairs. Out of 4 electron pairs, how many are bond pair? 3 chlorine surround ಆಗಿರೋದ್ರಿಂದ, so 3 bond pair. Remaining is how much? 1 lone pair. What's the shape of the molecule? Which is pyramidal shape ಬರುತ್ತೆ ನಮಗೆ ಇಲ್ಲಿ, pyramidal. ನಾನು ಆಗಲೇ ಏನು ಹೇಳಿದೆ ನಾನು ನಿಮಗೆ, ಪರ್ಫೆಕ್ಟ್ ಜಾಮೆಟ್ರಿ ಇರಬೇಕು ನಮಗೆ ಡೈಪೋಲ್ ಮೂಮೆಂಟ್ 0 ಆಗಬೇಕು ಅಂತಂದರೆ. ದೆನ್ ನಮಗೆ ಪರ್ಫೆಕ್ಟ್ ಜಾಮೆಟ್ರಿ ಇಲ್ಲ ಅಂತಂದರೆ ಡೈಪೋಲ್ ಮೂಮೆಂಟ್ ಇಸ್ ನಾಟ್ ಈಕ್ವಲ್ ಟು 0 ಬರೋದಿಲ್ಲ. ಎಕ್ಸೆಪ್ಟ್ ಒನ್ ಮಾಲಿಕ್ಯೂಲ್ ಮಾತ್ರನೇ HCl4 ಡೈಪೋಲ್ ಮೂಮೆಂಟ್ ಇಸ್ 0. ಅದೊಂದು ಮಾಲಿಕ್ಯೂಲನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ. xenon tetrafluoride ವಿಚ್ ಇಸ್ ಅ ಸ್ಕ್ವೇರ್ ಪ್ಲೇನಾರ್ ಮಾಲಿಕ್ಯೂಲ್, ಡೈಪೋಲ್ ಮೂಮೆಂಟ್ ಇಸ್ 0. ಇಟ್ಸ್ ಅ ಸ್ಕ್ವೇರ್ ಪ್ಲೇನಾರ್ ಮಾಲಿಕ್ಯೂಲ್, ಡೈಪೋಲ್ ಮೂಮೆಂಟ್ ಇಸ್ 0. ಇದೊಂದು ಬಿಟ್ಟು ರಿಮೈನಿಂಗ್ ಯಾವುದರಲ್ಲಾಗಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದ್ದರೆ ನಿಮಗೆ ದಟ್ ಡೈಪೋಲ್ ಮೂಮೆಂಟ್ ಈಸ್ ನಾಟ್ ಈಕ್ವಲ್ ಟು 0. ಇದು ಟ್ರಿಕ್ ನಿಮಗೆ, ಕಾಂಪಿಟೇಟಿವ್ ಟ್ರಿಕ್. ಎಕ್ಸೆಪ್ಟ್ xenon tetrafluoride, HCl4 ಸ್ಕ್ವೇರ್ ಪ್ಲೇನಾರ್ ಡೈಪೋಲ್ ಮೂಮೆಂಟ್ ಇಸ್ 0. ಆ ಮಾಲಿಕ್ಯೂಲ್ ಮಾತ್ರ ಡೈಪೋಲ್ ಮೂಮೆಂಟ್ ಇಸ್ 0. ಇನ್ನು ಯಾವುದ್ರಲ್ಲಾದರೂ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಕಾಣಿಸಿದೆ ಅಂತಂದರೆ ಯು ಕ್ಯಾನ್ ಕನ್ಕ್ಲೂಡ್ ದಟ್ ಡೈಪೋಲ್ ಮೂಮೆಂಟ್ ಇಸ್ ನಾಟ್ ಈಕ್ವಲ್ ಟು 0 ಅಂತ ಕನ್ಕ್ಲೂಡ್ ಮಾಡಿಬಿಡಿ. ಹಾಗೆ ನೆಕ್ಸ್ಟ್ PCl3 ಆಯಿತು. SiF4 ಸಿಲಿಕಾನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 4 ಪ್ಲಸ್ ಸರೌಂಡೆಡ್ ಎಲಿಮೆಂಟ್ಸ್ ಆರ್ 4 divided by 2 is equal to 4 electron pairs. Out of 4 electron pairs, how many bond pair? 4 bond pair, 0 lone pair. 0 lone pair ಇಂದ ಮೀನಿಂಗ್ ಏನು ಆಲ್ರೆಡಿ ನಾನು ಹೇಳಿದ್ದೀನಿ, ಇಟ್ಸ್ ಅ ಪರ್ಫೆಕ್ಟ್ ಜಾಮೆಟ್ರಿ, ಮೀನ್ಸ್ ಪರ್ಫೆಕ್ಟ್ ಜಾಮೆಟ್ರಿ. ಮತ್ತೆ ಸೇಮ್ ಟೈಪ್ ಆಫ್ ದ ಎಲಿಮೆಂಟ್ ಸರೌಂಡ್ ಆಗಿದೆಯಾ ನೋಡಿ ಸಿಲಿಕಾನ್ಗೆ. ಎಸ್, ಆಲ್ 4 ಫ್ಲೋರಿನ್ಸ್ ಆರ್ ಸೇಮ್. ಹೆನ್ಸ್ ಪರ್ಫೆಕ್ಟ್ ಜಾಮೆಟ್ರಿ, ಇಟ್ಸ್ ಅ ಟೆಟ್ರಾಹೆಡ್ರಲ್ ಜಾಮೆಟ್ರಿ and same elements are surrounded, then dipole moment is equal to 0. Dipole moment is equal to 0. So ಹಾಗಾದ್ರೆ CLF ಗೆ dipole moment is not equal to 0, PCl5 ಗೆ dipole moment is not equal to 0. Then for SiF4 silicon tetrafluoride dipole moment is equal to 0. Option C is correct. ಓಕೆ, ಆಪ್ಷನ್ ಡಿ ಬಂದರೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ನೀವು ಬಿಗಿನಿಂಗ್ ಕಂಡೀಷನಲ್ಲೇ ಫೇಲ್ ಆಗುತ್ತೆ, ಸೇಮ್ ಎಲಿಮೆಂಟ್ ಸರೌಂಡ್ ಆಗಿಲ್ಲ.
ಸೊ ಹಾಗಾದರೆ ಡೈಪೋಲ್ ಮೂಮೆಂಟು ಸೇಮ್ ಈಸ್ ಈಕ್ವಲ್ ಟು 0 ಬರೋದಿಲ್ಲ. ಓಕೆ, ದೆನ್ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ? ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್? ಓಕೆ, ಇಲ್ಲಿ ನೋಡ್ಬೋದು ಎಲಿಮೆಂಟ್ಸ್ ಯಾವುದಿದೆ, ಹೈಡ್ರೈಡ್ಸ್ ಕೊಟ್ಟಿದ್ದಾರೆ ನಮಗೆ. ಯೂಶಲಿ ಹೈಡ್ರೈಡ್ಸ್ ಅಲ್ಲಿ ಡೌನ್ ದ ಗ್ರೂಪ್ ಮೀನ್ಸ್ ಡೈಪೋಲ್ ಮೂಮೆಂಟ್ ವಿಲ್ ಡಿಕ್ರೀಸ್. ಡೌನ್ ದ ಗ್ರೂಪ್ ಫಾರ್ ಹೈಡ್ರೈಡ್ಸ್, ಡೌನ್ ದ ಗ್ರೂಪ್ dipole moment decreases. ಡೈಪೋಲ್ ಮೂಮೆಂಟ್ ಡಿಕ್ರೀಸಸ್. ಯಾಕೆ ಅಂತಂದರೆ ಪೊಲಾರಿಟಿ ಡಿಕ್ರೀಸ್ ಆಗುತ್ತೆ ಇಲ್ಲಿ, ಸೊ ಡೈಪೋಲ್ ಮೂಮೆಂಟು ಕಡಿಮೆ ಆಗುತ್ತೆ ಬಿಟ್ವೀನ್. ಇಲ್ಲಿ ನಾವು ಹಾಗಾದರೆ ಡೌನ್ ದ ಗ್ರೂಪ್ ಅಂತಂದರೆ ಯಾವ ಥರ ತೊಗೊಳ್ತೀವಿ? ನೈಟ್ರೋಜನ್ ಫ್ಯಾಮಿಲಿ ಎಲಿಮೆಂಟ್ಸ್ ಎಲ್ಲ ಇವೆಲ್ಲನೂ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್ ಹೈಡ್ರೈಡ್ ಆ್ಯಂಡ್ ಆ್ಯಂಟಿಮನಿ ಹೈಡ್ರೈಡ್. ಓಕೆ, ನಾವು ಡೌನ್ ದ ಗ್ರೂಪ್ ಏನಾಗುತ್ತೆ, ಡೈಪೋಲ್ ಮೂಮೆಂಟ್ ಕಡಿಮೆ ಆಗುತ್ತಲ್ವ, ಹೈಡ್ರೈಡ್ಸ್ ಅಲ್ವ ಎಲ್ಲನೂ. ಸೊ ವಿಚ್ ಒನ್ ಹ್ಯಾಸ್ ಅ ಮೋರ್ ಡೈಪೋಲ್ ಮೂಮೆಂಟ್ ಹಿಯರ್? Ammonia, then phosphine, then arsenic hydride, then antimony hydride. So which one has the highest dipole moment? Option D is correct. Next question number 21. The correct decreasing order of dipole moments of ortho para meta dichlorobenzene. Okay, ಇಲ್ಲಿ ಕ್ಲೋರೋಬೆನ್ಝೀನ್ಸ್ ಅಲ್ಲಿ ನಾವು ಸ್ಟ್ರಕ್ಚರ್ನ ಬರೆದ್ಬಿಡೋಣ. ಫಸ್ಟ್ ನಾವು ಇಲ್ಲಿ ಆರ್ಥೋ ಡೈಕ್ಲೋರೋಬೆನ್ಝೀನ್ ಅಂತಂದರೆ 1,2 ಡೈಕ್ಲೋರೋಬೆನ್ಝೀನ್. ಪ್ಯಾರಾ ಡೈಕ್ಲೋರೋಬೆನ್ಝೀನ್ ಅಂತಂದರೆ ದಟ್ ಈಸ್ 1,4 ಡೈಕ್ಲೋರೋಬೆನ್ಝೀನ್. ಮೆಟಾ ಡೈಕ್ಲೋರೋಬೆನ್ಝೀನ್ ಅಂತಂದರೆ 1,3 ಡೈಕ್ಲೋರೋಬೆನ್ಝೀನ್. ಓಕೆ, ಫಸ್ಟ್ ಒನ್ ಐ ಹ್ಯಾವ್ ರಿಟನ್ ಈಸ್ ಆರ್ಥೋ, ಸೆಕೆಂಡ್ ಒನ್ ಐ ಹ್ಯಾವ್ ರಿಟನ್ ಮೆಟಾ, ಥರ್ಡ್ ಒನ್ ಈಸ್ ಅ ಪ್ಯಾರಾ. ಫಸ್ಟ್ ಒನ್ ಈಸ್ ಆರ್ಥೋ, ಸೆಕೆಂಡ್ ಒನ್ ಈಸ್ ಮೆಟಾ, ಥರ್ಡ್ ಒನ್ ಈಸ್ ಪ್ಯಾರಾ. ಓಕೆ, ಇಲ್ಲಿ ನೀವು ಚೆಕ್ ಮಾಡ್ಬೋದು ಡೈಪೋಲ್ ಮೂಮೆಂಟ್ ಆಫ್ ದಿಸ್ ಕಾಂಪೌಂಡ್, ಥರ್ಡ್ ಕಾಂಪೌಂಡ್ ಪ್ಯಾರಾ ಕಾಂಪೌಂಡ್ ಇಸ್ 0. ಯಾಕಂತಂದರೆ ಕ್ಲೋರಿನ್ ನಮಗೆ ಓವರ್ ಆಲ್ ಡೈಪೋಲ್ ಮೂಮೆಂಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ. ಸೊ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು 0 ಬರುತ್ತೆ. ಓಕೆ, ಹಾಗಾದರೆ ಈ ಆರ್ಥೋ ಮತ್ತು ಮೆಟಾ ಪ್ರಾಡಕ್ಟಲ್ಲಿ ಯಾವುದು ಡೈಪೋಲ್ ಮೂಮೆಂಟ್ ಇಸ್ 0 ವಿಲ್ ಬಿ ನಾಟ್ ಈಕ್ವಲ್ ಟು 0. ಒಬ್ವಿಯಸ್ಲಿ ಬೋತ್ ವಿಲ್ ನಾಟ್ ಬಿ ಈಕ್ವಲ್ ಟು 0. ಹಾಗಾದರೆ ಯಾವುದು ಜಾಸ್ತಿ ಇರುತ್ತೆ ಇಲ್ಲಿ ಡೈಪೋಲ್ ಮೂಮೆಂಟ್ ಅನ್ನೋದು ಕ್ವಶನ್ ಮಾರ್ಕ್. ಇಲ್ಲಿ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತಂದರೆ ಇಟ್ಸ್ ಆಲ್ ಅಬೌಟ್ ದ ಆ್ಯಂಗಲ್. ಇಲ್ಲಿ ನೋಡ್ಬೋದು ವಾಟ್ಸ್ ನಮ್ಮ ಫಾರ್ಮುಲಾ ವಿ ಗೆಟ್ ಇಟ್ ಫಾರ್ ದ ಡೈಪೋಲ್ ಮೂಮೆಂಟ್ ವಿತ್ ಆ್ಯಂಗಲ್ ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತಂದರೆ ದಟ್ಸ್ ಅ ನೆಟ್ ಡೈಪೋಲ್ ಮೂಮೆಂಟ್ which is equal to square root of nu1 square plus nu2 square plus 2 nu1 into nu2 cos theta. ಓಕೆ, ನಾವಿಲ್ಲಿ nu1 nu2 ನ ಬಿಟ್ಬಿಡಿ, ನಮಗೆ ಡೈರೆಕ್ಟಾಗಿ cos theta ಫೋಕಸ್ ಮಾಡಿ. ಆ್ಯಕ್ಚುಲಿ ನೆಟ್ ಡೈಪೋಲ್ ಮೂಮೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು cos theta, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹಾಗಾದರೆ ನಮಗೆ ಆ್ಯಂಗಲ್ ಏನಿರಬೇಕು, ಕಡಿಮೆ ಇರಬೇಕು. ಸೊ ನೆಟ್ ಡೈಪೋಲ್ ಮೂಮೆಂಟ್ ವಿಚ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಥೀಟಾ. ಸೊ ನಮಗೆ ಎಷ್ಟು ಆ್ಯಂಗಲ್ ಕಡಿಮೆ ಆಗುತ್ತೋ ದೆನ್ ನೆಟ್ ಡೈಪೋಲ್ ಮೂಮೆಂಟು ನಮಗೆ ಜಾಸ್ತಿ ಬರುತ್ತೆ. ಈಗ ಆ್ಯಂಗಲ್ ಎಲ್ಲಿ ಫೈಂಡ್ ಔಟ್ ಮಾಡೋದು? ಈಗ ಇಲ್ಲಿ ಬರೋಣ. ಆ್ಯಂಗಲ್ ಇಲ್ಲಿ ಈ ಕ್ಲೋರಿನ್ ಟು ಇಲ್ಲಿ ನಾವು ಸೆಂಟರ್ ತೊಗೊಂಡ್ರೆ ಈ ಕ್ಲೋರಿನ್ ಆ್ಯಂಗಲ್, ಮತ್ತು ಈ ಕ್ಲೋರಿನಿಂದ ಈ ಕ್ಲೋರಿನ್ ಆ್ಯಂಗಲ್. ಸೊ ನಮಗೆ ಯಾವುದು ಥೀಟಾ ಮೀನ್ ಆ್ಯಂಗಲ್ ಯಾವುದು ಕಡಿಮೆ ಬರುತ್ತೆ ನಮಗೆ ಇಲ್ಲಿ ಅಂತಂದರೆ ಆರ್ಥೋ. ನೀವು ಚೆಕ್ ಮಾಡ್ಕೋಬೋದು, ಆರ್ಥೋ ಆ್ಯಂಗಲ್ ಕಡಿಮೆ ಬಂದಿದೆಯಾ ಅಂದರೆ that will have the more net dipole moment. So ortho product will have more net dipole moment than meta than para. Actually para 0 ಬರುತ್ತಲ್ವಾ. ಸೊ ಹಾಗಾಗಿರೋದ್ರಿಂದ this is the order of net dipole moment of ortho para meta dichlorobenzene. ಸೊ ಹಾಗಾದರೆ ಯಾವ ಆಪ್ಷನ್ ಬರುತ್ತೆ ನಮಗೆ? ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 22. The total number of pi bond electrons in the following structure is. ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಕ್ವಶನಲ್ಲಿ. ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ ಪೈ ಬಾಂಡ್ ಎಲೆಕ್ಟ್ರಾನ್ಸ್. ಕೆಲವರು ಏನು ಮಾಡ್ತೀರಾ ಅದನ್ನು ನೋಡೋದೇ ಇಲ್ಲ ನೀವು, ಹಾಗೆ ಆದ ಬಾಂಡ್ ಏನು ಮಾಡ್ತೀರಾ ಅಂತಂದರೆ ನೀವು ಎಷ್ಟು ಚೆಕ್ ಮಾಡೋದೇ ಇಲ್ಲ, ಜಸ್ಟ್ ನೀವು ಏನು ಮಾಡ್ತೀರಾ ಪೈ ಬಾಂಡ್ ಅಂತಕೊಂಡು ಏನು ಮಾಡ್ತೀರಾ ಪೈ ಬಾಂಡ್ಸನ್ನು ಮಾತ್ರ ಕೌಂಟ್ ಮಾಡೋಕೆ ಹೋಗ್ಬಿಡ್ತೀರಾ. ಸೊ ಇಲ್ಲಿ ಕೊಟ್ಟಿರೋ ಕ್ವಶನ್ ಏನಪ್ಪ ಅಂತಂದರೆ ಪೈ ಬಾಂಡ್ ಎಲೆಕ್ಟ್ರಾನ್ಸ್ ಅಂತ ಕೇಳಿದ್ದಾರೆ. ಓಕೆ, ಮೈಂಡಲ್ಲಿರಲಿ. ಫಸ್ಟ್ ನಾವು ಪೈ ಬಾಂಡನ್ನು ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಮತ್ತೆ ಎಲೆಕ್ಟ್ರಾನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ವಿ ನೋ ದಟ್ ಯೂಶಲಿ ಪೈ ಬಾಂಡ್ಸ್ ಇರೋದು ಯಾವುದರಲ್ಲಿ? ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡಲ್ಲಿ ಅಲ್ವಾ. ಇಲ್ಲಿ ಡಬಲ್ ಬಾಂಡ್, ಈಚ್ ಡಬಲ್ ಬಾಂಡ್ ಕಂಟೈನ್ಸ್ 1 ಪೈ ಬಾಂಡ್ ಪ್ಲಸ್ 1 ಸಿಗ್ಮಾ ಬಾಂಡ್ ಅಲ್ವಾ. ಇಲ್ಲಿ ನಮಗೆ ಕ್ವಶನ್ ಏನಪ್ಪ ಇರೋದು? ಪೈ ಬಾಂಡ್ ಮಾತ್ರನೇ ಇರೋದಲ್ವಾ. ಮತ್ತು ಟ್ರಿಪಲ್ ಬಾಂಡಲ್ಲಿ ಈಚ್ ಟ್ರಿಪಲ್ ಬಾಂಡ್ ಕಂಟೈನ್ಸ್ 2 ಪೈ ಬಾಂಡ್ಸ್ ಪ್ಲಸ್ 1 ಸಿಗ್ಮಾ ಬಾಂಡ್. ಸೊ ಇಲ್ಲಿ ಟ್ರಿಪಲ್ ಬಾಂಡ್ಸ್ ಯಾವುದೂ ಇಲ್ಲ, ನಮಗೆ ಡಬಲ್ ಬಾಂಡ್ಸ್ ಮಾತ್ರನೇ ಇದೆ. ಕೌಂಟ್ ಮಾಡಿ ಎಷ್ಟು ಡಬಲ್ ಬಾಂಡ್ ಇದೆ ಇಲ್ಲಿ ನಮಗೆ? 1 2 3 4. ಸೊ ನಮಗೆ ಎಷ್ಟು ಡಬಲ್ ಬಾಂಡ್ ಇದೆ? 4 ಡಬಲ್ ಬಾಂಡ್ಸ್ ಇದೆ. ಹಾಗಾದರೆ ನಮಗೆ ಎಷ್ಟು ಪೈ ಬಾಂಡ್ಸ್ ಬರುತ್ತೆ? 4
ಪೈ ಬಾಂಡ್ಸ್ ವಿ ಗೆಟ್ ಇಟ್. ಇಲ್ಲಿ ಕ್ವಶನ್ಸ್ ಏನಪ್ಪ ಅಂತಂದರೆ ಬಾಂಡ್ಸ್ ಅಲ್ಲ, ಇಲ್ಲಿ ಕ್ವಶನ್ ಪೈ ಬಾಂಡ್ ಎಲೆಕ್ಟ್ರಾನ್ಸ್ ಕ್ವಶನ್ ಇಲ್ಲಿ. ಸೊ ಹಾಗಾಗಿರೋದ್ರಿಂದ ವಿ ನೋ ದಟ್ ಈಚ್ ಬಾಂಡ್ ಹ್ಯಾಸ್ 2 electrons. Then total number of electrons is equal to 2 plus 2 into 4 is equal to 8 pi electrons are present. Each bond contains 2 electrons. ಹಾಗಾದರೆ then total number of pi electrons are 8 pi electrons. So option B is correct. Next question number 23. Using molecular orbital theory, MO ಅಂತಂದರೆ molecular orbital theory, predict which of the following species has the shortest bond length, which is the most important concept for the competitive, most expected question for the competitive. ಇದು ನಿಮಗೆ ಸಿ ಟಿಗೆ ಅಂತಲೇ ಅಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರು, ನೀಟ್ ತೊಗೊಂಡ್ರು, ಜೆ ಎಕ್ಸಾಮಿನೇಷನ್ ತೊಗೊಂಡ್ರು, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಮೇಲೆ ಯೂಶಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಮೇಲೆ ಓಕೆ, ನೀವು ಏನಪ್ಪ ಅಂದರೆ 4 ಅಯಾನ್ಸ್ ಕೊಟ್ಟಿದ್ದಾರೆ ನಮಗೆ, ನಾವು ಬಾಂಡ್ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಆ್ಯಕ್ಚುಲಿ ಬಾಂಡ್ ಲೆಂತ್, ಬಾಂಡ್ ಸ್ಟ್ರೆಂತ್ ಇವೆಲ್ಲ ಫೈಂಡ್ ಔಟ್ ಮಾಡಬೇಕಂದ್ರೆ ಯೂಶಲಿ ಫೈಂಡ್ ಔಟ್ ಥ್ರೂ ಎಕ್ಸ್ರೇ ಡಿಫ್ರಾಕ್ಷನ್ ಮುಖಾಂತರವಾಗಿ ಫೈಂಡ್ ಔಟ್ ಮಾಡಬೇಕು. ಬಟ್ ನಾವೇನು ಮಾಡಬೇಕು, ಇಲ್ಲಿ ರಿಲೇಟಿವ್ಲಿ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ನಾವು ವಿ ರಿಲೇಟ್ ಇಟ್ ಫಾರ್ ದ ಬಾಂಡ್ ಆರ್ಡರ್ಗೆ ಕಂಪೇರ್ ಮಾಡ್ತೀವಿ. ಯಾವ ಥರ ಕಂಪೇರ್ ಮಾಡ್ತೀವಿ ಅಂತಂದರೆ ಯೂಶಲಿ ಬಾಂಡ್ ಆರ್ಡರ್ ಓಕೆ ವಿಚ್ ಈಸ್ directly related to the bond strength. Means if the bond strength is increased, means if the bond order is increased, bond strength also increases, means which is directly proportional, and which is inversely proportional to bond length, inversely proportional to bond length, and which is directly proportional to bond dissociation energy. Means as we increase the number of bonds, means bond order is increased, then we require more energy to break the bond. So ಇದು ನಮಗೆ ಕಾನ್ಸೆಪ್ಟ್, ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ನಮ್ಗೆ ಏನು ಮಾಡಬೇಕು, ಇಲ್ಲಿ ಬಾಂಡ್ ಆರ್ಡರನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ದೆನ್ ವಿ ರಿಲೇಟ್ ಇಟ್. ಯಾಕಂದರೆ ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋ ಯಾವ ಫಾರ್ಮುಲಾ ಅಂದರೆ ಬಾಂಡ್ ಸ್ಟ್ರೆಂತನ್ನು ಡೈರೆಕ್ಟಾಗಿ ಹೇಳೋ ಫಾರ್ಮುಲಾ ಯಾವುದಿಲ್ಲ ನಮಗೆ. ಅಂದರೆ ಫಸ್ಟ್ ಬಾಂಡ್ ಆರ್ಡರ್ನ ಫೈಂಡ್ ಔಟ್ ಮಾಡ್ಕೋಬೇಕು, ದೆನ್ ವಿ ರಿಲೇಟ್ ಇಟ್ ಫಾರ್ ಐದರ್ ಬಾಂಡ್ ಸ್ಟ್ರೆಂತ್ ಆರ್ ಬಾಂಡ್ ಲೆಂತ್ ಆರ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಆಸ್ ವೆಲ್ as ಸ್ಟೆಬಿಲಿಟಿ. ಹಾಗೆ ನೀವು ಸ್ಟೆಬಿಲಿಟಿ ಆ್ಯಡ್ ಮಾಡ್ಕೊಳ್ಳಿ, ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟೆಬಿಲಿಟಿ. ಬಾಂಡ್ ಆರ್ಡರ್ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಗೇನ್ ಆಸ್ ವಿ ಇನ್ಕ್ರೀಸ್ ದ ನಂಬರ್ ಆಫ್ ಬಾಂಡ್ಸ್, ಸ್ಟೆಬಿಲಿಟಿ ಆಲ್ಸೋ ಇನ್ಕ್ರೀಸಸ್. ಇಷ್ಟು ನಿಮಗೆ ಈ 4 ಪಾಯಿಂಟ್ ಕಂಪ್ಲೀಟ್ ಆಗಿ ಬಾಂಡ್ ಆರ್ಡರ್ಗೆ ರಿಲೇಟ್ ಆಗುತ್ತೆ. ಫಸ್ಟ್ ನೀವು ಬಾಂಡ್ ಆರ್ಡರನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ದೆನ್ ವಿ ರಿಲೇಟೆಡ್ ಆಲ್ ದೀಸ್ ಥಿಂಗ್ಸ್. ಬಟ್ ನಿಮಗೆ ಥಿಯರಿಟಿಕಲಿ ಗೊತ್ತು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋದು ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಬೇಕು, ದೆನ್ ಫಾರ್ಮುಲಾ ಬಾಂಡ್ ಆರ್ಡರ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಿಂಪ್ಲಿಫೈ ಮಾಡಿ ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡಬೇಕು 1 ಅಯಾನ್ಗೆ. ಇಲ್ಲಿ ನಮಗೆ 4 ಅಯಾನ್ಸ್ ಕೊಟ್ಟಿರ್ತಾರೆ, ಸೊ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಇದಕ್ಕೆ ನನ್ನ ಹತ್ರ ಒಂದು ಶಾರ್ಟ್ಕಟ್ ಮೆಥಡ್ ಇದೆ, ಸಿಂಪ್ಲೆಸ್ಟ್ ಮೆಥಡ್, ಶಾರ್ಟ್ಕಟ್ ಮೆಥಡ್, ವೆರಿ ಈಸಿ ಮೆಥಡ್. ಫಾಸ್ಟಾಗಿ ನೀವು ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಸೊ ನೀವು ಇಲ್ಲಿ ಏನಂತ ಫಸ್ಟ್ ಇದನ್ನು ಗೊತ್ತಿರಬೇಕು ನಿಮಗೆ. ಇಲ್ಲಿ ಫಸ್ಟ್ ಏನು ಮಾಡಿ ಅಂತಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಟೇಬಲನ್ನು ಮಾಡ್ಕೊಳ್ಳಿ. ಫಸ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಆ್ಯಂಡ್ ಇಟ್ ಈಸ್ ಅ ಬಾಂಡ್ ಆರ್ಡರ್. ಯೂಶಲಿ ನಿಮಗೆ ಇದು ಟ್ರಿಕ್ ಯಾವಾಗ ಅಂತಂದರೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಅಂದರೆ 9 ಎಲೆಕ್ಟ್ರಾನ್ಸ್ಗಿಂತ ಜಾಸ್ತಿ ಇದ್ದಾಗ ನಾವು ಅಪ್ಲೈ ಮಾಡಿ, 9ಗಿಂತ ಕಡಿಮೆ ಇದ್ದರೆ ಈಸಿಯಾಗಿ ನಾವು ಅಲ್ಲಿ ಅಪ್ಲೈ ಮಾಡ್ಕೋಬೋದು. ಈಸಿಯಾಗಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು ಬಾಂಡ್ ಆರ್ಡರ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ನಾವಿಲ್ಲಿ ನಾನು ಈ ಫಾರ್ಮುಲಾ ಅಪ್ಲೈ ಮಾಡ್ತಿದ್ದು, ಟ್ರಿಕ್ ಅಪ್ಲೈ ಮಾಡ್ತಿದ್ದು ಮೋರ್ ದ್ಯಾನ್ 9 ಎಲೆಕ್ಟ್ರಾನ್ಸ್ಗೆ. ಓಕೆ, ಇಲ್ಲಿ 14 ಎಲೆಕ್ಟ್ರಾನ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ರೆಫರೆನ್ಸ್ ಆಗಿ. ವಿ ನೋ ದಟ್ 14 ಎಲೆಕ್ಟ್ರಾನ್, ಫಾರ್ ಎಕ್ಸಾಂಪಲ್ ಡೈನೈಟ್ರೋಜನ್ ಅಲ್ಲ 14 ಎಲೆಕ್ಟ್ರಾನ್ಸ್, ವಾಟ್ಸ್ ಅ ಬಾಂಡ್ ಆರ್ಡರ್ ಇನ್ ಡೈನೈಟ್ರೋಜನ್ 3, ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಓಕೆ, ಈಗ ನೀವು ಏನು ಮಾಡಿ ಅಂದರೆ ಒಂದೊಂದು ಎಲೆಕ್ಟ್ರಾನನ್ನು ಇನ್ಕ್ರೀಸ್ ಮಾಡಿ ಅಥವಾ ಡಿಕ್ರೀಸ್ ಮಾಡಿ ನಮಗೆ ಬಾಂಡ್ ಆರ್ಡರ್ 0.5 ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೀವು 1 ಎಲೆಕ್ಟ್ರಾನ್ ಆ್ಯಡ್ ಮಾಡೋದು ಮಾಡಿ ಡಿಕ್ರೀಸ್ ಆದರೂ ಮಾಡಿ, ಬಟ್ ಬಾಂಡ್ ಆರ್ಡರ್ ಎಷ್ಟು ಕಡಿಮೆ ಆಗುತ್ತೆ ನಮಗೆ 0.5. ಫಾರ್ ಎಕ್ಸಾಂಪಲ್ ಈಗ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 15, ದೆನ್ ದ ಬಾಂಡ್ ಆರ್ಡರ್ ಇಸ್ 2.5. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ 16, bond order is 2. The total number of electrons are 17, bond order is 1.5. Total number of electrons are 18, bond order is 1. Total number of electrons are 19, bond order is 0.5. Again, ಈಗ reverse directional ಬರೋಣ. ಈಗ 14 less than 14. Total number of electrons are 13, bond order is 2.5. Again 2.5 ಕಡಿಮೆ ಆಗ್ತಾ ಬರಬೇಕು. ಇಲ್ಲ ನೀವು ಒಂದು ಎಲೆಕ್ಟ್ರಾನ್ ಇನ್ಕ್ರೀಸ್ ಆದರೂ ಮಾಡಿ ಡಿಕ್ರೀಸ್ ಆದರೂ ಮಾಡಿ ಬಾಂಡ್ ಆ್ಯಂಗಲ್ 2.5 ಕಡಿಮೆ ಆಗ್ತಾ ಹೋಗುತ್ತೆ. ಇದು ಟ್ರಿಕ್. ಇದು 12 electrons, total number of electrons, bond order is 2. Total number of electrons are 11, bond order is 1.5. Total number of electrons are 10, bond order is 1. Total number of electrons are 9,
ಬಾಂಡ್ ಆರ್ಡರ್ ಇಸ್ 0.5. ನಾನು ಹೇಳಿದ್ದೀನಿ ಲೆಸ್ ದ್ಯಾನ್ 9 ಇದ್ರೆ ನೀವೇನು ಮಾಡ್ಕೋಬೇಕು ಅಂತಂದರೆ ನಾರ್ಮಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು, ಫಾಸ್ಟಾಗಿ ಮಾಡ್ಕೋಬೋದು. ಯಾಕಂದರೆ 9 ಎಲೆಕ್ಟ್ರಾನ್ಸ್ ಅಲ್ವಾ, ನಿಮಗೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಕ್ಯಾಲ್ಕುಲೇಷನ್ ಲೆಂದಿ ಬರೋದ್ರಿಂದ ಈ ಶಾರ್ಟ್ಕಟನ್ನು ಅಪ್ಲೈ ಮಾಡಿದ್ರೆ ಫಾಸ್ಟಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಬಾಂಡ್ ಆರ್ಡರ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ನಮಗೆ ಕ್ವಶನ್ ಏನಪ್ಪ ಅಂತಂದರೆ ಫಸ್ಟು ಶಾರ್ಟೆಸ್ಟ್ ಬಾಂಡ್ ಲೆಂತ್ ಅಂತ ಕೇಳಿದ್ದಾರೆ. ನಮಗೆ ಶಾರ್ಟೆಸ್ಟ್ ಬಾಂಡ್ ಲೆಂತ್ ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ರೂಟ್ ಕಾಸ್ ಯಾವುದು? ಬಾಂಡ್ ಆರ್ಡರ್. ಫಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ ದ ಬಾಂಡ್ ಆರ್ಡರ್ ಫಸ್ಟ್. ಓಕೆ, ಫಸ್ಟ್ ವಿಲ್ ಟೇಕ್ ದ ಯಾನ್ಸ್ O2 2 minus. ಎಷ್ಟಿದೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್? Single oxygen has 8 valence electrons, so total 8 electrons. 2 oxygens will have a total 16 electrons and 2 minus charge ಇದೆ ಅಂದರೆ ಪ್ಲಸ್ 2 ಆ್ಯಡ್ ಮಾಡ್ಕೋಬೇಕು. ಸೊ ಟೋಟಲ್ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಆಗುತ್ತೆ? 8 plus 8 plus 2 is equal to, that is 18 electrons. 18 electrons ಅಲ್ವಾ? If it is 18 electrons, what is a bond order? Bond order is ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ, that is 1. ನೋಡಿ ಫಾಸ್ಟಾಗಿ ಬಂದ್ಬಿಡ್ತಾ ಇಷ್ಟು ಫಾಸ್ಟಾಗಿ. ಅದೇ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನಾಗ್ತಿತ್ತು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕಾಗಿತ್ತು, ಆಮೇಲೆ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್ ಟೈಮ್ ತಗೊಳುತ್ತೆ. ಇದನ್ನು ಯೂಸ್ ಮಾಡಿದ್ರೆ ನೀವೇನು ಮಾಡೋದು? ಫಾಸ್ಟಾಗಿ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಬನ್ನಿ, ನೆಕ್ಸ್ಟ್ ಒನ್ O2 2 ಪ್ಲಸ್ ಸೆಕೆಂಡ್ ಅಯಾನ್ ಬನ್ನಿ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಈಚ್ ಆಕ್ಸಿಜನ್ ಇಸ್ 8 into 2, that's a 16 and plus 2 ಇದೆ -2 ಅಂತಂದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ 14 electrons. Then the bond order is equal to how much? 3 is the bond order. Bond order B ಅಂತ ಬರ್ಕೊಳ್ತೀನಿ, that's the meaning of bond order. Okay, next one ಬರೋಣ. O2 plus total number of electrons, it is equal to 15. Then the bond order is equal to, it's a 2.5. 15 is ಎಷ್ಟು bond order? 2.5. Bond order is 2.5. Okay, ಬಂದಿದೆ ನೋಡಿ ಎಷ್ಟು ಫಾಸ್ಟಾಗಿ ಬರುತ್ತೆ ಬಾಂಡ್ ಆರ್ಡರ್. By using the shortcut we can do it faster. Okay, next O2 minus total number of electrons 17. Bond order is equal to 1.5 is a bond order. 1.5 is a bond order. ಓಕೆ, ಹಾಗಾದರೆ ಈಗ ಚೆಕ್ ಮಾಡ್ಕೊಳ್ಳಿ ನಮಗೆ ಏನಪ್ಪ ಪಾಯಿಂಟ್ ಬೇಕಾಗಿರೋದು ಅಂದರೆ ಬಾಂಡ್ ಆರ್ಡರ್ನ ಫೈಂಡ್ ಔಟ್ ಮಾಡಿದ್ದೀವಾ. ಈಗ ಶಾರ್ಟೆಸ್ಟ್ ಬಾಂಡ್ ಲೆಂತ್ ಅಂತ ಕೇಳ್ತಿದ್ದಾನೆ. ವೆನ್ ವಿ ಗೆಟ್ ದ ಶಾರ್ಟೆಸ್ಟ್ ಬಾಂಡ್ ಲೆಂತ್? ವೆನ್ ದ ಬಾಂಡ್ ಆರ್ಡರ್ ಇಸ್ ಹೈಯೆಸ್ಟ್ ಅಲ್ವಾ. ಹೌ ಬಾಂಡ್ ಆರ್ಡರ್ ಅಂಡ್ ಬಾಂಡ್ ಲೆಂತ್ ಆರ್ ರಿಲೇಟೆಡ್? ವಿಚ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಶಾರ್ಟೆಸ್ಟ್ ಬಾಂಡ್ ಲೆಂತ್ ಅಂದರೆ ಮೀನಿಂಗ್ ಏನು? ಹೈಯೆಸ್ಟ್ ಬಾಂಡ್ ಆರ್ಡರ್. ಯಾವ ಆಪ್ಷನಲ್ಲಿ ಬಾಂಡ್ ಆರ್ಡರ್ ಹೈಯೆಸ್ಟ್ ಬಂತು ನಮಗೆ ಅಂತಂದರೆ ದಟ್ ಈಸ್ O2 2 ಪ್ಲಸ್ ಅಲ್ಲಿ ಬಾಂಡ್ ಆರ್ಡರ್ 3 ಹೈಯೆಸ್ಟ್ ಬಂದಿರೋದು ನಮಗಿಲ್ಲಿ. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಅದೇ ಥರನೇ ಈಗಲೂ ನಾವು ನೆಕ್ಸ್ಟ್ ಫರ್ದರ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ದ ಸ್ಪೀಸೀಸ್ ಹ್ಯಾವ್ ದಿ ಸೇಮ್ ಬಾಂಡ್ ಆರ್ಡರ್? ಸೇಮ್ ಬಾಂಡ್ ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು. ಈಗ ಕ್ವಿಕ್ ಆಗಿ ಫೈಂಡ್ ಔಟ್ ಮಾಡೋಣ. CO ಟೋಟಲ್ ಕಾರ್ಬನ್ ಇಸ್ 6 electrons, oxygen is 8 electrons. So 6 plus 8 is equal to 14 electrons ಅಲ್ವಾ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲಿ ಬಾಂಡ್ ಆರ್ಡರ್ ಅಂತ ಮೆನ್ಷನ್ ಮಾಡ್ತೀನಿ. ಬಾಂಡ್ ಆರ್ಡರ್. ಓಕೆ, ಎಲೆಕ್ಟ್ರಾನ್ಸ್. ದೆನ್ ವಾಟ್ಸ್ ಅ ಬಾಂಡ್ ಆರ್ಡರ್? ದಟ್ ಈಸ್ ಈಕ್ವಲ್ ಟು 3. ನೆಕ್ಸ್ಟ್ NO ನೈಟ್ರೋಜನ್ ಮಾನಾಕ್ಸೈಡ್. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ 15. ದೆನ್ ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 2.5. ನೆಕ್ಸ್ಟ್ ಈಕ್ವಲ್ ಬಾಂಡ್ ಆರ್ಡರ್ ಬಂತಾ? ಇಲ್ಲ, ಆಪ್ಷನ್ ಎ ಬರೋದಿಲ್ಲ. ಹಾಗಾದರೆ ನೆಕ್ಸ್ಟ್ ಆಪ್ಷನ್ ಬನ್ನಿ. O2 total number of electrons are 16. Bond order is equal to 2. Next NO plus total number of electrons are 14 and the bond order is equal to 3. Same bond order ಬಂದಿದೆಯಾ? ಇಲ್ಲ. ಅಗರ್ ನೆಕ್ಸ್ಟ್ ಆಪ್ಷನ್ಗೆ ಬರೋಣ. CN minus carbon 6 plus nitrogen 7 and minus 1 charge plus 1. So total number of electrons are 14. Bond order is equal to 3. Carbon monoxide, carbon 6 plus oxygen 8 is equal to 14 electrons. Bond order is equal to 3. Now here we got the same bond order. So that is option C is correct. Next question number 25. Which of the following is paramagnetic? Paramagnetic. So paramagnetic ಮತ್ತು diamagnetic ಈಸಿಯಾಗಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನು ಕೌಂಟ್ ಮಾಡೋದ್ರ ಮುಖಾಂತರವಾಗಿ we can just check it out which one is a paramagnetic and a diamagnetic. First point, paramagnetic means usually whichever is a odd electron species, odd electron molecule species, odd electron species, usually which will be always paramagnetic, no doubt about it. 1 3 5 7 9 11 13 odd number of electrons ಇದೆ ಅಂತಂದ್ರೆ that is a paramagnetic. Then diamagnetic ಅಂತಂದ್ರೆ even numbered electrons species are diamagnetic, except
except 10 and 16. 10 and 16 are paramagnetic. ಇವೆರಡನ್ನ ಬಿಟ್ಟು ಉಳಿದಿದ್ದು ನಮಗೆ ಯಾವುದೇ ಈವನ್ ನಂಬರ್ ಇದ್ದರೆ ನಮಗೇನದು ದಟ್ ಈಸ್ ಡಯಾಮ್ಯಾಗ್ನೆಟಿಕ್. ಇವೆರಡು ಮಾತ್ರನೇ 10 and 16 ಮಾತ್ರನೇ ನಮಗೆ ಪ್ಯಾರಾಮ್ಯಾಗ್ನೆಟಿಕ್ ಬರುತ್ತೆ ಎಕ್ಸಾಮ್ಷನಲ್. ಬಿಟ್ಟರೆ ನಿಮಗೆಲ್ಲಾನು ಯಾಕೆ ಬರುತ್ತೆ ಅಂತಂದರೆ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಗೊತ್ತಾಗುತ್ತೆ. 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬರುತ್ತೆ, ದಟ್ಸ್ 2p(x) ಮತ್ತು 2p(y) ಆರ್ಬಿಟಲಲ್ಲಿ ಎರಡು ಒಂದೊಂದು ಸಿಂಗಲ್ ಎಲೆಕ್ಟ್ರಾನ್ ಬರುತ್ತೆ. ಮತ್ತು 16ಅಲ್ಲಿ π* 2px π* 2py ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ ಸಿಂಗಲ್ ಬರುತ್ತೆ. ಸೊ ಹೆನ್ಸ್ ವಿ ಗೆಟ್ ಇಟ್ ಪ್ಯಾರಾಮ್ಯಾಗ್ನೆಟಿಕ್. ಓಕೆ, ಹಾಗಾದರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಕೌಂಟ್ ಮಾಡ್ತಾ ಹೋಗೋಣ. O22 minus total number of electrons are 17, then obviously which is paramagnetic. So now already first option ಅಲ್ಲಿ ಬಂತು ಆನ್ಸರು, that is option A is correct. Even check it out, the option B, C, D also. Cn minus carbon total 6 plus 7 and plus 1 is equal to 14 electrons. Okay, 14 electrons andre that is diamagnetic. Even numbered alva, so that's a diamagnetic. Okay, next carbon monoxide CO, total number of electrons are 4, again which is a diamagnetic. Again NO plus again it is a 14 electron, again which is a diamagnetic. Okay, so which is a paramagnetic? Option A is a paramagnetic. Next question number 26. Which one of the following species does not exist under normal condition? Does not exist ಅಂತಂದ್ರೆ ಮೀನಿಂಗ್ ಏನಪ್ಪಾ ಅಂತಂದ್ರೆ the bond order is equal to 0. Bond order is equal to 0. ಯಾವ ಮಾಲಿಕ್ಯೂಲ್ ಅಲ್ಲಿ ಬಾಂಡ್ ಆರ್ಡರ್ 0? ವಾಟ್ಸ್ ದ ಮೀನಿಂಗ್ ಆಫ್ ಬಾಂಡ್ ಆರ್ಡರ್ 0? ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ ದ ಟೂ ಎಲಿಮೆಂಟ್ಸ್. ಅಂದರೆ ಎರಡು ಎಲಿಮೆಂಟ್ ಮಧ್ಯೆ ಒಂದು ಬಾಂಡು ಇರಲಿಲ್ಲ ಅಂತಂದರೆ ಅದ್ರ ಮೀನಿಂಗ್ ಏನು? ಆ ಮಾಲಿಕ್ಯೂಲೇ ಎಕ್ಸಿಸ್ಟ್ ಇಲ್ಲ ಅಂತ ಮೀನಿಂಗು. ಸೊ ಅದಕ್ಕೆ ಯೂಶಲಿ ವೆನ್ ದ ಬಾಂಡ್ ಆರ್ಡರ್ ಇಸ್ 0, ದ ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ದೇರ್ ಶುಡ್ ಬಿ ಎ ಸಮಥಿಂಗ್ ಬಾಂಡ್ ಆರ್ಡರ್, then the molecule is exist, otherwise bond order if that is 0, molecule does not exist. ಹಾಗಾದ್ರೆ ಒಂದೊಂದಕ್ಕೆ ಚೆಕ್ ಮಾಡ್ಕೊ ಬರೋಣ. ಇಲ್ಲಿ ಬೆರಿಲಿಯಂ 2+, sorry ಬೆರಿಲಿಯಂ ಪ್ಲಸ್, beryllium 2+, so beryllium plus. Okay, beryllium, so what's atomic number of beryllium? It's a 4. 4 plus 4 is 8, 8 minus 1 is 7 electrons. 7 electrons alva. Then ನಮಗೆ ಬಾಂಡ್ ಆರ್ಡರ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡೋಣ. ಹೌ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಸಿಗ್ಮಾ 1s. ನಾವು ಆಗೇನು ಟ್ರಿಕ್ ಯೂಸ್ ಮಾಡಿದ್ದೀವಿ, ದಟ್ ಈಸ್ ಫಾರ್ ಲೆಸ್ ದ್ಯಾನ್ ಮೋರ್ ದೆನ್ 8 ಅಲ್ವಾ. ಈಗ ನೋಡೋಣ, ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, 6 ಎಲೆಕ್ಟ್ರಾನ್ಸ್ ಆಗಿದೆಯಾ, ಇನ್ನೊಂದು ಎಲೆಕ್ಟ್ರಾನ್ಸ್ ಇದೆಯಾ, ದೆನ್ ಸಿಗ್ಮಾ ಸ್ಟಾರ್ 2s1. Then how to calculate the bond order? Formula is equal to number of electrons in bonding molecular orbital minus number of electrons in anti-bonding molecular orbital divided by 2. This is the formula. Okay, ಇಲ್ಲಿ bond order calculate ಮಾಡೋಣ. ಈಗ bond order BO is equal to number of electrons in bonding sigma 1s, sigma star, sigma 2s, ಅಂದ್ರೆ total number of electrons in bonding molecular orbital 4 minus star ಮೆನ್ಷನ್ ಮಾಡಿದೀವಲ್ಲ, ದಟ್ಸ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಎಷ್ಟು ಬರುತ್ತೆ? 3 divided by 2 is equal to 1 divided by 2 is equal to 0.5 is a bond order. Okay, there is something bond, right? Bond order is there, so that molecule is exist. Option B ಬರೋಣ. ಹಾಗಾದ್ರೆ B2, beryllium atomic number 3, sorry beryllium atomic number 4, 4 into 2, total number of electrons ಎಷ್ಟಿದೆ ಇಲ್ಲಿ? 8 electrons. Then what's the electronic configuration? sigma 1s2, sigma star 1s2, sigma 2s2, sigma star 2s2. So total number of electrons ಎಷ್ಟು ಬಂದಿದೆ ನಮಗೆ ಇಲ್ಲಿ? 8 electrons. This is the electronic configuration. Then we calculate the bond order. What's the bond order is equal to number of electrons in bonding molecular orbital ಎಷ್ಟಿದೆ? 4 ಇದೆ. minus anti bonding ಅಲ್ಲೂ ಎಷ್ಟಿದೆ? 4 ಇದೆ. divided by 2 ಅಂತಂದ್ರೆ 4 minus 4 is 0, 0 divided by 2 is 0. So bond order is 0. What it indicates? Which does not exist. So option B itself correct. ಬೇಕಾದ್ರೆ ರಿಮೈನಿಂಗ್ ಆಪ್ಷನ್ಸ್ ನೀವು ಚೆಕ್ ಮಾಡ್ಕೋಬಹುದು. ದಟ್ ಬಾಂಡ್ ಆರ್ಡರ್ ವಿಲ್ ನಾಟ್ ಬಿ 0. ನೆಕ್ಸ್ಟ್ ಕ್ವಶನ್ ನಂಬರ್ 27. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಲೀಸ್ಟ್ ನೈಟ್ರೋಜನ್ ಬಾಂಡ್ ಎನರ್ಜಿ ಆರ್ ಬಾಂಡ್ ಸ್ಟ್ರೆಂತ್? ಎರಡು ಒಂದೇ ಅಲ್ವಾ? ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇದ್ರೆ ಬಾಂಡ್ ಎನರ್ಜಿನೂ ಜಾಸ್ತಿ ಇರುತ್ತೆ. ಓಕೆ, ಹಾಗಾದ್ರೆ ವಿ ನೋ ದಟ್ ಬಾಂಡ್ ಎನರ್ಜಿನ ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ.
So we calculate it indirectly like by relating it for the bond order. ಫಸ್ಟ್ ನಾವೇನು ಮಾಡಬೇಕು, ಬಾಂಡ್ ಆರ್ಡರನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಶಾರ್ಟ್ಕಟಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಸೊ N2 ಫಸ್ಟ್ ಕಮ್ ಟು ದ ಫಸ್ಟ್ ಒನ್. N2 2 minus total number of electrons and which is a bond order. Bond order. Okay, N2 2 minus total number of electrons are 16. Single nitrogen has 7, 2 nitrogens are total is equal to 14 and there is a 2 minus charge, total is equal to 16. So bond order is equal to 2. Next one, N2 minus total number of electrons are 15, then the bond order is equal to 2.5. Next, N2 plus total number of electrons are 13, then the bond order also equal to 2.5. Next, N2, that's the total number of electrons are 14, bond order is equal to 3. ಸೊ ಇಲ್ಲಿ ಏನಪ್ಪ ಕ್ವಶನ್ ಅಂತಂದರೆ ಬಾಂಡ್ ಸ್ಟ್ರೆಂತ್, ಹೌ ಬಾಂಡ್ ಆರ್ಡರ್ ಆ್ಯಂಡ್ ಬಾಂಡ್ ಸ್ಟ್ರೆಂತ್ ಆರ್ ರಿಲೇಟೆಡ್. ಬಾಂಡ್ ಸ್ಟ್ರೆಂತ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್ ಅಲ್ವಾ. ಆಲ್ರೆಡಿ ಬಿಗಿನಿಂಗಲ್ಲೇ ಕೊಟ್ಟಿದ್ದೀನಿ ಫಾರ್ಮುಲಾನ. ಬಾಂಡ್ ಸ್ಟ್ರೆಂತ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಆರ್ಡರ್. ಹಾಗಾದರೆ ನಮಗೆ ಇಲ್ಲಿ ಕೇಳಿರೋದು ಏನು ಅಂತಂದರೆ ಲೀಸ್ಟ್ ಬಾಂಡ್ ಎನರ್ಜಿ ಅಂದರೆ ಲೀಸ್ಟ್ ಬಾಂಡ್ ಸ್ಟ್ರೆಂತ್ ಕೇಳಿರೋದು. ಲೀಸ್ಟ್ ಬಾಂಡ್ ಸ್ಟ್ರೆಂತ್ ಅಂದರೆ ಮೀನಿಂಗ್ ಏನು, ಲೀಸ್ಟ್ ಬಾಂಡ್ ಆರ್ಡರ್. ಯಾವುದು ಲೀಸ್ಟ್ ಬಾಂಡ್ ಆರ್ಡರ್ ಇದೆ ಇಲ್ಲಿ, ದಟ್ ಈಸ್ ದ ಫಸ್ಟ್ ಒನ್ ಆಸ್ ಅ ಲೀಸ್ಟ್ ಬಾಂಡ್ ಆರ್ಡರ್. ಸೊ ವಿಚ್ ಇಸ್ ಅಟ್ N2 2 minus. So option A is correct. Next question number 28. Intramolecular hydrogen bond is. Intramolecular hydrogen bonding ಅಲ್ಲಿ ನಮಗೆ ಎರಡು ಟೈಪ್ಸ್ ಬರುತ್ತೆ. One is intramolecular hydrogen bonding, another one is intermolecular hydrogen bonding. So we take the standard example. ನಮಗೆ intramolecular hydrogen bonding ಗೆ what's the example, which is O nitrophenol ಬರುತ್ತೆ ನಮಗೆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ O nitrophenol, and remaining all will have, that is you can see this is what we call say intramolecular hydrogen bonding. The hydrogen bonding exists within the molecule, same molecule, that is a O nitrophenol. So that is option A itself correct. Remaining P nitrophenol, meta nitrophenol ಇಲ್ಲಿ ನಮಗೆ intramolecular ಬರೋದಿಲ್ಲ, intermolecular hydrogen bonding ಬರುತ್ತೆ. So this is P nitrophenol and next one is M nitrophenol. ಇವುಗಳೆಲ್ಲನೂ ನಮಗೆ ಯಾವ್ದು ಬರುತ್ತೆ ಅಂತಂದರೆ ದಟ್ ಈಸ್ intermolecular hydrogen bonding ಬರುತ್ತೆ. Intermolecular hydrogen bonding. So only in orthonitrophenol we get it intra, remaining here we get it inter, and here also intermolecular hydrogen bonding, and even in phenol also we get it intermolecular hydrogen bonding. Inter. So here which one has intramolecular hydrogen bonding? That is option A is correct. Question number 29. Which among the following compounds does not show hydrogen bonding? ಏನು ಕಂಡೀಷನ್ ಹೈಡ್ರೋಜನ್ ಬಾಂಡಿಂಗ್ ಅಂತಂದರೆ ಸಿಂಪಲ್ ಟ್ರಿಕ್ ಇದು. ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್. ಯಾವುದು ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್? ನಮಗೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಐದರ್ ಫ್ಲೂರಿನ್, ಆಕ್ಸಿಜನ್, ನೈಟ್ರೋಜನ್. ಈ ಎಲಿಮೆಂಟ್ಸ್ ಇರಬೇಕು ನಮಗೆ ಹೈಡ್ರೋಜನ್ ಬಾಂಡಿಂಗ್ ಅನ್ನು ಫಾರ್ಮೇಷನ್ ಮಾಡಬೇಕು ಅಂದರೆ. ಜೊತೆಗೆ hydrogen should be bonded to these highly electronegative elements. Hydrogen should be bonded. Hydrogen should be bonded. Should be directly bonded. Should be directly bonded. Directly bonded to these highly electronegative elements. Bonded to electronegative elements. Electronegative elements. ನಾನು EN ಅಂತ ತಗೊಂಡಿದ್ದೀನಿ electronegative ಎಲಿಮೆಂಟ್ಸ್ಗೆ. ಓಕೆ, ಹಾಗಾದರೆ ಒಂದೊಂದೇ ಮಾಲಿಕ್ಯೂಲ್ ಸ್ಟ್ರಕ್ಚರನ್ನು ಬರೀರಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ ಈಸಿಯಾಗಿ. NH3. ಓಕೆ, ಇಲ್ಲಿ ನೀವು ಚೆಕ್ ಮಾಡಿ, ಇಲ್ಲಿ ನೈಟ್ರೋಜನ್ ಇದೆಯಾ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಫಸ್ಟ್ ಕಂಡೀಷನ್ ಆಯಿತು. ಸೆಕೆಂಡ್ ಕಂಡೀಷನ್ ಏನು? ಹೈಡ್ರೋಜನ್ ಶುಡ್ ಬಿ ಡೈರೆಕ್ಟ್ಲಿ ಬಾಂಡೆಡ್ ಟು ನೈಟ್ರೋಜನ್, ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಹೈಡ್ರೋಜನ್ ಬಾಂಡಿಂಗ್ ಇದೆಯಾ ಹಾಗಾದರೆ? ಎಸ್, ದೇರ್ ಈಸ್ ಹೈಡ್ರೋಜನ್ ಬಾಂಡಿಂಗ್ ಇನ್ ದಿಸ್ ಮಾಲಿಕ್ಯೂಲ್. ಮೀನ್ಸ್ ಬಿಟ್ವೀನ್ ದ ಟೂ ಮಾಲಿಕ್ಯೂಲ್ಸ್ ದೇರ್ ವಿಲ್ ಬಿ ಹೈಡ್ರೋಜನ್ ಬಾಂಡಿಂಗ್. Okay, next, ethyl alcohol. If you check it out the molecule CH3OH. ಇಲ್ಲಿ ನೋಡಿ, oxygen is the highly electronegative element, yes, and for that one there is hydrogen, yes. Then here also there will be a hydrogen bonding between the molecules. Next, acetic acid, CH3 C double bond O OH. Highly electronegative element ಇದೆಯಾ? Yes. For that one, that is hydrogen is bonded, yes. Then this will have hydrogen bonding. Okay, next ಬರೋಣ. ether, diethyl ether, O CH2 CH3 CH2 CH3.
ಓಕೆ, ಇಲ್ಲಿ ಬರೋಣ. ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇದೆಯಾ? ಎಸ್, ಬಟ್ ಫಾರ್ ಆಕ್ಸಿಜನ್ hydrogen is not directly bonded, so hence no hydrogen bonding in this molecule. No hydrogen bonding, no hydrogen bonding. So which one do not contain hydrogen bonding? Option D is correct. Come to the last question, question number 30. Which of the following does not change as a consequence of hydrogen bonding in the compound? Okay, ಈ ಹೈಡ್ರೋಜನ್ ಬಾಂಡಿಂಗ್ ಇಂದ ಯಾವುದು ನಮಗೆ ಚೇಂಜ್ ಆಗೋದಿಲ್ಲ ಅಂತಂದ್ರೆ ಆಕ್ಚುಲಿ ವಿಚ್ ಇಸ್ ಅ ಕಲರ್. ಕಲರ್ ವಿಲ್ ನಾಟ್ ಚೇಂಜ್ ಬೈ ಆಡಿಂಗ್ ಆರ್ ರಿಮೂವಿಂಗ್ ದಿಸ್ ಹೈಡ್ರೋಜನ್ ಬಾಂಡಿಂಗ್ ಇಂದ ನಮಗೆ ಕಲರ್ ಏನು ಚೇಂಜ್ ಆಗೋದಿಲ್ಲ. ಯಾವುದು ಚೇಂಜ್ ಆಗುತ್ತೆ ಅಂದರೆ ಬಿಕಾಸ್ ಇಟ್ಸ್ ಅ ಇಂಟರ್ ಮಾಲಿಕ್ಯುಲರ್ ಫೋರ್ಸ್. ಸೊ ಇಟ್ಸ್ ಅ ಬಾಯ್ಲಿಂಗ್ ಪಾಯಿಂಟ್ ಚೇಂಜ್ ಆಗುತ್ತೆ, ಡೆನ್ಸಿಟಿ ಚೇಂಜ್ ಆಗುತ್ತೆ, as well as freezing point to change ಆಗುತ್ತೆ. as we change this hydrogen bonding means hydrogen bonding formation ಆಗೋದ್ರಿಂದ ಏನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಆಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಫ್ರೀಸಿಂಗ್ ಪಾಯಿಂಟ್ ವಿಲ್ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ಇವೆಲ್ಲ ಚೇಂಜ್ ಆಗುತ್ತೆ ಹೈಡ್ರೋಜನ್ ಬಾಂಡಿಂಗ್ ಇಂದ, ಬಟ್ ಕಲರ್ ಮಾತ್ರ ಚೇಂಜ್ ಆಗೋದಿಲ್ಲ. ಕಲರ್ ಆಸ್ ಇಟ್ ಈಸ್ ಇಟ್ ವಿಲ್ ರಿಟೈನ್. ಕಲರ್ ವಿಲ್ ನಾಟ್ ಚೇಂಜ್ if that hydrogen bond which is produced in the compound. So option A is correct. Thanks for watching the video.